ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು S4 ವಾಯ್ಸ್ ಓವರ್. ನಾವಿವತ್ತು 2020ಯಲ್ಲಿ ಸೌತ್ ಕೊರಿಯನ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿರೋ ಪಾನ್ ಅನ್ನೋ ಒಂದು ಸೂಪರ್ ಸೆಂಟಿಮೆಂಟ್ ಮೂವಿನ ನೋಡೋಣ. ಪಾನ್ ಅಂದ್ರೆ ಏನು ಅನ್ಕೊಳ್ತೀರಾ? ಗಿರವಿ ಅಂದ್ರೆ ಅಡ ಇಡೋದು ಅಂತ. ಕೊರಿಯಾದವರು ಥ್ರಿಲ್ಲರ್ ಮೂವೀಸು, ಆಕ್ಷನ್ ಮೂವೀಸು, ಜಾಂಬಿ ಮೂವೀಸು, ಈ ಕಡೆ ಲವ್ ಮೂವೀಸ್ ನೇ ಸೂಪರ್ ಆಗಿ ಮಾಡ್ತಾರೆ ಅಂತ ನೋಡಿದ್ರೆ, ಸೆಂಟಿಮೆಂಟ್ ಅಲ್ಲೂ ನಾವೇನ್ ಕಡಿಮೆ ಎಲ್ಲ ಎತ್ತಿದ ಕೈಯೇ ಅಂತ ಈ ತರ ಒಂದು ಸೂಪರ್ ಫಿಲ್ಮ್ ನ ಡೈರೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಂದು ತುಂಬಾನೇ ಕಲ್ಲು ಮನ್ಸಪ್ಪ, ನನ್ ಕಣ್ಣಲ್ಲಿ ಚೂರು ನೀರ್ ಬರಲ್ಲ ಇಂತ ಸೆಂಟಿಮೆಂಟ್ ಮೂವಿ ನೋಡಿದ್ರೆ. ಅನ್ಕೊಳ್ಳೋರ್ ಕಣ್ಣಲ್ಲಿ ಕೂಡ ನೀರ್ ಬರೋ ತರ ಮಾಡಿರೋ ಒಂದು ಮೂವಿ. ನಮ್ ಚಾನೆಲ್ ಅಲ್ಲಿ ಬಂದಿರೋ ಫಸ್ಟ್ ಸೆಂಟಿಮೆಂಟ್ ಮೂವಿ ತುಂಬಾನೇ ಚೆನ್ನಾಗಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ. ಈ ಫಿಲ್ಮ್ ನ ಒನ್ ಲೈನರ್ ನ ಹೇಳಲ್ಲ, ಯಾಕಂದ್ರೆ ಹೇಳಿದ್ರೆ ಅದ್ರಲ್ಲಿರೋ ಒಂದು ಕಿಕ್ಕು ನಿಮ್ಗೆ ಹೊಟ್ಟೋಗುತ್ತೆ. ಸೊ ಈ ಫಿಲ್ಮ್ ನ ಕೊನೆವರೆಗೂ ನೋಡಿ, ನೋಡಿದ್ಮೇಲೆ ನಿಮ್ ಕಣ್ಣಲ್ಲಿ ನೀರ್ ಬಂತಾ ಇಲ್ವಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಸರಿ, ತುಂಬಾ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಈ ಮೂವಿನ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ಕರ್ಚಿಫ್ ನ ಪಕ್ಕದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕರ್ಚಿಫ್ ನ ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಹಂಗೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅವಾಗ್ಲೇ ನಾವ್ ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಈಗ ಮೂವಿನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಅಲ್ಲೇ ಚೈನಾ ಪ್ರೆಸಿಡೆಂಟ್ ಮತ್ತೆ ಸೌತ್ ಕೊರಿಯನ್ ಪ್ರೆಸಿಡೆಂಟ್ ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾರೆ. ಆ ಇಬ್ಬರು ಪ್ರೆಸಿಡೆಂಟ್ ಗೂ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಆಗಿನೇ ನಮ್ಮ ಹೀರೋಯಿನ್ ಸೂವಿ ವರ್ಕ್ ಮಾಡ್ತಾ ಇರೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಕ್ ಗೆ ಇವಳು ಹೊಸಬ್ಳು. ಇವತ್ತು ಫಸ್ಟ್ ಡೇ ವರ್ಕಿಂಗ್ ತುಂಬಾನೇ ನರ್ವಸ್ ಆಗಿ ಇರ್ತಾಳೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬರೋಣ ಅಂತ ರೆಸ್ಟ್ ರೂಮ್ ಗೆ ಹೋಗ್ತಾಳೆ. ಆಗ ಅವ್ರ ಅಂಕಲ್ ಆಗಿರೋ ಜಾನ್ ಅನ್ನೋರು ಕಾಲ್ ಮಾಡ್ತಾರೆ. ಇವಳು ಅಟೆಂಡ್ ಮಾಡ್ತಾಳೆ. ಅವರು ತುಂಬಾನೇ ಗಾಬರಿಯಿಂದ ನಾನು ಅವ್ರನ್ನ ಕಂಡಿಡಿದ್ಬಿಟ್ಟೆ, ಮೀಟಿಂಗ್ ಮುಗಿದ್ಮೇಲೆ ನೀನ್ ಬೇಗ ಕೊರಿಯಾಗ್ ಬಾ ಅಂತ ಕರೀತಾರೆ. ಆತರ ಯಾರನ್ನ ಕಂಡಿಡಿದ್ರು ಇವಳೇನಕ್ಕೀಗ ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದಾಳೆ ಅಂತ ನಾವ್ ಅನ್ಕೊಳ್ಳೋ ಟೈಮ್ ಮೇಲೆ ಅವಳು ದಡ ಅಂತ ಏರ್ಪೋರ್ಟ್ ಕಡೆ ಬರ್ತಾಳೆ. ಹಂಗೀಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಳೊಂದು ವಿಷಯನ ಯೋಚನೆ ಮಾಡ್ತಾಳೆ. 10 ವರ್ಷದಿಂದ ನಿಮ್ಮನ್ನ ಹುಡುಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಫೈನಲ್ ಆಗಿ ಇವತ್ ನಾನು ನಿಮ್ಮನ್ನ ನೋಡ್ತೀನಿ ಅಂತ ಒಂದು ಮೈಂಡ್ ವಾಯ್ಸ್ ಕೇಳಿಸುತ್ತೆ. ಈಗ್ಲೇ ಈ ಫಿಲ್ಮ್ ನ ಟೈಟಲ್ ಹಾಕೋದು ಪಾನ್ ಅಂತ. ಕೊರಿಯಾನ್ ಅಲ್ಲಿ ಇನ್ಶಿಯಾ ಅಂತ ಒಂದು ಊರಿರುತ್ತೆ. ಅಲ್ಲಿ 1993 ಅಲ್ಲಿ ಏನಾಯ್ತು ಅಂತಾನೆ ಸ್ಟೋರಿ ಸ್ಟಾರ್ಟ್ ಆಗೋದು. ಅಲ್ಲಿಬ್ಬರು ಜೆಂಟಲ್ಮೆನ್ ಕೂತ್ಕೊಂಡು ಒಂದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬೇರೆ ಏನು ಅಲ್ಲ, ಈ ದಾರಿಯಲ್ಲಿ ಲೇಡಿ ಬರೋದು, ಇವತ್ತವಳನ್ನ ಮಿಸ್ ಮಾಡೋಂಗಿಲ್ಲ, ಹೆಂಗಾದ್ರೂ ಮಾಡಿ ಬಡ್ಡಿ ವಸೂಲಿ ಮಾಡ್ಲೇಬೇಕು ಅಂತ ಮಾತಾಡ್ತಾ ಇರ್ತಾರೆ. ಆತರ ಮಾತಾಡ್ತಾ ಇರೋದೇ ನಮ್ ಫಿಲ್ಮ್ ನ ಹೀರೋ. ಅವ್ರ ಹೆಸರು ಪಾರ್ಕ್ ಅಂತ. ಮತ್ತೆ ಅವ್ರ ಜೊತೆ ಇದಾರಲ್ವಾ, ಅವ್ರೇ ಜಾನ್ ಅಂತ. ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಸೂವಿ ಇದ್ದಾಳಲ್ವಾ, ಅವಳ ಹತ್ರ ಫೋನ್ ಅಲ್ಲಿ ಮಾತಾಡಿದ್ರಲ್ಲ, ಅವರೇ ಇವರು. ಈಗ ಇವ್ರಿಬ್ರು ಸೇರ್ಕೊಂಡು ಒಂದ್ ಲೇಡಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಇವ್ರು ಅನ್ಕೊಂಡಂಗೆ ಆ ಲೇಡಿನು ಒಂದು 9 ವರ್ಷದ ಮಗುನ ಕರ್ಕೊಂಡು ಅದೇ ದಾರಿಯಲ್ಲಿ ಬರ್ತಾ ಇರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಅಯ್ಯಮ್ಮ ಮಗುನ ಕರ್ಕೊಂಡು ಓಡೋಗ್ತಾಳೆ. ಆದ್ರೆ ಇವ್ರು ಬಿಡಲ್ಲ, ಓಡಿಸ್ಕೊಂಡೋಗ ಅಯ್ಯಮ್ಮನ ಹಿಡಿತಾರೆ. ಮೌ ಏನ್ ಬಡ್ಡಿ ಕೇಳಕ್ ಬಂದ್ರ ಹಂಗ ಓಡೋಗ್ತೀಯಾ ಅಂತ ಬೈತಾರೆ. ಅದಕ್ಕೆ ಅಯ್ಯಮ್ಮನು ಹೇಳ್ತಾಳೆ, ಸರ್ ಪ್ಲೀಸ್ ಸರ್, ನಮ್ ಯಜಮಾನ್ರು ತೀರ್ಕೊಂಡ್ರು, ಅದರಿಂದಾನೇ ನನ್ ಕೈಲಿ ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ, ಹೆಂಗಾದ್ರೂ ಮಾಡಿ 1 ಮಂತ್ ಅಲ್ಲಿ ನಿಮ್ ಬಡ್ಡಿ ತೀರಿಸ್ಬಿಡ್ತೀನಿ, ಅಮೌಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೂ ಅವ್ರು ಬಿಡ್ತಾ ಇಲ್ಲ. ನಿಮ್ಗೆ 2 ತಿಂಗಳಿಂದೇನೆ ನೋಟಿಸ್ ಬಂದಿದೆ ಫುಲ್ ಅಮೌಂಟ್ ನ ಪೇ ಮಾಡಿ ಅಂತ, ಆದ್ರೂ ನೀವ್ ಇನ್ನೂ ಕಟ್ತಾ ಇದ್ದೀರಾ. ಈಗ ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ನಿಮ್ ಗಂಡ ಸತ್ರು ಅಂತಂದ್ರೆ ಅದ್ ನಿಮ್ ಪ್ರಾಬ್ಲಮ್. ಇವಾಗ ನಮ್ಗೆ ಅಮೌಂಟ್ ನ ಇಲ್ಲಿ ಇಟ್ಬಿಟ್ಟೆ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಅಂತ ಬೆದರಿಸ್ತಾರೆ. ಆದ್ರೂ ಅವ್ರು ಬೈತಾ ಇದ್ದನ್ನ ನೋಡಿ ಈ 9 ವರ್ಷದ ಹುಡುಗಿ ಇರ್ತಾಳಲ್ಲ ಸೂವಿ, ಇವಳೇ ನಮ್ ಫಿಲ್ಮ್ ನ ಹೀರೋಯಿನ್. ಈ ಹುಡುಗಿ ಅವ್ರ ಅಮ್ಮನ್ ಬೈತಾ ಇದ್ದ ಕೋಪ ಪಟ್ಟು ಹೋಗಿ ಆ ಪಾರ್ಕ್ ಕೈನ ಗಿಲ್ಬಿಡ್ತಾಳೆ. ಪಾರ್ಕು ಕೋಪ ಮಾಡ್ಕೊಂಡ್ ಬೈತಾರೆ. ಈಗ ಮಗುನ ಅವ್ರ ಅಮ್ಮ ಎತ್ಕೊಂಡಿರ್ತಾರಲ್ವಾ, ಇವ್ರು ಆ ಮಗುನ ಹೊಡಿತೀನಿ ಅಂತ ಹೇಳ್ಬಿಟ್ಟು ಕೈನ ಬೀಸ್ತಾರೆ. ಅದೋಗಿ ಅವ್ರ ಅಮ್ಮಗೆ ತಗಲ್ಬಿಡುತ್ತೆ. ಅದನ್ನ ನೋಡಿ ಆ ಹುಡುಗಿನೂ ಬೈತಾ ಇರ್ತಾಳೆ. ಹೆಂಗಸರ್ನ ಈ ತರ ರೋಡ್ ಅಲ್ಲಿ ನಿಲ್ಸಿ ಬೈತಾ ಇದ್ದೀರಾ ಅಂದಾಗ ಇವರಿಬ್ರು ಸೇರಿ ಅಲ್ಲೊಂದು ಸೀನ್ ನ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ಅದನ್ನ ಅಲ್ಲಿರೋರೆಲ್ಲ ನೋಡ್ತಾ ಇರ್ತಾರೆ. ಅದ್ರಲ್ಲೊಂದ್ 4 ಜನ ಬಂದು ಏನಮ್ಮ ಏನ್ ಪ್ರಾಬ್ಲಮ್ ಅಂತ ಕೇಳಿದಾಗ ಈ ಪಾರ್ಕು ಒಂದೇ ಸೌಂಡ್ ಕೊಡೋದು. ಎಲ್ರು ಸೈಲೆಂಟ್ ಆಗ್ಬಿಡ್ತಾರೆ. ಈಗ ಪಾರ್ಕು ಹೇಳ್ತಾರೆ, ಸರಿ ನಿನ್ನಿಂದ ಇವಾಗ ದುಡ್ಡು ಕೊಡಕ್ ಆಗಲ್ಲ ಅಂದ್ರೆ ಅಡ್ಮಾನ್ವಾಗಿ ಬೇರೆ ಏನಾದ್ರು ಕೊಟ್ಟೋಗು ಅಂತ. ಅದಕ್ಕೆ ಅಯ್ಯಮ್ಮ ಇವಾಗ ನನ್ನ ಹತ್ರ ಏನು ಇಲ್ಲ ಅಂದಾಗ ಹಂಗಾದ್ರೆ ಇದೇನಿದು ಅಂತ ಹೇಳ್ಬಿಟ್ಟು ಆ ಮಗುನ ಎತ್ತಿ ಹೆಗಲ್ ಮೇಲೆ ಹಾಕೊಂಡು ದುಡ್ಡು ತಗೊಂಬಂದ್ ಕೊಟ್ಬಿಟ್ಟು ಮಗುನ ಕರ್ಕೊಂಡೋಗಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಯಮನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಪಾಪ ತುಂಬಾನೇ ಅಳ್ತಾರೆ. ಈಗ ಹಂಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಮಗು ಪಾಪ ತುಂಬಾನೇ ಅಳ್ತಾ ಇರುತ್ತೆ. ಅದನ್ನ ನೋಡಿ ಪಾರ್ಕ್ ಅನ್ನೋರು ಒಂದ್ ಗೊಂಬೆ ನೆತ್ತಾಕ್ಬಿಟ್ಟು, ಈ ಗೊಂಬೆ ಜೊತೆ ಆಟ ಆಡ್ಕೋ, ಬೇಕಂದ್ರೆ ತಿನ್ನಕ್ ಸ್ನಾಕ್ಸ್ ಕೊಡಿಸ್ತೀನಿ, ಅಳ್ಬೇಡ, ನಿಮ್ಮಮ್ಮ ಬಂದ್ ದುಡ್ಡು ಕೊಟ್ಮೇಲೆ ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಹಿಂದ್ಗಡೆ ಇರೋ ಜಾನ್ ಕೇಳ್ತಾನೆ, ಸರ್ ಬಡ್ಡಿಗೋಸ್ಕರ ನಾವ್ ಮಗುನ ಎತ್ಕೊಂಡ್ ಬಂದಿದೀವಿ, ತಪ್ಪಲ್ವಾ? ಇನ್ ಕೇಸ್ ಅವ್ರಮ್ಮ ಏನಾದ್ರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಅಲ್ವಾ ಪ್ರಾಬ್ಲಮ್ ಅಂತ ಹೇಳಿದಾಗ ಈ ಪಾರ್ಕ್ ಹೇಳ್ತಾರೆ, ಅಯ್ಯಮ್ಮ ಪೊಲೀಸ್ ಸ್ಟೇಷನ್ ಗೆಲ್ಲ ಹೋಗಲ್ವೋ, ಅಯ್ಯಮ್ಮ ಇಲ್ಲಿರೋದೇ ಇಲ್ಲಿಗಲ್, ಚೈನಾ ಇಂದ ಕೊರಿಯಾಗೆ ಇಲ್ಲಿಗಲ್ ಆಗಿ ಬಂದಿರೋದು. ಆತರ ಇರುವಾಗ ಅಯ್ಯಮ್ಮ ಏನಕ್ಕೋ ಪೊಲೀಸ್ ಸ್ಟೇಷನ್ ಹೋಗ್ತಾಳೆ. ಅದ್ರಲ್ಲೂ $750 ಮಗುನ್ ಯಾರನ್ನಾದ್ರೂ ಬಿಡ್ತಾರೇನೋ, ಅಯ್ಯಮ್ಮ ಬೆಳಿಗ್ಗೆ ಬಂದ್ ದುಡ್ಡು ಕೊಡೋದ್ ಗ್ಯಾರಂಟಿ ನೋಡ್ಕೋ ಅಂತ ಹೇಳ್ತಾನೆ. ಈಗ ಇನ್ನೊಂದ್ ಕಡೆ ಅಯ್ಯಮ್ಮನ್ ತೋರಿಸ್ತಾರೆ. ಪಾಪ ದುಡ್ಗೋಸ್ಕರ ತುಂಬಾನೇ ಅಲ್ದಾಡ್ತಾ ಇರ್ತಾರೆ. ಆಗ ಅವ್ರ ಗಂಡ ಕೆಲಸ ಮಾಡ್ತಾ ಇದ್ದಿದ್ ಗ್ಯಾರೇಜ್ ಹೋಗಿ ಕೇಳ್ತಾರೆ, ಸರ್ ನಾನ್ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಡಿ, ನನಗ್ ತುಂಬಾನೇ ಅವಸರ ಇದೆ ಅಂತ. ಆದ್ರೆ ಆ ಗ್ಯಾರೇಜ್ ಅವ್ನ್ ಬೈತಾನೆ, ನಿನ್ ಗಂಡ 2 ತಿಂಗಳಿಂದಾನೆ ದುಡ್ಡನ್ನ ತಗೊಂಡ್ ಯಾವಳ ಜೊತೆನೋ ಓಡೋದ, ಈಗ ಬಂದ್ ನನ್ನ ದುಡ್ಡು ಕೇಳಿದ್ರೆ ನಾನ್ ಎಲ್ಲಿಂದ ತಂದ್ಕೊಡೋದು, ಸುಮ್ನೆ ಬಂದ್ ನನ್ ಪ್ರಾಣ ತಿನ್ಬೇಡ, ನೀವ್ ಇಲ್ಲಿರೋದೇ ಇಲ್ಲಿಗಲ್ಲು, ನಿಮ್ಮಂತವ್ರಿಗೆ ನಾನ್ ಶೆಲ್ಟರ್ ಕೊಟ್ಟೆ ಅಂತ ಗೊತ್ತಾದ್ರೆ ನನ್ಗೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಬೈದ್ ಕಳ್ಸ್ಬಿಡ್ತಾನೆ. ಆ ಮಗು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಈಗ ಹಂಗೆ ಫೋನ್ ಬೂತ್ ಅಲ್ಲಿ ಹೋಗ್ಬಿಟ್ಟು ಅವ್ರ ಅಂಕಲ್ಗೆ ಕಾಲ್ ಮಾಡ್ತಾರೆ. ಅವಳ ಹತ್ರ ಬೂತ್ ಅಲ್ಲಿ ಮಾತಾಡ್ತಾ ಇರೋದನ್ನ ಈ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಬಿಡ್ತಾನೆ. ಅಯ್ಯಮ್ಮ ಫೋನ್ ಅಲ್ಲಿ ಮಾತಾಡ್ತಾ ಇರೋವಾಗ ಆ ಕಡೆ ಅವ್ರ ಅಂಕಲ್ ಹೇಳ್ತಾ ಇರ್ತಾರೆ, ಸರಿ $750 ನಾನ್ ಸೆಂಡ್ ಮಾಡ್ತೀನಿ, ನಾನ್ ಹೇಳ್ದಂಗ್ ನೀನ್ ಮಾಡು, ಹಂಗ್ ಮಾಡೋದ್ರಿಂದ ನಿನ್ ಮಗುಗೆ ಒಳ್ಳೆ ಫ್ಯೂಚರ್ ಇರೋದು, ನಿನ್ ಮಗಳು ಒಳ್ಳೆ
ರೀತಿಯಲ್ಲಿ ಬೆಳಿತಾಳೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಅವ್ರಮ್ಮ ತುಂಬಾನೇ ಅಳ್ತಾರೆ. ಆ ಬೂತ್ ಒಳಗಡೆ ಕೂತ್ಕೊಂಡೆ ಪಾರ್ಕ್ ಗೆ ಒಂದು ಪೇಜರ್ ಅಲ್ಲಿ ಮೆಸೇಜ್ ನ ಹಾಕ್ತಾರೆ. ನಾನ್ ಬೆಳಗ್ಗೆ 9 ಗಂಟೆಗೆಲ್ಲ ದುಡ್ಡು ತಗೊಂಡ್ ಬಂದ್ಬಿಡ್ತೀನಿ, ದಯವಿಟ್ಟು ನನ್ ಮಗುನ ಚೆನ್ನಾಗಿ ನೋಡ್ಕೋ, ಅವಳು ಊಟ ಏನಾದ್ರು ಕೊಡ್ಸು ಅಂತ ಹೇಳ್ತಾರೆ. ಅದೇ ತರ ಪಾರ್ಕ್ ಒಂದು ಮೆಸೇಜ್ ರಿಪ್ಲೈ ಮಾಡ್ತಾರೆ. ಆದ್ರೆ ಈ ಅಮ್ಮ ಪಾರ್ಕ್ ಗೆ ಕಾಲೇ ಮಾಡ್ಬಿಡ್ತಾರೆ. ಆಗ ಪಾರ್ಕ್ ಹೇಳ್ತಾರೆ, ಸರಿ ಸರಿ ನೀನ್ ದುಡ್ಡು ತಗೊಂಡ್ ಬರೋವರೆಗೂ ನಿನ್ ಮಗುನ ಹುಷಾರಾಗಿ ನೋಡ್ಕೊಳ್ತೀನಿ, ಬೆಳಗ್ಗೆ ದುಡ್ಡು ತಗೊಂಡ್ ಬಾ ಅಂತ ಹೇಳ್ತಾರೆ. ಈ ಮಗು ಸ್ವಲ್ಪ ಸಂತೋಷ ಆಗುತ್ತೆ, ಮಗು ಸ್ವಲ್ಪ ಸೇಫ್ ಆಗಿದೆ ಅಂತ. ಅವ್ರ ಅಂಕಲ್ ಹೇಳಿದ ವಿಷಯನ ನೆನೆಸ್ಕೊಂಡು ಸರಿ ಇನ್ನೇನ್ ಮಾಡೋದು, ಆ ಕಷ್ಟವಾದ ಡಿಸಿಷನ್ ನ ತಗೊಳ್ಳೇಬೇಕು ಅಂತ ಹೇಳಿ ಫೋನ್ ಇಟ್ಟವರು ಹೊರಗಡೆ ಬರ್ತಾರೆ. ಬಂದ್ ನೋಡಿದ್ರೆ ಹೊರಗಡೆನೆ ಇಬ್ರು ಪೊಲೀಸರು ನಿಂತಿರ್ತಾರೆ. ಕರೆಕ್ಟ್ ಆದ ಐಡಿ ಪ್ರೂಫ್ ಇಲ್ದೆ ಅಕ್ರಮವಾಗಿ ಬೇರೆ ದೇಶದಿಂದ ಈ ದೇಶಕ್ಕೆ ಬಂದಿರ್ತಾರಲ್ಲ ಅಂತವ್ರನ್ನೆಲ್ಲ ಹಿಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸ್ಬಿಟ್ಟಿರ್ತಾರೆ. ಅದ್ರಲ್ಲಿ ಇವರು ಒಬ್ರು. ಇನ್ನೊಂದ್ ಕಡೆ ಪಾರ್ಕ್ ನ ತೋರಿಸ್ತಾರೆ. ಅವರ ಮಗುನ ಕರ್ಕೊಂಡ್ ಬಂದ್ ಒಂದ್ ರೂಮ್ ನ ತೋರಿಸ್ಬಿಟ್ಟು ಹೋಗಿ ಮಲ್ಕೋ ಹೋಗು ಅಂತ ಕಳಿಸ್ತಾರೆ. ಆ ಮಗುನು ಬೇರೆ ದಾರಿ ಇಲ್ದೆ ಪಾಪ ಅವ್ರ ಅಮ್ಮನ ನೆನ್ಸ್ಕೊಂಡೆ ಬಂದ್ ಅಳ್ಕೊಂಡ್ ಮಲ್ಕೊಂಡಿರುತ್ತೆ. ಈ ಕಡೆ ಪಾರ್ಕ್ ಮತ್ತೆ ಜಾನ್ ಇಬ್ರು ಎಣ್ಣೆ ಹೊಡ್ಕೊಂಡ್ ಕೂತಿರ್ತಾರೆ. ಆಗ ಆ ಜಾನ್ ಕೇಳ್ತಾನೆ, ಬಡ್ಡಿಗೋಸ್ಕರ ಮಗುನ್ ಕರ್ಕೊಂಡ್ ಬಂದಿರೋ ತಪ್ಪಲ್ವಾ ಸರ್, ಬಡ್ಡಿ ವ್ಯವಹಾರ ಮಾಡೋದೇ ತಪ್ಪು, ಅದ್ರಲ್ಲೂ ಮಗುನ್ ಕರ್ಕೊಂಡ್ ಬಂದಿದೀವಿ, ಹೆಂಗ್ ಸರ್ ಇದೆಲ್ಲ ಅಂತ ಕೇಳ್ದಾಗ ಪಾರ್ಕ್ ಹೇಳ್ತಾರೆ, ಏಯ್ ನಾವೇನ್ ಮಗುನ್ ಕಿಡ್ನಾಪ್ ಮಾಡಿದೀವಿ, ಅಡಮಾನವಾಗಿ ತಗೊಂಡ್ ಬಂದಿದೀವಿ ಅಷ್ಟೇ, ಬೆಳಗ್ಗೆ ಅವ್ರ ಅಮ್ಮ ಬಂದು ದುಡ್ಡು ಕೊಟ್ಬಿಟ್ಟು ಮಗುನ್ ಕರ್ಕೊಂಡ್ ಹೋಗ್ತಾರೆ, ನೀನ್ ಬಾಯ್ ಮುಚ್ಕೊಂಡಿರು, ಅದ್ರಲ್ಲೂ ನೀನು ಬಡ್ಡಿ ವ್ಯವಹಾರ ಅಂತ ಹೇಳ್ಬೇಡ, ನಾವು ಫೈನಾನ್ಸ್ ಕೊಡ್ತೀವಿ ಅಂತ ಹೇಳು. ಈ ತರ ಎಲ್ಲ ಮಾಡಿದ್ರೇನೆ ನಾವು ಬಡ್ಡಿ ವಸೂಲಿ ಮಾಡಕ್ ಆಗೋದು, ಹಂಗ್ ವಸೂಲಿ ಮಾಡಿದ್ರೇನೆ ನಮಗೆ ಕಮಿಷನ್ ಸಿಗೋದು, ಬರೋ ತಿಂಗಳು ಜೀವನ ನಡ್ಸೋದ್ ಬೇಡ್ವೇನೋ ಅಂತ ಬೈತಾರೆ. ಇವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ಳೋ ಮಗು ಪಾಪ ಹತ್ಕೊಂಡ್ ಮಲಗಿರುತ್ತೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಆ ಪಾರ್ಕ್ ಸುವಿನ ಕರ್ಕೊಂಡು ಅವ್ರ ಆಫೀಸ್ಗೆ ಹೋಗಿರ್ತಾನೆ. ಅಲ್ಲಿ ಬರೋ ಬಾಸ್ ನೋಡಿ ಇವ್ರನ್ನ ಸರಿಯಾಗಿ ಬೈತಾ ಇರ್ತಾನೆ, ಬಾಯ್ಗ್ ಬಂದಂಗಲ್ಲ, ಬಡ್ಡಿ ವಸೂಲಿ ಮಾಡ್ಕೊಂಡ್ ಬನ್ನಿ ಅಂದ್ರೆ ಮಗುನ್ ಎತ್ಕೊಂಡ್ ಬಂದಿದ್ದೀರಾ, ನನ್ನ ಜೈಲ್ ಒಳಗಡೆ ಹಾಕಿ ಏರೋಪ್ಲೇನ್ ಹತ್ಸೋವರೆಗೂ ನೀವು ಬಿಡಲ್ಲ ಅಂತ ಕಾಣಿಸುತ್ತೆ, ಹೋಗ್ ಮರ್ಯಾದಕ್ ಬಡ್ಡಿ ವಸೂಲಿ ಮಾಡ್ಕೊಂಡ್ ಬನ್ನಿ ಅಂತ ಬೈತಾನೆ. ಆ ಅಮ್ಮ 9 ಗಂಟೆಗೆಲ್ಲ ದುಡ್ಡು ತಗೊಂಡ್ ಬರ್ತೀನಿ ಅಂದ್ಲು, ಆದ್ರೆ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವೇ ಅಂತ ಆ ಮಗುನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಕೇಳ್ತಾರೆ, ನಿಮ್ಮಮ್ಮ ಎಲ್ಲಿರ್ತಾರೋ ಹೇಳು, ನಿಮ್ಮನೆ ಅಡ್ರೆಸ್ ಹೇಳು ಅಂತ. ಆದ್ರೆ ಚಿಕ್ಕ ಹುಡುಗಿ ಎಲ್ಲ ಪಾಪ ಇನ್ನೂ ಅಡ್ರೆಸ್ ಹೇಳಕ್ ಗೊತ್ತಿಲ್ಲ. ಜೊತೆಗೆ ಬೈತಾ ಇರ್ತಾನೆ, ನಿಮ್ಮಮ್ಮ 9 ಗಂಟೆಗೆಲ್ಲ ಬಂದ್ ದುಡ್ಡು ಕೊಟ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು, ಆದ್ರೆ ನಿಮ್ಮಮ್ಮಗ್ ನಿನ್ ಮೇಲೆ ಇಷ್ಟನೇ ಇಲ್ಲ, ಅದಕ್ಕೆ ಬಂದೇ ಇಲ್ಲ ಅಂತ ಹೇಳಿ ಬೈತಾ ಇರ್ತಾನೆ. ಹುಡುಗಿ ಪಾಪ ಹತ್ಕೊಂಡು ಅಂತ ಕೂತಿರ್ತಾಳೆ. ಹಂಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಕಾರ್ನ ನಿಲ್ಸಿರ್ತಾರೆ. ಆ ಗ್ಯಾಪ್ ನ ಯೂಸ್ ಮಾಡಿ ಆ ಹುಡುಗಿ ಇಳಿದ್ಬಿಟ್ಟು ಓಡೋಗ್ಬಿಡ್ತಾಳೆ. ಇವ್ರು ಅಯ್ಯೋ ಏನ್ ಹುಡುಗಿ ಇಂತ ಕೆಲಸ ಮಾಡಿದ್ಲು ಅಂತ ಹುಡುಗಿನ ಓಡಿಸ್ಕೊಂಡೇ ಹೋಗ್ತಾರೆ. ಆ ಹುಡುಗಿ ಅಲ್ಲಿ ಅಕ್ಕಪಕ್ಕ ಸಂದಲೆಲ್ಲ ದೂರ್ಕೊಂಡು ಓಡೋಗ್ತಾ ಇರ್ತಾಳೆ. ಹಂಗೆ ಪಾಟ್ ಹಿಂದ್ಗಡೆ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾಳೆ. ಇವ್ರಿಗೆ ಕಾಣಿಸೋದಿಲ್ಲ ಹುಡುಗಿ ಎಲ್ಲೋದ್ಲೋ ಏನೋ ಅಂತ. ಅದ್ರೆಲ್ಲ ಹುಡುಗಿ ಹತ್ರ ಓಡೋಗ್ಬೇಕಾದ್ರೆ ಒಂದ್ ಶೂನ ಬಿಟ್ಬಿಟ್ಟು ಹೊಟ್ಟೋಗ್ತಾಳೆ. ಒಂದ್ ಶೂ ಮಾತ್ರ ಕಾಲಲ್ಲಿ ಇರುತ್ತೆ. ಆ ಬಿಟ್ಟೋಗಿರೋ ಶೂನ ಈ ಪಾರ್ಕ್ ಎತ್ತಿ ಕೈಲಿ ಇಟ್ಕೊಂಡಿರ್ತಾರೆ. ಎಲ್ಲೋದ್ಲಪ್ಪ ಈ ಹುಡುಗಿ ಅಂತ. ಇನ್ನೊಂದ್ ಕಡೆ ಆ ಹುಡುಗಿನ ತೋರಿಸ್ತಾರೆ. ಹೆಂಗೋ ಬಂದ್ ಮನೆ ಸೇರಿರ್ತಾಳೆ. ಅವ್ರಮ್ಮ ಇರ್ತಾರೆ ಅಂತ ಆಸೆಯಿಂದ ಬಂದ್ ನೋಡಿದ್ರೆ ಅವ್ರ ಅಮ್ಮ ಇರಲ್ಲ. ಪಾಪ ಇನ್ನೂ ಹುಡುಗಿ ಗೊತ್ತಿಲ್ವಲ್ಲ ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗಿದ್ದಾರೆ ಅಂತ. ಅವಳ ಹತ್ರ ಮನೆ ನೋಡ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಅವಳ ಜೊತೆ ಇದ್ದಿದ್ದ ನೆನಪಲ್ಲ ಅವಳಿಗೆ ಬರ್ತಾ ಇರುತ್ತೆ. ಗಂಗೆ ಫ್ರಿಜ್ ಅಲ್ಲಿ ನೋಡ್ತಾಳೆ, ಹಾಲು ಬ್ರೆಡ್ ಇರುತ್ತೆ, ಅದನ್ನ ಎತ್ಕೊಂಡು ಹತ್ಕೊಂಡು ಅಮ್ಮ ಎಲ್ಲೋದೆ ಅಂತ ಹೇಳ್ಕೊಂಡು ತಿಂತಾ ಇರ್ತಾಳೆ. ಇನ್ನೊಂದ್ ಕಡೆ ಜಾನ್ ಬಂದು ಪಾರ್ಕ್ ನ ಕೇಳ್ತಾ ಇರ್ತಾರೆ, ಸರ್ ಎಲ್ಲೋದ್ಲು ಸರ್ ಆ ಹುಡುಗಿ, ಏನ್ ಸರ್ ಹಿಂಗ್ ಮಾಡ್ಬಿಟ್ಲು, ಏನ್ ಸರ್ ಮಾಡೋದೀಗ ಅಂತ ಕೇಳ್ದಾಗ ಈ ಪಾರ್ಕ್ ಹೇಳ್ತಾನೆ, ಹೋದ್ರೆ ಹೋಗ್ಲಿ ಬಿಡೋ, ಅವ್ರು ಇಲ್ಲಿರೋದೇ ಇಲ್ಲಿಗಲ್ಲೋ, ಎಲ್ಲೋದ್ಲೋ ಏನೋ ಬಿಡು ಅನ್ನೋ ತರ ಕೇರ್ಲೆಸ್ ಆಗಿ ಹೇಳ್ತಾನೆ. ಆ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಜಾನ್ಗೆ ಕೋಪ ಬರುತ್ತೆ. ಛೀ ಮನುಷ್ಯನ ಇವನು, ಮಗು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪನೂ ಫೀಲಿಂಗ್ಸ್ ಇಲ್ಲ ಅಂತ ಬೈಕೊಳ್ತಾ ಇರ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಪೊಲೀಸ್ ಸ್ಟೇಷನ್ ಇಂದ ಒಬ್ರು ಬಂದು ಪಾರ್ಕ್ ಅವ್ರನ್ನ ಮೀಟ್ ಆಗ್ತಾರೆ. ಬನ್ನಿ ನಿಮ್ ಹತ್ರ ಮಾತಾಡ್ಬೇಕು ಅಂತ. ಏನ್ ವಿಷಯ ಅಂದ್ರೆ ಸುವಿ ಅವ್ರ ಅಮ್ಮ ಪಾರ್ಕ್ ನ ನೋಡ್ಬೇಕು ಮಾತಾಡ್ಬೇಕು ಅಂತ ಹೇಳಿರ್ತಾರೆ. ಅದರಿಂದ ಅವ್ರನ್ನ ಕರ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲಿ ಬಂದ್ ನೋಡಿದ್ರೆ ತುಂಬಾ ಜನ ಕೂತಿರ್ತಾರೆ. ಈ ಪಾರ್ಕ್ ಕೇಳ್ತಾರೆ, ಏನ್ ಸರ್ ಇದು ಇಷ್ಟೊಂದ್ ಜನ ಇದಾರೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇವರೆಲ್ಲ ಚೈನಾ ಇಂದ ಇಲ್ಲಿ ಕೊರಿಯಾಗೆ ಇಲ್ಲಿಗಲ್ ಆಗಿ ಬಂದಿರೋದು, ಇವತ್ ನೈಟ್ ಅವ್ರನ್ನೆಲ್ಲ ಕಳ್ಸ್ಬಿಡ್ತಾ ಇದೀವಿ ಚೈನಾಗೆ ಅಂತ. ಇದನ್ನ ಕೇಳಿಸ್ಕೊಂಡ್ಮೇಲೆ ಪಾರ್ಕ್ ಗೆ ಶಾಕ್ ಆಗುತ್ತೆ. ಹಾ ಏನ್ ಇವತ್ ನೈಟ್ ಕಳ್ಸ್ಬಿಡ್ತಾ ಇದೀರಾ, ಅಯ್ಯೋ ಇದೇ ಟೈಮ್ ಎಲ್ಲ ಮಗು ಬೇರೆ ಕಾಣಿಸ್ತಾ ಇಲ್ವೇ, ಅವ್ರ ಅಮ್ಮ ಕೇಳಿದ್ರೆ ನಾನು ಏನಂತ ಹೇಳೋದು ಅಂತ ಹಂಗೆ ಸೈಲೆಂಟ್ ಆಗಿ ಹೋಗಿ ಅವ್ರ ಅಮ್ಮನ ಮೀಟ್ ಆಗ್ತಾರೆ. ಇಲ್ಲಿ ನೋಡಿದ್ರೆ ಸುವಿ ಅವ್ರ ಅಮ್ಮ ಹೇಳ್ತಾರೆ, ಈಗ ನಾನ್ ನನ್ ಮಗುನ ನೋಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಅದ್ರಲ್ಲೂ ಇವಾಗ ನನ್ನ ಚೈನಾಗ್ ಕಳಿಸ್ಬಿಡ್ತಾ ಇದಾರೆ, ಅದ್ರಿಂದ ನಮ್ಮ ಅಂಕಲ್ ನಿಮ್ಮನ್ನ ಮೀಟ್ ಆಗಿ ಆ ದುಡ್ಡನ್ನ ನಿಮಗ್ ಕೊಟ್ಬಿಟ್ಟು ಮಗುನ ತಗೊಳ್ತಾರೆ. ಆಮೇಲೆ ಮಗುನ ಯಾವ್ದೋ ಕೊರಿಯಾನಲ್ಲಿರೋ ಒಂದು ಶ್ರೀಮಂತರಿಗೆ ದತ್ತು ಮಗುವಾಗಿ ಕೊಟ್ಬಿಡ್ತಾರೆ. ಹೆಂಗೋ ನನ್ ಮಗಳು ಅವಾಗ ಸೇಫ್ ಆಗಿರ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಇವ್ರ ಈ ತರ ತುಂಬಾನೇ ಬೇಜಾರಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಈ ಕಡೆ ಪಾರ್ಕ್ ಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅದ್ರಲ್ಲೂ ಅವ್ರ ಅಮ್ಮ ಹೇಳ್ತಾರೆ, ನನ್ ಮಗಳನ್ನ ನೀವ್ ಕೊಡ್ಬೇಕಾದ್ರೆ ನನ್ ಮಗಳಿಗೆ ಒಂದೇ ಒಂದ್ ಮಾತು ಹೇಳಿ, ನೀನ್ ಚೆನ್ನಾಗ್ ಓದಿ ಚೆನ್ನಾಗ್ ಒಂದು ಒಳ್ಳೆ ಸ್ಟೇಜ್ ಗೆ ಬಂದ್ಮೇಲೆ ಬಂದು ನನ್ನ ನೋಡಕ್ ಕೇಳಿ, ನಾನ್ ಚೈನಾನಲ್ಲಿ ಅವಳಿಗೋಸ್ಕರ ಕಾಯ್ತಾ ಇರ್ತೀನಿ, ಈ ಮಾತನ್ನ ಮಾತ್ರ ಹೇಳಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅಂತ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಅಮ್ಮನ ಅಷ್ಟು ಫೀಲಿಂಗ್ ಅಲ್ಲಿ ಹೇಳ್ತಾರೆ ಆ ಮಾತನ್ನ. ಅದ್ರಲ್ಲೂ ಈ ಪಾರ್ಕ್ ಗೆ ನಿನ್ ಮಗಳ ನನ್ನ ಹತ್ರ ಇಲ್ಲ ಅಂತ ಹೇಳಕ್ಕೂ ಬಾಯ್ ಬರ್ತಾ ಇಲ್ಲ. ಪಾಪ ಅವರು ಅಷ್ಟು ಬೇಜಾರಲ್ಲಿ ಇರ್ತಾರೆ. ಆಮೇಲೆ ಸೂಬಿ ಅವ್ರ ಅಮ್ಮ ಒಂದು ಫೋಟೋನ, ಅಂದ್ರೆ ಅವ್ರ ಅಮ್ಮನೂ ಮಗಳಿಬ್ರು ಎತ್ಕೊಂಡಿರೋ ಒಂದು ಫೋಟೋ, ಆ ಫೋಟೋನ ಮತ್ತೆ ಒಂದು ಪೇಜರ್ ನ ಕೊಟ್ಟು ನನ್ ಮಗಳಿಗೆ ಇದನ್ನ ಕೊಟ್ಬಿಡಿ, ಅವಾಗವಾಗ ನನಗೆ ಪೇಜರ್ ಮೂಲಕ ಮಾತಾಡಕ್ ಹೇಳಿ, ಇದೇ ನೀವ್ ನನಗ್ ಮಾಡೋ ಹೆಲ್ಪ್ ಅಂತ ಹೇಳ್ತಾರೆ. ಅದಕ್ ಪಾರ್ಕು ಸರಿ ಅಂತ ಹೇಳ್ತಾರೆ. ವಿಧಿ ಪ್ರಕಾರ ಏನ್ ನಡೆಯುತ್ತೋ ನಡೀಲಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಇರ್ತಾರೆ. ಅದೇ ಟೈಮಲ್ಲಿ ಈ ಕಡೆ ಸುವಿನ ತೋರಿಸ್ತಾರೆ. ಆ ಹುಡುಗಿ ಮನೆಯಲ್ಲಿ ಒಂದು ಬೋರ್ಡ್ ಅಲ್ಲಿ ಬರೀತಾ ಇರ್ತಾಳೆ, ಅಮ್ಮ ನೀವೆಲ್ಲಿದ್ರು ನಾನ್ ಬರ್ತೀನಿ, ನಿಮ್ಮನ್ನ ಕಂಡಿಡಿತೀನಿ ಅಂತ ಹೇಳ್ಬಿಟ್ಟು ಅವಳ ಸೈಜ್ ಒಂದ್ ಬ್ಯಾಗ್ ನ ತಗ್ಲಾಕೊಂಡು ಅವ್ರ ಅಮ್ಮ ಚಪ್ಪಲಿನ ಹಾಕೊಂಡು ಆ ಹುಡುಗಿ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಅವ್ರಂಗ್ ಹೋಗಿದ್ದೊಂದ್ ಸ್ವಲ್ಪ ಹೊತ್ತಿಗೆ ಪಾರ್ಕ್ ಒಳಗಡೆ ಬರ್ತಾರೆ. ಮೋಸ್ಟ್ಲಿ ಹುಡುಗಿ ಏನಾದ್ರು ಬಂದಿರ್ತಾರೆ ಏನೋ ಅಂತ ಡೌಟ್ ಅಲ್ಲಿ ನೋಡಿದ್ರೆ ಹುಡುಗಿ ಅಲ್ಲೇ ಬಂದಿರ್ತಾಳೆ. ಯಾಕೆ
ಯಾಕಂದ್ರೆ ಅವಳ ಕಾಲಲ್ಲಿ ಹಾಕೊಂಡಿದ್ಲಲ್ಲ ಒಂದು ಶೂ ಅಲ್ಲಿ ರೋಡಲ್ಲಿ ಬಿಟ್ಟಿರ್ತಾಳೆ, ಇನ್ನೊಂದ್ ಶೂ ನೋಡಿದ್ರೆ ಮನೇಲಿ ಬಿದ್ದಿರುತ್ತೆ. ಜೊತೆಗೆ ಹುಡುಗಿ ಬೋರ್ಡಲ್ ಬೇರೆ ಬರ್ದಿರ್ತಾಳೆ, ಅಮ್ಮ ನೀನ್ ಎಲ್ಲಿದ್ರು ನಿನ್ನ ಹುಡ್ಕೊಂಡ್ ಬರ್ತೀನಿ ಅಂತ ಬರ್ದಿರ್ತಾಳೆ. ಅದನ್ನ ನೋಡಿ ಇವ್ನ ಅಂತಾನ, ಅಯ್ಯೋ ಮಗು ಇಲ್ಲೇ ಇದ್ದಿದೆ, ನಾವೇ ಮಿಸ್ ಮಾಡ್ಬಿಟ್ವಲ್ಲ ಅಂತ. ಮೋಸ್ಟ್ಲಿ ಹುಡುಗಿ ಇಲ್ಲೇ ಎಲ್ಲೋ ಸುತ್ಕೊಂಡಿರ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅವ್ರು ಯೋಚನೆ ಮಾಡಿದ ತರಾನೇ ಹುಡುಗಿನೂ ಅಲ್ಲಲ್ಲೇ ಸುತ್ತಾ ಇರ್ತಾಳೆ ಅಮ್ಮನ ಹುಡುಕೊಂಡು. ಹಂಗೆ ನೈಟ್ ಆಗುತ್ತೆ, ನೋಡಿದ್ರೆ ಒಬ್ಬ ಭಿಕ್ಷೆ ಎತ್ತವನು ಬಂದ ಹುಡುಗಿನ, ಬಾಮ್ಮ ನನ್ ಜೊತೆ ಊಟ ಕೊಡ್ತೀನಿ, ನಿನ್ನ ಚೆನ್ನಾಗ್ ನೋಡ್ಕೊಂತೀನಿ ಅಂತ ಕರೀತಾನೆ. ಆದ್ರೆ ಹುಡುಗಿ ಇಲ್ಲ ಇಲ್ಲ ನಮ್ಮಮ್ಮ ನನ್ನ ಮನೆಗ್ ಬರಕ್ ಹೇಳಿದ್ರು, ನಾನ್ ಮನೆಗ್ ಹೋಗ್ತೀನಿ ಅಂತ ಅಲ್ಲಿಂದ ಹೋಗಕ್ ಹೋದ್ರೆ ಆ ಭಿಕ್ಷೆ ಎತ್ತವನ್ ಬಿಡಲ್ಲ. ಹುಡುಗಿ ನಂಗೆ ಎತ್ತಾಕೊಂಡ್ ಹೋಗಕ್ ನೋಡ್ತಾನೆ. ಆಗ ಹುಡುಗಿ ಭಿಕ್ಷಕನ್ ಕೈನ ಕಚ್ಬಿಡ್ತಾಳೆ. ಅವನು ಕೋಪದಲ್ಲಿ ಅವಳನ್ನ ಬಿಟ್ಬಿಟ್ಟು ಹೊಡಿಯಕ್ಕೆ ಅಂತ ಹೋದಾಗ ಅವಾಗ ನಮ್ ಪಾರ್ಕ್ ಎಂಟ್ರಿ ಬಂದವ್ ನಂಗೆ ಜಾಡ್ಸ ಭಿಕ್ಷಕನ್ಗೆ ಒದಿತಾನೆ. ನೀನ್ ಯಾವನ ನನ್ನ ಅಡ್ಮಾನಕ್ ಬಂದಿರೋ ವಸ್ತುನ ಮುಟ್ಟಕ್ಕೆ? ಅವ್ರಮ್ಮ ನನ್ಗೆ $750 ಕೊಡ್ಬೇಕು, ಅದನ್ನ ಕೊಟ್ಟಾಗ ನಾನು ಆ ವಸ್ತುನ ಹುಷಾರಾಗಿ ಕೊಡ್ಬೇಕು, ನನ್ ಪರ್ಮಿಷನ್ ಇಲ್ದೆ ನನ್ ವಸ್ತುನ ನೀನ್ ಮುಟ್ತೀಯಾ ಅಂತ ಸರಿಯಾಗಿ ಹೊಡಿತಾ ಇರ್ತಾನೆ. ನಾನ್ ಇವಾಗ ವಸ್ತುಗೆ ಓನರು ಅಂತ ಹೇಳಿ ಅವನನ್ನ ಅಲ್ಲಿಂದ ಓಡಿಸ್ಬಿಡ್ತಾನೆ. ಆಮೇಲೆ ಆ ಹುಡುಗಿನ ಬೈತಾನೆ, ನೀನ್ ನನ್ನ ಅಡ್ಮಾನಕ್ಕೆ ಬಂದಿರೋ ವಸ್ತು ನೀನ್ ಹತ್ರ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ನಿಮ್ಮಮ್ಮಗ್ ನಾನು ಏನಂತ ಆನ್ಸರ್ ಮಾಡೋದು? ಇನ್ನೊಂದ್ಸತಿ ಹಂಗೆಲ್ಲ ಮಾಡ್ಬೇಡ ಅಂತ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ನಮ್ಮಮ್ಮ ಪೇಜರ್ಗೆ ನಾನ್ ಮೆಸೇಜ್ ಮಾಡಿದೆ, ಆದ್ರೆ ನಮ್ಮಮ್ಮ ನೋಡಿಲ್ಲ, ಏನು ರಿಪ್ಲೈಯೂ ಮಾಡಿಲ್ಲ, ನಮ್ಮಮ್ಮ ಎಲ್ಲೋದ್ರು ಅಂತ ನಿಮಗ್ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ ಪಾರ್ಕು ಹೇಳ್ತಾರೆ, ನಿಮ್ಮಮ್ಮನ ಇವತ್ ನೈಟೇ ಚೈನಾಗ್ ಕಳಿಸ್ಬಿಡ್ತಾರೆ, ನಿಮ್ಮಮ್ಮ ಅವ್ರ ಅಂಕಲ್ ಬಂದು ದುಡ್ಡು ಕೊಟ್ಬಿಟ್ಟು ನಿನ್ನ ಕರ್ಕೊಂಡ್ ಹೋಗ್ತಾರೆ, ಆಮೇಲೆ ನೀನೇನ ಇನ್ನೊಬ್ರ ಮನೆಗೆ ಕಳಿಸ್ಬಿಡ್ತಾರೆ, ನೀನ್ ಅವ್ರ ಹತ್ರನೇ ಬೆಳಿಬೇಕು, ಆತರ ದೊಡ್ಡೋಳಾದ್ಮೇಲೆ ಹೋಗಿ ನಿಮ್ಮ ಅಮ್ಮನ್ ಮೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಆ ಹುಡುಗಿಗೆ ತಾಳಕ್ಕೆ ಆಗಲ್ಲ ಅವ್ರಮ್ಮ ಬಿಟ್ಟೋದ್ರು ಅಂತ. ಇಲ್ಲ ನನ್ಗೆ ನಮ್ಮಮ್ಮನೇ ಬೇಕು ನಮ್ಮಮ್ಮನೇ ಬೇಕು ಅಂತ ಪಾಪ ತುಂಬಾನೇ ಅಳ್ತಾಳೆ, ತುಂಬಾನೇ ಚೀರಾಡ್ತಾ ಇರ್ತಾಳೆ. ಈ ಮಗು ಈ ತರ ತುಂಬಾನೇ ಕಷ್ಟಪಟ್ಟು ಅಳ್ತಾ ಇರೋದನ್ನ ನೋಡಿ ಈ ಕಡೆ ಪಾರ್ಕ್ಗೂ ತುಂಬಾ ಬೇಜಾರಾಗುತ್ತೆ. ಮೋಸ್ಟ್ಲಿ ತುಂಬಾ ರೂಡ್ ಆಗಿ ಹೇಳ್ಬಿಟ್ನೇನೋ, ಸ್ವಲ್ಪ ಸಾಫ್ಟ್ ಆಗಿ ಹೇಳಿರ್ಬೋದು ಅಂತ ಆ ಹುಡುಗಿನ ಸಮಾಧಾನ ಮಾಡ್ತಾರೆ. ಜೊತೆಗೆ ಹುಡುಗಿನ ಎತ್ಕೊಂಡು ಕಾರಲ್ಲಿ ಕೂರ್ಸ್ಕೊಂಡು ಈಗ ಸಮಾಧಾನವಾಗಿ ಹೇಳ್ತಾರೆ, ನಿಮ್ಮಮ್ಮ ಅವ್ರ ಅಂಕಲ್ ಮನೆಯಲ್ಲೇ ಇದ್ದಾರೆ, ಆದ್ರೆ ನಿನ್ನ ಇವಾಗ ನೋಡಕ್ ಆಗಲ್ಲ, ಬೆಳಿಗ್ಗೆ ನಿಮ್ಮಮ್ಮ ಅವ್ರ ಅಂಕಲ್ ಬಂದು ನಿನ್ನ ಕರ್ಕೊಂಡ್ ಹೋಗ್ತಾರೆ, ಆಮೇಲೆ ಅವರು ಒಂದ್ ದೊಡ್ಡ ಶ್ರೀಮಂತರ ಮನೆಗೆ ನಿನ್ನನ್ನ ಕಳಿಸ್ತಾರೆ, ನಿನ್ನ ಇನ್ಮೇಲೆ ಅಲ್ಲೇ ಓದ್ಬೇಕು, ಅಲ್ಲೇ ಬೆಳಿಬೇಕು, ಆಮೇಲೆ ಬಂದು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು, ಓಕೆನಾ, ಇದನ್ನ ನಿಮ್ಮಮ್ಮನೇ ಹೇಳಿದ್ದು ಅಂತ ಆ ಹುಡುಗಿನ ಸಮಾಧಾನ ಮಾಡ್ತಾ ಇರ್ತಾರೆ. ಆದ್ರೂ ಹುಡುಗಿ ತುಂಬಾನೇ ಬೇಜಾರಲ್ಲಿ ಹತ್ಕೊಂಡ್ ಕೂತಿರ್ತಾಳೆ. ಆಗ ಇವ್ರು ಹೇಳ್ತಾರೆ, ನಾಳೆ ಬೆಳಿಗ್ಗೆ ಅವ್ರ ಅಂಕಲ್ ಕಾಲ್ ಮಾಡೋವರೆಗೂ ಅಷ್ಟೇ, ಆಮೇಲೆ ನಿನ್ನ ಅವ್ರ ಜೊತೆ ಕಳಿಸ್ಬಿಡ್ತೀನಿ, ಅಲ್ಲಿವರೆಗೂ ಅಳ್ದಿರ ಸೈಲೆಂಟ್ ಆಗಿ ಇರು ಅಂತ ಸಮಾಧಾನ ಮಾಡ್ತಾನೆ ಇರ್ತಾರೆ. ಇವಾಗ ಮತ್ತೆ ಫ್ಲೈಟ್ ಅಲ್ಲಿ ಹೋಗ್ತಾರ ಸುವಿನ ತೋರಿಸ್ತಾರೆ, ಅಂದ್ರೆ ದೊಡ್ಡ ಹುಡುಗಿ ಆಗಿರ್ತಾಳಲ್ಲ ಅವಳನ್ನ. ಈಗ್ಲೂ ಅವಳು ಯೋಚನೆ ಮಾಡ್ತಾ ಇರ್ತಾಳೆ, ಮಿಸ್ಟರ್ ಪಾರ್ಕ್ ಅವರು ನಾನು 9 ವರ್ಷ ಇರ್ಬೇಕಾದ್ರೆ ನನ್ನನ್ನ ಅಡಮಾನವಾಗಿ ತಗೊಂಡಿದ್ರು, ಆತರ ಒಂದು ಅಡಮಾನದ ವಸ್ತುಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ನನ್ಗೂ ಅಷ್ಟೇ ಮರ್ಯಾದೆ ಕೊಟ್ರು ಅನ್ನೋ ಒಂದು ವಿಷಯನ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಪಾಸ್ಟ್ ಅಲ್ಲಿ ಇರೋ ಸುವಿನ ತೋರಿಸ್ತಾರೆ, ಅಂದ್ರೆ ಚಿಕ್ಕ ಹುಡುಗಿ ಆಗಿರೋ ಸುವಿನ ತುಂಬಾನೇ ಅಚ್ಚುಕಟ್ಟಾಗಿ ಮನೇಲಿರೋ ಕೆಲ್ಸನೆಲ್ಲ ಮಾಡ್ತಾ ಇರ್ತಾಳೆ, ಮನೇನ ಕ್ಲೀನ್ ಮಾಡೋದು ತೊಳೆಯೋದು ಅಂತ. ಆಗ ಪಾರ್ಕ್ ಒಳಗಡೆ ಬರ್ತಾರೆ, ಈ ಹುಡುಗಿ ಈ ಅಂತ ನಕ್ಕೊಂಡ್ ನಿಂತಿರ್ತಾಳೆ. ಅದನ್ನ ನೋಡಿ, ನೀನ್ ಸರಿ ಇಲ್ವೇ, ಏನೋ ಡಿಫ್ರೆಂಟ್ ಆಗಿದ್ಯಾ, ಏನ್ ಬೇಕು ನಿನ್ಗೆ, ಹೋಗಿ ನೀರ್ ಎತ್ಕೊಂಬೋ ಕುಡಿಯಕ್ಕೆ ಅಂತ ಕಳಿಸ್ತಾರೆ. ಈ ಹುಡುಗಿನ ನೀರ್ ಎತ್ಕೊಂಬಂದ್ ಕೊಡ್ತಾಳೆ. ಏನ್ ಬೇಕು ನಿನ್ಗೆ ಅಂತ ಕೇಳಿದಾಗ ಹುಡುಗಿ ಹೇಳ್ತಾಳೆ, ನನ್ನನ್ನ ಭೂಷಣ್ ಕರ್ಕೊಂಡ್ ಹೋಗ್ತೀರಾ ಅಂತ ಕೇಳ್ತಾಳೆ. ಭೂಷಣ್ಗ ಅಲ್ಯಾಕ್ ಹೋಗ್ಬೇಕು ನೀನು ಅಂತ ಕೇಳಿದಾಗ, ಯಾಕಂದ್ರೆ ಅದ್ರ ಪಕ್ಕದಲ್ಲೇ ಚೈನಾ ಇರೋದು, ನನ್ನನ್ನ ಅಲ್ಲಿ ಕರ್ಕೊಂಡ್ ಹೋಗ್ತೀರಾ ಅಂತ ಕೇಳ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ಜಾನ್ ಒಂದ್ ಮ್ಯಾಪ್ ನ ತಗೊಂಡ್ ಬಂದು ಭೂಷಣ್ ಇಂದ ಚೈನಾಗ್ ಹೆಂಗ್ ಹೋಗ್ಬೇಕು ಅಂತ ಸುಮ್ನೆ ಹಂಗೆ ಕಾಲ್ದಾರಿ ತರ ತೋರಿಸ್ತಾ ಇರ್ತಾರೆ. ಈಗ ಹಂಗೆ ಒಂದು ಫೋನ್ ಕಾಲ್ ಬರುತ್ತೆ, ಪಾರ್ಕ್ ಹೋಗಿ ಅಟೆಂಡ್ ಮಾಡ್ತಾರೆ. ಮಾತಾಡ್ತಿರೋದು ಬೇರೆ ಯಾರು ಅಲ್ಲ, ಸುವಿ ಅವ್ರ ಅಮ್ಮ ಇರ್ತಾರಲ್ಲ ಅವ್ರ ಅಂಕಲ್ಲೇ. ಅವ್ರು ಹೇಳ್ತಾ ಇರ್ತಾರೆ, ಈಗ ತಾನೇ ಸುವಿ ಅವ್ರ ಅಮ್ಮ ಬಂದು ಚೈನಾ ಸೇರಿದ್ದಾರೆ, ಈಗ್ಲೇ ನನ್ ಕೈಲಿ ಅವ್ರ ಹತ್ರ ಮಾತಾಡಕ್ಕಾಗಿದ್ದು, ಈ ವಿಷಯ ಗೊತ್ತಾದ್ಮೇಲೆ ನಿಮಗ್ ನಾನ್ ಕಾಲ್ ಮಾಡ್ತಾ ಇದ್ದೀನಿ, ಸೊ ನೀವ್ ದಯವಿಟ್ಟು ಸುವಿನ ಕರ್ಕೊಂಡು ಭೂಷಣ್ ವರ್ಗೂ ಬರ್ತೀರಾ, ನಿಮ್ದು ಅಮೌಂಟ್ ಏನಿದೆಯೋ ನಾನು ಅಲ್ಲಿ ಸೆಟಲ್ ಮಾಡ್ತೀನಿ, ಈಗ ಅರ್ಧ ಅಮೌಂಟ್ ನಿಮ್ಗೆ ಸೆಂಡ್ ಮಾಡ್ತೀನಿ, ಬರ್ಬೇಕಾದ್ರೆ ಮಗುಗ್ ಸ್ವಲ್ಪ ಒಳ್ಳೆ ಊಟ ಒಳ್ಳೆ ಬಟ್ಟೆ ಅಂತೆಲ್ಲ ಕೊಡ್ಸಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಪಾರ್ಕಿಗೆ ತುಂಬಾನೇ ಸಂತೋಷ ಆಗುತ್ತೆ. ಆಮೇಲೆ ಈ ವಿಷಯನ ಸುವಿಗೆ ಹೇಳಿದ್ಮೇಲೆ ತುಂಬಾನೇ ಸಂತೋಷ ಪಡ್ತಾಳೆ, ಅಯ್ಯ ನಮ್ಮಮ್ಮ ನೋಡಕ್ ಹೋಗ್ಬೋದು ಅಂತ. ಸರಿ ಅಂತ ಈಗ ಹುಡ್ಗಿ ನಂಗೆ ಕಾರಲ್ಲಿ ಕರ್ಕೊಂಡ್ ಹೋಗ್ತಾ ಇರ್ತಾರೆ. ಹುಡ್ಗಿಗ್ ನಿಜ ಹೇಳಿರಲ್ವಲ್ಲ, ಹಂಗೆ ಕಾರಲ್ಲಿ ಕರ್ಕೊಂಡ್ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಹುಡ್ಗಿ ಕಾರಿಂದ ಆ ಬೋರ್ಡ್ ಅಲ್ಲಿ ಕೊರಿಯನ್ ಅಲ್ಲೆಲ್ಲ ಬರ್ದಿರ್ತಲ್ವಾ ರೋಡ್ ಸೈಡ್, ಅದನ್ನೆಲ್ಲ ಚೆನ್ನಾಗಿ ಓದ್ತಾ ಇರ್ತಾಳೆ. ಅದನ್ನ ನೋಡಿ ಪಾರ್ಕ್ ಕೇಳ್ತಾರೆ, ಪರವಾಗಿಲ್ವೇ ನಿಮ್ಮಮ್ಮ ಚೈನಾದವ್ರಾದ್ರೂನು ಕೊರಿಯಾ ಭಾಷೆನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಓದೋದನ್ನ ಬರೆಯೋದನ್ನೆಲ್ಲ ಅಂತ ಹೇಳ್ತಾರೆ. ಆಮೇಲೆ ಸುವಿ ಕೇಳ್ತಾಳೆ, ನಿಮ್ಮ ಹೆಸರೇನು ಅಂತ. ಅದಕ್ಕೆ ಪಾರ್ಕ್ ಹೇಳ್ತಾರೆ, ನನ್ನ ಹೆಸರು ಪಾರ್ಕ್ ಡೂಸೇಕ್ ಅಂತ ಹೇಳ್ತಾರೆ. ಏನು ಡೂಸೇಕಾ? ಡೂಸೇಕ್ ಅಂದ್ರೆ ತಲೆಯಲ್ಲಿ ಬಂಕ್ ಮಣ್ಣು ಇಟ್ಕೊಂಡಿರೋರು ಅಂತ. ಹಂಗಾದ್ರೆ ನಿಮ್ ತಲೆಯಲ್ಲೂ ಬಂಕ್ ಮಣ್ಣೇನ ಇರೋದು ಅಂತ ಹೇಳ್ಬಿಟ್ಟು ಒಂಥರ ನಕ್ಕಲಾಗಿ ನಕ್ಕೊಂಡ್ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಕಾರ್ ಓಡಿಸ್ತಿರೋ ಜಾನು ಹೇಳ್ತಾರೆ, ಹೌದೌದು ನಮ್ ಬಾಸ್ಗೆ ತಲೆಯಲ್ಲಿ ಇರೋದು ಬರೀ ಬಂಕ್ ಮಣ್ಣೆ ಅಂತ. ಈ ಮಾತನ್ನ ಕೇಳಿಸ್ಕೊಂಡು ಇಬ್ರು ನಗ್ತಾ ಇರ್ತಾರೆ. ಈ ಕಡೆ ಪಾರ್ಕು ಒಂಥರ ಜೋರಾಗಿ ನಕ್ಕಲಾಗಿ ನಗದ್ಬಿಟ್ಟೆ, ಹಾ ಇದೇನ್ ದೊಡ್ಡ ಕಾಮಿಡಿ ಎಲ್ಲ, ಮುಚ್ಕೊಂಡ್ ಕಾರ್ ಓಡಿಸು, ಯಾರಾದ್ರೂ ಸ್ವಲ್ಪ ನನ್ ಬಗ್ಗೆ ಕಿಂಡಲ್ ಆಗಿ ಮಾತಾಡಿದ್ರೆ ಸಾಕಲ್ವಾ, ಈ ಅಂತ ಅಲ್ಲಿ ತೋರ್ಸ್ಕೊಂಡ್ ಬಂದ್ಬಿಡ್ತೀಯಾ ಅಂತ ಅವ್ರನ್ನ ಬೈದಿದಾದ್ಮೇಲೆ ಸುವಿನ ನೋಡಿ ಕೇಳ್ತಾರೆ, ಏನಮ್ಮ ನನ್ನ ಹೆಸರಿಗೆ ಏನ್ ಕಡಿಮೆ, ಪಾರ್ಕ್ ಡೂಸೇಕ್ ಅಂತ ಸೂಪರ್ ಆಗಿಲ್ವಾ ಅಂತ ಕೇಳ್ತಾರೆ. ಅದಕ್ ಸುವಿ ಹೇಳ್ತಾಳೆ, ಡೂಸೇಕ್ ಎಲ್ಲ ಚೆನ್ನಾಗಿಲ್ಲ, ಇನ್ಮೇಲೆ ಆ ಹೆಸರಿಂದ ನಿಮ್ಮನ್ನ ಕರಿಯಲ್ಲ, ಇನ್ಮೇಲೆ ನಿಮ್ ಹೆಸರನ್ನ ಪಾರ್ಕ್ ಸೆಂಬು ಅಂತ ಇಟ್ಕೊಳ್ಳಿ, ಅದೇ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಅದನ್ನ ಈ ಪಾರ್ಕು ರಿಪೀಟ್ ಮಾಡಿ ನೋಡ್ತಾರೆ, ಸೆಂಬು ಇದು ಚೆನ್ನಾಗೇ ಇದೆ ಅಲ್ವಾ, ಸೆಂಬು ಎಂಟರ್ಪ್ರೈಸಸ್, ಸೆಂಬು ಆಟೋಮೊಬೈಲ್ಸ್, ಸೆಂಬು ಕನ್ಸ್ಟ್ರಕ್ಷನ್ಸ್, ಈ ಹೆಸರೇ ಚೆನ್ನಾಗಿದೆ, ಇನ್ಮೇಲೆ ಇದನ್ನ ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅವ್ರಿಗೂ ಸಂತೋಷ ಆಗುತ್ತೆ, ಒಂಥರ ಸ್ಮೈಲಿಂಗ್ ಫೇಸ್ ಅಲ್ಲಿ ನೋಡ್ತಾ ಇರ್ತಾರೆ.
ಹೇಳ್ತಾಳೆ. ಹಂಗೆ ಈಗ ಅವ್ರು ಬಂದ್ ಸೇರ್ಬೇಕಾಗಿರೋ ಜಾಗನು ಬಂದಿರುತ್ತೆ. ಅಲ್ಲೊಂದ್ ಅಂಗಡಿನ ನೋಡ್ಬಿಟ್ಟು ನನ್ನ ಅಂಗಡಿ ಕರ್ಕೊಂಡ್ ಹೋಗ್ತೀರಾ ಅಂತ ಕೇಳ್ತಾರೆ. ಹಂಗೆ ಅಂಗಡಿ ಒಳಗಡೆನು ಹೋಗ್ತಾರೆ. ಈಗ ಶುಭಿಗೆ ಸ್ವಲ್ಪ ಡ್ರೆಸ್ಸಸ್ ನ ನೋಡ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲಾ ಡ್ರೆಸ್ಸಸ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ತುಂಬಾ ಕಡಿಮೆ ರೇಟ್ ಅಲ್ಲಿ ಇರೋ ಬಟ್ಟೆನ ತೋರಿಸ್ತಾರೆ. ಆದ್ರೆ ಹುಡುಗಿ ತುಂಬಾ ಬಂಗಾರದ ಮಗು ಪಾಪ ಇರೋ ಬಟ್ಟೆನಲ್ಲಿ ಚೆನ್ನಾಗಿರೋ ಬಟ್ಟೆ ಇದ್ರೆ ಸಾಕು ಅಂತ ಹೇಳಿ ಅವ್ರು ಕೊಡ್ಸೋ ಬಟ್ಟೆನ ತಗೊಳುತ್ತೆ. ಈಗ ಹಂಗೆ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂರ್ಸಿರ್ತಾರೆ. ಹುಡುಗಿ ಇಷ್ಟಪಟ್ಟಿದ್ದನ್ನ ತಿಂತಾ ಇರ್ತಾಳೆ. ಆಗ ಪಾರ್ಕ್ ಅವ್ರು ಹೇಳ್ತಾ ಇರ್ತಾರೆ, ನೋಡಮ್ಮ ಅಲ್ಲಿ ಹೋಗಿದ ತಕ್ಷಣ ಸುಮ್ನೆ ಆಟ ಆಡ್ಕೊಂಡಿರ್ಬೇಡ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಹುಡುಗಿ ತರ ಇರ್ಬೇಕು, ಅವಾಗ್ಲೇ ನಿಮ್ಮ ಅಮ್ಮನ ನಿನ್ ಕೈಲಿ ನೋಡ್ಕೊಳಕ್ ಆಗೋದು, ಸರಿನಾ ಅಂತ ಹೇಳಿ ಆ ಹುಡುಗಿಗೆ ಒಳ್ಳೆ ಬುದ್ಧಿನ ಹೇಳ್ತಾ ಇರ್ತಾರೆ. ಜೊತೆಗೆ ಹುಡುಗಿ ಹತ್ರ ನೀನ್ ದೊಡ್ಡೋಳಾದ್ಮೇಲೆ ಏನಾಗ್ಬೇಕಮ್ಮ ಅಂತ ಕೇಳ್ದಾಗ ಹುಡುಗಿ ಈ ಅಂತ ನಕ್ಕೊಂಡು ನಾನು ಸಿಂಗರ್ ಆಗ್ತೀನಿ ಟೋನಿ ಜಿ ತರ ಅಂತ ಹೇಳ್ದಾಗ ಇವ್ರು ಟೋನಿ ಜಿ ಯಾರು ಅಂತ ಕೇಳ್ದಾಗ ಆ ಹುಡುಗಿ ಕೈಯಲ್ಲಿರೋ ಒಂದು ಪೋಸ್ಟರ್ ನ ತೋರಿಸ್ಬಿಟ್ಟು ನೋಡಿ ಇವರೇ ಟೋನಿ ಜಿ, ಸೂಪರ್ ಆಗಿ ಆಡಾಡ್ತಾರೆ ಗೊತ್ತಾ, ದೊಡ್ಡ ಸಿಂಗರು ಅಂತ ಹೇಳ್ತಾಳೆ. ಅವ್ರ ಪೋಸ್ಟರ್ ನೋಡ್ಕೊಂಡು ಓ ಅನ್ನವಾಗಿ ಹುಡುಗಿ ಹೇಳ್ತಾಳೆ, ನನ್ಗೆ ಅವ್ರನ್ನ ನೋಡ್ಬೇಕಂತ ತುಂಬಾ ಆಸೆ, ನನ್ನ ಅವ್ರ ಹತ್ರ ಕರ್ಕೊಂಡ್ ಹೋಗ್ತೀರಾ ಅಂತ ಕೇಳ್ತಾರೆ. ಅದಕ್ ಪಾರ್ಕು ಹೇಳ್ತಾರೆ ಕರ್ಕೊಂಡ್ ಹೋಗ್ಬೋದು, ಆದ್ರೆ ಇವಾಗ ಅವ್ರು ಎಲ್ಲಿ ಇರ್ತಾರೋ ಏನೋ ಗೊತ್ತಿಲ್ವೇ, ನಾನ್ ಹೆಂಗ್ ಕರ್ಕೊಂಡ್ ಹೋಗೋದು ಅಂತ ಹೇಳ್ದಾಗ ಹುಡುಗಿ ಹೇಳ್ತಾಳೆ, ಇಲ್ಲೇ ಈ ಬಿಲ್ಡಿಂಗ್ ಅಲ್ಲೇ ಇವತ್ತು ಅವ್ರದ್ದು ಕಾನ್ಸರ್ಟ್ ನಡೀತಾ ಇದೆ, ನನ್ನ ಅಲ್ಲಿ ಕರ್ಕೊಂಡ್ ಹೋಗಿ ಅಂತ ಕೇಳ್ತಾಳೆ. ಅದಕ್ ನೋಡ್ಬಿಟ್ಟು ಪಾರ್ಕ್ ಹೇಳ್ತಾರೆ, ಸರಿಯಾದ ಹುಡುಗಿನೇ ನೀನು, ಪ್ಲಾನ್ ಮಾಡಿ ಕರ್ಕೊಂಡ್ ಬಂದೆ ಅಲ್ವಾ, ಸರಿ ನಡಿ ಅಂತ ಹೇಳ್ಬಿಟ್ಟು ಜಾನ್ ನ ಮತ್ತೆ ಸುವಿನ ಮಾತ್ರ ಒಳಗಡೆ ಕಳ್ಳತನವಾಗಿ ಕಳಿಸ್ಬಿಟ್ಟು ಇವ್ರು ಸೆಕ್ಯೂರಿಟಿ ಕಾಣಿಸೋತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಸೆಕ್ಯೂರಿಟಿನೂ ಓಡಿಸ್ಕೊಂಡು ಹೋಗ್ತಾರೆ. ಈಗ ಕಾನ್ಸರ್ಟ್ ಎಲ್ಲ ಮುಗಿದ್ಮೇಲೆ ಕ್ಯಾಸೆಟ್ಸ್ ಮತ್ತೆ ಸಿಡಿಸ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಆ ಜಾಗಕ್ಕೆ ಬರ್ತಾಳೆ ಈ ಹುಡುಗಿ. ಕ್ಯಾಸೆಟ್ ನ ಕೇಳ್ತಾರೆ, ಅವರು ಕ್ಯಾಸೆಟ್ ಕೊಡ್ತಾರೆ, ಆದ್ರೆ ಪೋಸ್ಟರ್ ಕೇಳ್ತಾಳೆ ಈ ಹುಡುಗಿ. ಅದಕ್ಕೆ ಅವ್ರು ಹೇಳ್ತಾರೆ, ಕ್ಯಾಸೆಟ್ ಗೆಲ್ಲ ನಾವು ಪೋಸ್ಟರ್ ಕೊಡಲ್ಲಮ್ಮ, ಸಿಡಿ ತಗೊಂಡ್ರೆ ಮಾತ್ರ ಕೊಡೋದು ಅಂತ. ಇದನ್ನ ಕೇಳಿಸ್ಕೊಂಡ್ಮೇಲೆ ಪಾರ್ಕ್ ಗೆ ಕೋಪ ಬಂದ್ಬಿಡುತ್ತೆ. ಯೋ ಆ ಮಗು ಪಾಪ ಚಿಕ್ಕ ಮಗು 2 hours ಇಂದ ಕ್ಯೂ ಅಲ್ಲಿ ನಿಂತ್ಕೊಂಡು ಬಂದ್ ತಗೊಳ್ತಾ ಇದ್ದಾಳಲ್ಲ, ಅದಕ್ಕಾದ್ರೂ ನಿಮ್ ಕರಣೆ ಬೇಡ್ವಾ, ಕೊಡೆಯ ಪೋಸ್ಟರ್ ನ ಅಂತ ಕೇಳ್ತಾರೆ. ಅದಕ್ಕೆ ಅಂಗಡಿಯವನು ಹೇಳ್ತಾನೆ, ಸರ್ ನಿಮ್ಮೊಬ್ಬರಿಗೆ ಕೊಟ್ರೆ ಕ್ಯೂ ಅಲ್ಲಿ ಇರೋರೆಲ್ಲ ಗಲಾಟೆ ಮಾಡ್ತಾರೆ ಸರ್, ಸಿಡಿ ತಗೊಳ್ಳಿ ನಾನ್ ಕೊಡ್ತೀನಿ ಅಂತ. ಅದಕ್ಕೆ ಈ ಪಾರ್ಕ್ ಹೇಳ್ತಾರೆ, ಸರಿ ಆಯ್ತು ಸಿಡಿನೇ ಕೊಡಿ ಅಂತ. ಆದ್ರೆ ಮಗು ಹೇಳುತ್ತೆ, ನನ್ನ ಹತ್ರ ಕ್ಯಾಸೆಟ್ ಹಾಕಕ್ ಮಾತ್ರನೇ ಟೇಪ್ ರಿಕಾರ್ಡ್ ಇರೋದು, ನನ್ನ ಹತ್ರ ಸಿಡಿ ಪ್ಲೇಯರ್ ಇಲ್ಲ ಅಂತ. ಸರಿ ಆ ಸಿಡಿನೇ ಕೊಡು, ಜೊತೆಗೆ ಪೋಸ್ಟರ್ ಕೊಡು ಅಂತ ಬೈಕೊಂಡೆ ಅದನ್ನ ತಗೊಂತಾರೆ. ಅಲ್ಲಿ ಸೇಲ್ ಮಾಡ್ತಾರೋ ಅಂಗಡಿಯವನು, ಸೂಪರ್ ಅಪ್ಪ ಅಮ್ಮ ನಿನ್ಗೆ ಅಂತ ಹೇಳ್ದಾಗ ನೀನ್ ಬಾಯ್ ಮುಚ್ಕೊಂಡ್ ಕೊಡೋ ಅಂತ ಹೇಳ್ಬಿಟ್ಟು ಯಪ್ಪ ಸಾಕ್ಸ್ ಇಂದ ಕಾಸನ್ನ ತೆಗಿತಾ ಇರ್ತಾನೆ. ಅದನ್ನ ಸುವಿ ನೋಡ್ಬಿಟ್ಟು ಅಯ್ಯೋ ಇವ್ರೇನ್ ಇಲ್ಲೆಲ್ಲ ಕಾಸು ಇಟ್ಕೊಂಡಿದ್ದಾನೆ ಅಂತ ನೋಡ್ತಾ ಇರ್ತಾಳೆ. ಎಲ್ಲ ಆದ್ಮೇಲೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದನ್ನ ಪ್ಲೇ ಮಾಡಿರ್ತಾರೆ. ಆ ಹುಡುಗಿನಿ ತುಂಬಾ ಸಂತೋಷವಾಗಿ ಹಾಡನ್ನ ಕೇಳ್ಕೊಂಡ್ ಬರ್ತಾ ಇರ್ತಾರೆ. ಆಗ ಪಾರ್ಕ್ ಕೇಳ್ತಾರೆ, ಏನಮ್ಮ ನಿನ್ಗೆ ಹಾಡಂದ್ರೆ ತುಂಬಾ ಇಷ್ಟನಾ ಅಂತ. ಅದಕ್ಕೆ ಆ ಹುಡುಗಿನೂ ಹಿಂದ್ಗಡೆಯಿಂದ ಹಂಗೆ ಹಗ್ ಮಾಡ್ಕೊಂಡು ನನ್ಗೆ ಹಾಡಂದ್ರೆ ತುಂಬಾ ಇಷ್ಟ, ನನ್ಗೇನು ಅಚೀವ್ ಮಾಡಿದಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾರೆ. ಈಗ ಪಾರ್ಕ್ ಹೇಳ್ತಾರೆ, ನೋಡಮ್ಮ ಯಾರೋ ಕ್ಯಾಸೆಟ್ ತಗೊಟ್ರು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹೋಗಿ ಹಗ್ ಮಾಡ್ಕೊಂಡ್ಬೇಡ, ಗಂಡಸ್ರ ಹತ್ರದಿಂದ ದೂರ ಇರು, ನನ್ ಮಕ್ಳೆಲ್ಲ ಸರಿ ಇಲ್ಲ, ಚೆನ್ನಾಗಿ ಓದ್ಬೇಕು, ಸ್ಕೂಲ್ ಹೋಗೋವಾಗೂ ಅಷ್ಟೇ ಈ ಗಂಡಸ್ರ ಜೊತೆ ಎಲ್ಲ ಸೇರ್ಬೇಡ ನೀನು ಅಂತ ಹೇಳ್ಬಿಟ್ಟು ಒಂದ್ ಅಪ್ಪ ಒಂದ್ ಮಗುಗೆ ಎಷ್ಟೆಲ್ಲ ಬುದ್ಧಿ ಹೇಳ್ತಾರೋ, ಎಷ್ಟೆಲ್ಲ ಸೇಫ್ಟಿನ ಹೇಳ್ತಾರೋ ಆ ತರ ಈ ಮಗುಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಆ ಮಗುನು ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ನಕ್ಕೊಂಡ್ ಅವ್ರು ಹೇಳೋದನ್ನ ಕೇಳಿಸ್ಕೊಂತಾ ಇರುತ್ತೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಆಮೇಲೆ ಹಂಗೆ ಈಗ ನೈಟ್ ತೋರಿಸ್ತಾರೆ. ಜಾನ್ ಹೇಳ್ತಾ ಇರ್ತಾರೆ, ಅಲ್ಲಿರೋ ಬಿಸ್ಕೆಟ್ ನೆಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಕ್ಯಾಂಡಲ್ ಎಲ್ಲ ಇಟ್ಬಿಟ್ಟು, ಇವತ್ತು ನೀನ್ ಇಲ್ಲಿದ್ಯಾ, ನಾಳೆ ಶ್ರೀಮಂತರ ಮನೆಗೆ ಹೋಗ್ತಾ ಇದೀಯಾ, ನಾಳೆಯಿಂದ ನೀನ್ ನಮ್ಮನ್ನ ಜ್ಞಾಪಿಸ್ಕೊಳ್ತೀಯೋ ಇಲ್ವೋ, ಇವತ್ತು ನಿನ್ನ ಲಾಸ್ಟ್ ಡೇ ಇಲ್ಲಿ ಕ್ಯಾಂಡಲ್ ನ ಊದು ಅಂತ ಹೇಳ್ತಾರೆ. ಒಂದ್ ಕಡೆ ಅಮ್ಮ ಹತ್ರ ಹೋಗ್ತೀನಿ ಅಂತ ಮಗುಗ್ ಸಂತೋಷ ಇದ್ರುನು ಇನ್ನೊಂದ್ ಕಡೆ ತುಂಬಾನೇ ಬೇಜಾರಾಗಿರ್ತಾಳೆ. ಈ ಕಡೆ ಪಾರ್ಕ್ ನ ತೋರಿಸ್ತಾರೆ, ಅವರು ಒಂಥರ ತುಂಬಾನೇ ಫೀಲ್ ಮಾಡೋ ತರ ಇದೆ. ಆ ಹುಡುಗಿ ಜಾನ್ ಹತ್ರ ಹೇಳ್ತಾರೆ, ಅಂಕಲ್ ನನ್ಗೆ ಸಂತೋಷ ಆಗ್ತಾ ಇದೆ, ಆದ್ರೂ ಯಾಕೋ ಒಂದ್ ಕಡೆ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಆ ಮಗು ಅಲ್ಲಿಂದ ಹೊರಟೋಗುತ್ತೆ. ಈಗ ಪಾರ್ಕ್ ಆ ಬಿಸ್ಕೆಟ್ ನ ತಿನ್ಕೊಂಡೆ ಒಂದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಏನು ಮಾತಾಡಲ್ಲ, ಆದ್ರೆ ಸೈಲೆಂಟ್ ಆಗಿ ಅದನ್ನ ತಿಂತಾ ಇರ್ತಾರೆ. ಈಗ ನೆಕ್ಸ್ಟ್ ಡೇ ಆಗುತ್ತೆ. ಅವ್ರ ಅಂಕಲ್ ಬಂದು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಜಾಗದಲ್ಲಿ ಬಂದು ಇವ್ರು ವೇಟ್ ಮಾಡ್ತಾ ಇರ್ತಾರೆ. ಆಗ ಪಾರ್ಕ್ ಹೇಳ್ತಾ ಇರ್ತಾರ ಆ ಹುಡುಗಿಗೆ, ನೋಡಮ್ಮ ಅಲ್ಲಿ ಹೋದ್ಮೇಲೆ ನನ್ನ ಹತ್ರ ಮಾತಾಡದೆ ಇದ್ರೆ ಅಷ್ಟೇ, ಆಮೇಲೆ ನನ್ಗೆ ಪೇಜರ್ ಅಲ್ಲಿ ನಿನ್ ಮೆಸೇಜ್ ಕಳ್ಸು, ನಾನು ನಿನ್ ಮೆಸೇಜ್ ಕಳಿಸ್ತೀನಿ, ಮೆಸೇಜ್ ಕಳ್ಸಿದ್ದು 10 minutes ನಾನು ನಿನ್ಗೆ ಕಾಲ್ ಮಾಡ್ತೀನಿ, ಓಕೆನಾ, ನೀನು ಅದೇ ತರ ನನ್ನ ಹತ್ರ ಕಾಲ್ ಮಾಡ್ಬೇಕು, ಡೈಲಿ ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಈ ಹುಡುಗಿನ ಒಂಥರ ಬೇಜಾರಾಗಿ ತಲೆ ಕೆಳಗಡೆ ಹಾಕೊಂಡ್ ಕೇಳಿಸ್ಕೊಂತಾ ಇರ್ತಾಳೆ. ಆಮೇಲೆ ನಾನು ವಾಶ್ರೂಮ್ ಹೋಗ್ಬೇಕು ಅಂತ ಹೇಳ್ತಾಳೆ. ಇವರು ವಾಶ್ರೂಮ್ ಕರ್ಕೊಂಡ್ ಹೋಗ್ತಾರೆ. ಆ ಹುಡುಗಿ ಒಳಗಡೆ ಹೋದ್ಮೇಲೆ ಇವರು ಅಲ್ಲಿ ಪಕ್ಕದಲ್ಲಿರೋ ಅಂಗಡಿಯಲ್ಲಿ ಒಂದು ಸಿಡಿ ಪ್ಲೇಯರ್ ನ ನೋಡಿ ಹುಡುಗಿಗೋಸ್ಕರ ಈಸ್ಕೊಳ್ತಾಳೆ. ಹುಡುಗಿ ಬಂದ್ಮೇಲೆ ಅದನ್ನ ಕೊಡ್ತಾರೆ. ಹುಡುಗಿಗೆ ಫುಲ್ ಸಂತೋಷ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಅವ್ರನ್ನ ಹಗ್ ಮಾಡ್ಕೊಳ್ತಾರೆ. ಆಗ್ಲೂ ಅವರು ಒಂದು ಅಡ್ವೈಸ್ ನ ಮಾಡ್ತಾರೆ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಹುಡುಗಿ ತರ ಇರ್ಬೇಕು, ನಿಮ್ಮಮ್ಮ ಮಾತ್ ಕೇಳ್ಬೇಕು, ಸರಿನಾ ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ. ಈಗ ಆ ಹುಡುಗಿನ ಕರ್ಕೊಂಡ್ ಹೋಗಕ್ಕೆ ಅಂತ ಅವ್ರ ಅಮ್ಮ ಅವ್ರ ಅಂಕಲ್ ಬಂದ್ಬಿಡ್ತಾರೆ. ಬಂದ್ ನೋಡ್ಬಿಟ್ಟು ಆ ಹುಡುಗಿನ, ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ, ಏನಮ್ಮ ನಿನ್ ಹೆಸರು ಅಂತ ಕೇಳ್ತಾರೆ. ಪಾರ್ಕ್ ಗೆ ಡೌಟ್ ಆಗುತ್ತೆ, ಮಗು ಹೆಸರು ಕೂಡ ಗೊತ್ತಿಲ್ವೇ, ಮಗುನ್ ಕರ್ಕೊಂಡ್ ಹೋಗಕ್ ಬಂದಿದಾನ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾನ್ 4 ವರ್ಷ ಇರುವಾಗ ನೋಡಿದ್ದು, ಹುಡುಗಿ ಹೆಸರು ಮರ್ತೋಗಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ಬೇಕಾಗಿರೋ ಬಾಕಿ ದುಡ್ಡನ್ನ ಕೊಟ್ಬಿಟ್ಟು ಆ ಹುಡುಗಿನ ಕರ್ಕೊಂಡ್ ಹೋಗಕ್ ಹೋಗ್ತಾರೆ. ಆಗ ನಮ್ ಪಾರ್ಕ್ ಕೆಳಗಡೆ ಕುತ್ಕೊಂಡು ಆ ಮಗುನ ತುಂಬಾನೇ ಬೇಜಾರಲ್ಲಿ ನೋಡ್ಕೊಂಡು ಅವ್ರ ಕೈಲಿರೋ ಒಂದ್ ಫೋಟೋನ ಕೊಡ್ತಾರೆ. ಇದಮ್ಮ ಇದ್ ನಿಮ್ಮಮ್ಮ ನೀನಿರೋ ಫೋಟೋ, ನಿಮ್ಮಮ್ಮ ಇದನ್ನ ನಿನಗ್ ಕೊಡಕ್ ಕೇಳಿದ್ರು, ನೀನು ಯಾವತ್ತೇ ಆಗ್ಲಿ ಮರೀದೆ ನನ್ಗೂ ಮತ್ತೆ ನಿಮ್ಮಮ್ಮಗೆ ಪೇಜರಲ್ಲಿ ಮೆಸೇಜ್ ಮಾಡ್ತಾ ಇರು, ಮಾತಾಡ್ತಾ ಇರು, ಮರಿಬೇಡ ಅಂತ ಪಾಪ ತುಂಬಾನೇ ಫೀಲ್ ಆಗಿ ಹೇಳ್ತಾರೆ. ಯಾಕಂದ್ರೆ ಈಗ ಮಗುನ ಒಂದು ದತ್ತುಗೆ ತಾನೇ ಕೊಡ್ತಾ ಇದಾರೆ, ಅದರಿಂದ ಅವ್ರ ಅಮ್ಮಗೂ ಮೆಸೇಜ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಈಗ ಆ ಅಂಕಲ್ ಆ ಮಗುನ ಬಸ್ಸಲ್ಲಿ ಕರ್ಕೊಂಡ್ ಹೋಗಕ್ಕೆ ಕೂರ್ಸ್ಕೊಂಡಿರ್ತಾರ. ಆ ಮಗುನು
ಅವನು ಬಗ್ಗೆ ನೋಡ್ತಾ ಇರುತ್ತೆ. ಈ ಕಡೆ ಪಾರ್ಕ್ ಅವ್ರಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ತುಂಬಾನೇ ಬೇಜಾರಲ್ಲಿ ನಿಂತಿರ್ತಾರೆ. ಈಗ ಬಸ್ಸು ಹಂಗೆ ಹೊರಟೋಗುತ್ತೆ. ಈ ಕಡೆ ಪಾರ್ಕ್ ಮತ್ತೆ ಜಾನು ಬಂದ್ಬಿಡ್ತಾರೆ. ಆದ್ರೆ ಪಾರ್ಕ್ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ, ಒಂಥರ ಸೈಲೆಂಟ್ ಆಗಿ ಕೂತಿರ್ತಾರೆ. ಅದನ್ನ ನೋಡಿ ಜಾನ್ ಕೇಳ್ತಾರೆ, ಅದ್ಯಾಕ್ ಹಂಗ್ ಕೂತಿದ್ಯಾ ಮಂಕಾಗಿ, ಆ ಮಗು ಹತ್ರ ಮಾತಾಡ್ಬೇಕಂದ್ರೆ ಹೋಗ್ ಕಾಲ್ ಮಾಡಿ ಮಾತಾಡೋತಾನೆ ಅಂತ ಬೈತಾರೆ. ಅದಕ್ಕೆ ಪಾರ್ಕ್ ಹೇಳ್ತಾರೆ, ಆತರ ಎಲ್ಲ ಏನು ಇಲ್ಲ, ನೀನ್ ಹೋಗು ಅಂತ ಹೇಳ್ಬಿಟ್ಟು ಅವ್ರನ್ನ ಕಾರ್ ಬಿಟ್ಟು ಇಳಿಸಿದಾದ್ಮೇಲೆ ಇವ್ರು ಬಂದು ಫೋನ್ ಮಾಡ್ತಾರೆ. ಆ ಅಂಕಲ್ಗೆ ಅವ್ರು ಕಾಲ್ ಮಾಡೋದು ಅಂದ್ರೆ ಒಂದು ವಾಯ್ಸ್ ಮೆಸೇಜ್ ತರ ಹೋಗುತ್ತೆ. ಸುವಿ ನೀನ್ ಸೇಫ್ ಆಗಿದ್ಯಾ ಅಲ್ವಾ, ಸೇಫ್ ಆಗಿದ್ಯಾ ಅಂತ ಅನ್ಕೊಂಡಿದೀನಿ, ನನ್ನ ಮಿಸ್ ಮಾಡ್ತಾ ಇಲ್ಲ ಅಲ್ಲ, ಹೋಗಿದ ತಕ್ಷಣ ಮರೀದೆ ನನಗ್ ಪೇಜರಲ್ಲಿ ಮೆಸೇಜ್ ಮಾಡ್ಬಿಡು, ತಕ್ಷಣ ನನಗ್ ಕಾಲ್ ಮಾಡು, ನಾನ್ ಮಾತಾಡ್ತೀನಿ ಅಷ್ಟೇ, ನನ್ಗೀಗೇನು ಬೇಜಾರಾಗ್ತಾ ಇಲ್ಲ, ನೀನ್ ಹ್ಯಾಪಿಯಾಗಿರು ಅಂತ ಹೇಳ್ಬಿಟ್ಟು ಫೋನ್ ನ ಇಟ್ಬಿಡ್ತಾರೆ. ಇದಕ್ಕೂ ಮುಂಚೆ ನಾವ್ ಹೆಂಗ್ ನೋಡಿದ್ವಿ ಅಪ್ಪನ ತುಂಬಾನೇ ಕೋಪ ಪಡೋ ತರ, ಯಾರಿಗೇನಾದ್ರೂ ಪರವಾಗಿಲ್ಲ ಅನ್ನೋ ತರ ಇದ್ರು. ಆದ್ರೆ ಈ ಮಗು ಇವ್ರಿಗೆ ಪರಿಚಯ ಆದ್ಮೇಲೆ ಪಾಪ ತುಂಬಾನೇ ಫೀಲ್ ಮಾಡ್ತಾ ಇದಾರೆ, ಈಗ ಮಗು ಅವರಿಂದ ದೂರ ಆಯ್ತಲ್ವಾ ಅಂತ. ಇನ್ನೊಂದ್ ಕಡೆ ಅಪ್ಪ ಕರ್ಕೊಂಡ್ ಹೋಗ್ತಾ ಇರ್ತಾನಲ್ಲ, ಆ ಕಾರಲ್ಲಿ ತೋರಿಸ್ತಾರೆ. ಸೂವಿ ಬ್ಯಾಗ್ ಮಾತ್ರ ಅಲ್ಲ, ಅಲ್ಲಿ ತುಂಬಾ ಚಿಕ್ಕ ಮಕ್ಕಳ ಬ್ಯಾಗ್ ಇರುತ್ತೆ. ಇವನೇನ್ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಈ ಕಡೆ ಈ ಪಾರ್ಕ್ ಹೇಳೋದನ್ನ ಕೇಳಿಸ್ಕೊಂಡು ಒಂಥರ ನಕ್ಕಲಾಗ್ ನಗಿತಾ ಇರ್ತಾನೆ. ಈಗ ಹಂಗೆ ದಿನಗಳು ಸಾಗುತ್ತೆ. ಈಗ ಪಾರ್ಕ್ ಬಂದು ಅಂಕಲ್ ಗೆ ಫೋನ್ ಮಾಡ್ತಾರೆ. ಆದ್ರೆ ಆ ಕಡೆ ಅಪ್ಪ ಅಟೆಂಡ್ ಮಾಡಲ್ಲ, ಅದ್ ಯಾರೋ ಬೇರೆ ಅಮ್ಮ ಅಟೆಂಡ್ ಮಾಡೋದು. ಇವ್ರು ಕೇಳ್ತಾರೆ, ಈ ತರ ಅಂಕಲ್ ಹೆಸರು ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಅವ್ರಿಗೆ ಮನೇಲಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಡ್ತಾರೆ. ಈ ಕಡೆ ಪಾರ್ಕ್ ಗೆ ತುಂಬಾನೇ ಕೋಪ ಬರುತ್ತೆ. ಯಾಕಂದ್ರೆ ಸೂವಿ ಹೋದಾಗಿಂದ ಒಂದ್ ಮೆಸೇಜ್ ಇರಲ್ಲ, ಒಂದು ಕಾಲು ಇರೋದಿಲ್ಲ. ಅದ್ರಲ್ಲಿ ಅಮ್ಮ ಹತ್ರ ಹೇಳ್ಬಿಟ್ಟಿಟ್ಮೇಲೆ ಇವ್ರಿಗೆ ಭಯಂಕರವಾದ ಡೌಟ್, ಏನಾಗ್ತಾ ಇದೆಯೋ ಏನೋ ಅಂತ. ಈಗ ಆಫೀಸಿಗೆ ಬಂದವರು ಜಾನ್ ಮೇಲೆ ಕೂಗಾಡ್ತಾರೆ, ನಾನು ನಿನ್ಗೆ ಅಪ್ಪನ ನಂಬರ್ ಕೊಟ್ಟೆ ಅಲ್ಲ, ಅವ್ನ ಅಡ್ರೆಸ್ ಎಲ್ಲಿ ಅಂತ ಕಂಡಿಡಿ, ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಕೂಗಾಡ್ತಾರೆ. ಜಾನ್ ಸರಿ ಸರಿ ಆಯ್ತು ಮಾಡ್ತೀನಿ ಅಂತ ಈಗ ಅವ್ರ ಮನೆ ಅಡ್ರೆಸ್ ಕಂಡಿಡಿತಾರೆ. ಅಲ್ಲಿ ಬಂದ್ ನೋಡಿದ್ರೆ ಆ ಅಂಕಲ್ ಅನ್ನೋನು ಕಂಠ ಪೂರ್ತಿ ಕುಡಿದ್ಬಿಟ್ಟು ರೋಡ್ ನ ಅಳತೆ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಇದನ್ನ ನೋಡಿ ಪಾರ್ಕ್ ಗೆ ತುಂಬಾನೇ ಕೋಪ ಬರುತ್ತೆ. ಎಲ್ಲೋ ಸೂವಿ ಏನೋ ಮಾಡ್ದೆ ಅವಳನ್ನ ಅಂತ ಕೇಳ್ತಾರೆ. ಹೇಳ್ಬೇಕಂದ್ರೆ ಈಗ್ಲೇ ಪಾರ್ಕ್ ಗೆ ಒಂದು ನಿಜ ಗೊತ್ತಾಗೋದು, ಏನಂದ್ರೆ ಇವ್ರು ಸುವಿ ಅವ್ರ ಅಮ್ಮಗೆ ನಿಜವಾದ ಅಂಕಲ್ಲೇ. ಆದ್ರೆ ಇವ್ರುನು ಚೈನಾದಿಂದ ಇಲ್ಲಿಗೆ ಇಲ್ಲಿಗಲ್ ಆಗಿ ಬಂದಿರೋದು. ಅದ್ರಲ್ಲೂ ಇವ್ರೂರಿಂದ ಅಂದ್ರೆ ರಿಲೇಷನ್ಸ್ ಅಂತ ಅನ್ಕೊಂಡ್ ಬರೋರ್ ಮಕ್ಕಳನ್ನೆಲ್ಲ ಇವರೇ ತಗೊಂಡು ಕಡಿಮೆ ರೇಟ್ ಗೆ ಮಾರ್ತಾ ಇರ್ತಾನೆ. ಇವನ್ಗೇನ್ ದುಡ್ಡು ಬಂದ್ರೆ ಸಾಕು, ಆ ಮಕ್ಳು ಯಾವ ಮನೆ ಸೇರ್ತಾ ಇದೆ ಎಲ್ಲಿದೆ ಅಂತ ಕೂಡ ಇವನಿಗೆ ಗೊತ್ತಿರಲ್ಲ. ಇವನು ಆ ಮಕ್ಕಳನ್ನ ಕಡಿಮೆ ರೇಟ್ ಗೆ ಕೊಡ್ತಾ ಇರ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ಪಾರ್ಕ್ ಗೆ ತುಂಬಾನೇ ಕೋಪ ಬಂದು ಅವನ್ನ ಹೊಡಿತಾರೆ. ಆಗ ಆ ಅಂಕಲ್ ಹೇಳ್ತಾನೆ, ನೀನೇನ್ ತುಂಬಾ ಯೋಗ್ಯನಾ, ನೀನು ಬರೀ $750 ಗೆ ಮಗುನ ನನ್ನ ಹತ್ರ ಮಾರ್ದೆ ತಾನೆ, ನೀನ್ ಕರೆಕ್ಟ್ ಅನ್ನೋ ತರ ಮಾತಾಡ್ತಾ ಇದೀಯ ಅಂದಾಗ ಈ ಮಾತನ್ನ ಕೇಳಿದ ತಕ್ಷಣ ಪಾರ್ಕ್ ಗೆ ತುಂಬಾನೇ ಸಂಕಟ ಆಗುತ್ತೆ. ಯಾಕಂದ್ರೆ ಒಂದ್ ಲೆಕ್ಕಕ್ಕೆ ನೋಡಿದ್ರೆ ಇವ್ರು ಹೇಳೋದು ನಿಜಾನೇ ಅಲ್ವಾ, ಆ ದುಡ್ಗೋಸ್ಕರ ತಾನೆ ಈ ಮಗುನ ಅವ್ರು ಅಡಮಾನವಾಗಿ ತಗೊಂಡಿದ್ದು. ಈಗ ಅವನ ದುಡ್ಡನ್ನ ಕೊಟ್ಮೇಲೆ ಆ ಮಗುನ ಇವ್ರ ಹತ್ರ ಕೊಟ್ಬಿಟ್ಟ. ಅವ್ರು ಹಂಗೆ ಸೈಲೆಂಟ್ ಆಗಿ ಅಲ್ಲಿಂದ ರಿಟರ್ನ್ ಆಗ್ತಾರೆ. ನೆಕ್ಸ್ಟ್ ಡೇ ಎಲ್ಲ ಹೋಗ್ತಾ ಇದಾರೆ ಬಸ್ ಅಲ್ಲಿ, ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪಾಪ ಮಗು ಸುವಿ ಎಲ್ಲಿದ್ದಾಳೋ ಹೆಂಗಿದ್ದಾಳೋ ಅವಳನ್ನ ನೋಡ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಸುವಿನ ತೋರಿಸ್ತಾರೆ. ಈ ಹುಡುಗಿನ ಒಂದು ಲೇಡಿನೇ ದುಡ್ಡು ಕೊಟ್ಟು ತಗೊಂಡಿರೋದು, ಅವ್ರ ಮನೇನ ತೋರಿಸ್ತಾರೆ. ಇದನ್ನ ನೋಡಕ್ಕೆ ರೆಡ್ ಲೈಟ್ ಏರಿಯಾ ತರ ಇದೆ. ಅಲ್ಲಿರೋ ಒಂದು ಮನೆಯಲ್ಲಿ ಈಗ ಸುವಿ ಕೆಲಸ ಮಾಡ್ತಾ ಇರೋದು. ಅಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡಿರ್ತಾರಲ್ಲ, ಆ ಜಾಗನೆಲ್ಲ ಕ್ಲೀನ್ ಮಾಡೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು ಅಂತ ಒಂದು ಕೆಲ್ಸದವ್ರ ತರ ಈ ಮಗುನ ಇಟ್ಟಿರ್ತಾರೆ. ಪಾಪ ಅಲ್ವಾ. ಈಗ ಆ ಮಗು ಅವ್ರು ಕೊಟ್ಟಿರೋ ಕೆಲ್ಸನೆಲ್ಲ ಮಾಡಿದ್ದಾದ್ಮೇಲೆ ಬಂದು ಈ ಲೇಡಿ ಹತ್ರ ಮಾತಾಡ್ತಾಳೆ, ಮೇಡಮ್ ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ಬಿಟ್ಟೆ ಅಂತ. ಅದನ್ನ ನೋಡಿ ಅಮ್ಮ ಕಿರ್ಚಕ್ ಸ್ಟಾರ್ಟ್ ಮಾಡ್ತಾಳೆ. ಏನೋ ಮೇಡಮ್ ಈ ತರ ಆಚೆ ಕಡೆ ಇನ್ನೊಂದ್ಸತಿ ನನ್ನ ಮೇಡಮ್ ಅಂತ ಕರೆದ್ರೆ ಅಷ್ಟೇ ನಿನ್ನ ಅಮ್ಮ ಅಂತ ಕರಿ ಅಂತ ಬೈತಾರೆ. ಅದಕ್ಕೆ ಹುಡುಗಿನ ಹೂ ಅನ್ನೋ ತರ ತಲೆ ಅಲ್ಲಾಡ್ಸ್ಬಿಟ್ಟು ಸೈಲೆಂಟ್ ಆಗಿರ್ತಾಳೆ. ಅದ್ರಲ್ಲಿ ಹುಡುಗಿ ಕೇಳ್ತಾಳೆ, ನನ್ನ ಯಾವಾಗ ಸ್ಕೂಲಿಗೆ ಸೇರಿಸ್ತೀರಾ ಅಂತ. ಅದಕ್ಕೆ ಅಯ್ಯಮ್ಮ ಅದೆಲ್ಲ ಸೇರ್ಸ್ಬಿಡೋಣ, ಫಸ್ಟ್ ಹೇಳಿದ ಕೆಲ್ಸ ಮಾಡೋಗು ಅಂತ ಬೈದ್ ಕಳ್ಸ್ಬಿಡ್ತಾರೆ. ಪಾಪ ಹುಡುಗಿನ ತುಂಬಾನೇ ಬೇಜಾರಾಗಿ ಹೋಗ್ತಾಳೆ. ಈಗ ಅದೇ ನೈಟ್ ಒಂದು ಪಾರ್ಟಿ ನಡೀತಾ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಹುಡುಗಿ ಒಂದ್ ಫೋನ್ ನ ತಗೊಂಡೋಗ್ಬಿಟ್ಟು ಅವ್ರ ಅಮ್ಮ ಅವ್ರ ಪೇಜರ್ಗೆ ಒಂದ್ ಮೆಸೇಜ್ ನ ಕಳಿಸ್ತಾಳೆ. ಅಂದ್ರೆ ಕಾಲ್ ಮಾಡ್ತಾಳೆ, ಅಮ್ಮ ಎಲ್ಲಿದ್ದೀರಾ, ಚೆನ್ನಾಗಿದ್ದೀರಾ, ನಾನ್ ಚೆನ್ನಾಗಿದ್ದೀನಮ್ಮ, ನನ್ಗೆ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಾ ಇದೆ, ಯಾವಾಗ ಬರ್ತೀರಮ್ಮ ಅಂತ ಪಾಪ ತುಂಬಾನೇ ಬಿಕ್ಸಿ ಬಿಕ್ಸಿ ಅಳ್ತಾ ಇರ್ತಾಳೆ. ಇದೇ ಸ್ಥಿತಿನೇ ಈ ಕಡೆ ಪಾರ್ಕ್ ಅವ್ರಿಗೂನು. ಪಾಪ ಅವರು ಆ ಅಂಕಲ್ ಹತ್ರದಿಂದ ಈ ಮಗುದು ಬ್ಯಾಗ್ ನ ತಗೊಂಬಂದಿರ್ತಾರೆ. ಆ ಬ್ಯಾಗ್ ನ ನೋಡಿ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಆಗ ಅದ್ರೊಳಗಡೆ ಇರೋ ಒಂದು ಪೇಜರ್ ನ ನೋಡ್ತಾರೆ. ಆಕ್ಚುಲಿ ಆ ಮಗು ಸೂವಿ ಅವ್ರ ಅಮ್ಮಗೆ ಮೆಸೇಜ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಪೇಜರ್ ಗೆ ಮೆಸೇಜ್ ನ ಕಳ್ಸಿರ್ತಾರೆ. ಈಗ ಪಾರ್ಕ್ ಆ ಮೆಸೇಜ್ ನ ಎತ್ತಿ ನೋಡ್ಬಿಟ್ಟು ಅವರು ಕಾಲ್ ಮಾಡ್ತಾರೆ. ಹಲೋ ಸುವಿ, ನಾನೇ ಪಾರ್ಕ್ ಮಾತಾಡ್ತಾ ಇರೋದು, ನನ್ ಪೇಜರ್ ನಂಬರು 704, ನೀನ್ ಆ ನಂಬರ್ ಗೆ ಕಾಲ್ ಮಾಡು, ಅದ್ರಲ್ಲೇ ಮಾತಾಡು ಅಂತ ಹೇಳ್ತಾರೆ. ಈ ಹುಡುಗಿನ ಮೆಸೇಜ್ ನ ಕೇಳಿಸ್ಕೊಂಡು ಮತ್ತೆ ಆ ನಂಬರ್ ಗೆ ಕಾಲ್ ಮಾಡ್ತಾರೆ. ಆ ನಂಬರ್ ಗೆ ಕಾಲ್ ಮಾಡಿದ್ರೆ ಬೇರೆ ಯಾರೋ ಅಟೆಂಡ್ ಮಾಡ್ತಾ ಇದಾರೆ. ಈ ಹುಡುಗಿಗೆ ಅರ್ಥ ಆಗಲ್ಲ, ಸರ್ ಹೇಳಿದ ನಂಬರ್ ಇದೆ ಅಲ್ವಾ, ಮತ್ತೆ ಯಾಕೆ ಬೇರೆಯವ್ರು ಅಟೆಂಡ್ ಮಾಡ್ತಾ ಇದಾರೆ ಅಂತ ಮತ್ತೆ ಆ ನಂಬರ್ ಗೆನೆ ಕಾಲ್ ಮಾಡ್ತಾಳೆ. ಹಲೋ ಮಿಸ್ಟರ್ ಪಾರ್ಕ ಮಾತಾಡ್ತಾ ಇರೋದು ಅಂತ ಕೇಳಿದಾಗ ಅಯ್ಯಪ್ಪ ಆ ಕಡೆ ಬೈತಾ ಇರ್ತಾನೆ. ಮೌ ಈಗ ತಾನೇ ನಾನ್ ರಾಂಗ್ ನಂಬರ್ ಅಂತ ಹೇಳ್ದೆ, ಮತ್ತೆ ಇದೇ ನಂಬರ್ ಗೆ ಕಾಲ್ ಮಾಡ್ತಾ ಇದೀಯ ಅಂತ ಬೈತಾರೆ. ಈ ಕಡೆ ಹುಡುಗಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ತುಂಬಾನೇ ಬೇಜಾರಾಗಿರ್ತಾಳೆ. ಇನ್ನೊಂದ್ ಕಡೆ ಒಳಗಡೆ ಪಾರ್ಟಿ ನಡೀತಾ ಇರೋ ಜಾಗನ ತೋರಿಸ್ತಾರೆ. ಅಲ್ಲಿ ಬಂದಿರೋನು ಹದ್ದು ಮೀರಿ ಅಲ್ಲಿರೋರ ಹತ್ರ ನಡ್ಕೊಳಕ್ಕೆ ನೋಡ್ತಾನೆ. ಆದ್ರೆ ಅವರು ಕೋಪದಲ್ಲಿ ಅವನನ್ನ ಹೊಡೆದಾಗ ಅವನಲ್ಲಿರೋ ಒಂದು ಗ್ಲಾಸ್ ಪೀಸ್ ನೆಲ್ಲ ಹೊಡೆದಾಕ್ಬಿಡ್ತಾನೆ. ಈಗ ಅವಳು ಬಂದ್ಬಿಟ್ಟು ನಮ್ ಸುವಿನ ಕರೀತಾಳೆ. ಏಯ್ ಎಲ್ಲಿದ್ಯಾ, ಬಂದ್ ಕ್ಲೀನ್ ಮಾಡಿಲ್ಲಲ್ಲ ಅಂತ ಕರೀತಾಳೆ. ಪಾಪ ಈ ಮಗು ತಿಂತಾ ಇರುತ್ತೆ, ಅದನ್ನು ಬಿಟ್ಬಿಟ್ಟು ಹೋಗಿ ಅಲ್ಲಿ ಕ್ಲೀನ್ ಮಾಡ್ತಾ ಇರುತ್ತೆ. ಅಲ್ಲಿರೋ ಲೇಡಿ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಈ ಹುಡುಗಿ ಇದ್ದಿದ್ದನ್ನ ನೋಡಿ ಗ್ಲಾಸ್ ನೆತ್ತಿ ಹಂಗೆ ಆ ಹುಡುಗಿ ಮೇಲೆ ಬಿಸಿರ್ತಾನೆ. ಆದ್ರೆ ಜಸ್ಟ್ ಅದೊಂದು ಗೋಡೆ ತಗ್ಲುತ್ತೆ. ಆದ್ರೆ ಒಂದು ಪೀಸ್ ಬಂದು ಆ ಹುಡುಗಿ ಕೆನ್ನೆಗೆ ಚುಚ್ಕೊಂಡ್ಬಿಡುತ್ತೆ. ಅದನ್ನ ನೋಡಿ ಅಮ್ಮ ಮಗುನ ರೂಮ್ ಕರ್ಕೊಂಡ್ ಬರ್ತಾಳೆ. ಅಲ್ಲಿರೋ ಇನ್ನೊಬ್ಳು ಹೇಳ್ತಾಳೆ, ಏಯ್ ಗಾಯ ದೊಡ್ಡದಾದಂಗಿದೆ ಕಣೆ, ಹಾಸ್ಪಿಟಲ್ ಕರ್ಕೊಂಡ್ ಹೋಗೋಣ ಅಂತ ಹೇಳಿದಾಗ ಅವಳು, ಅದೆಲ್ಲ
ಏನು ಬೇಡ ಸುಮ್ನೆ ಇರೆ ಹಂಗೆ ವಾಸಿ ಆಗತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಕೇರ್ಲೆಸ್ ಮಾಡ್ತಾಳೆ. ಈಗ ಇನ್ನೊಂದ್ ಕಡೆ ಪಾರ್ಕ್ ನ ತೋರಿಸ್ತಾರೆ. ಅವ್ರಿಗೆ ಪಾಪ ನೈಟ್ ಎಲ್ಲ ನಿದ್ದೆನೇ ಇಲ್ಲ. ಈ ಹುಡ್ಗಿಗ್ ನನ್ನ ನಂಬರ್ ನ ಕೊಟ್ನೆ, ಯಾಕೆ ಇವಳಿನ್ನು ನನಗ್ ಕಾಲ್ ಮಾಡಿಲ್ಲ, ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಆ ಜಾನ್ ನ ಎಬ್ಬಿಸ್ತಾರೆ. ಏಯ್ ಎದಳ ಮೇಲೆ, ಯಾಕೆ ಹುಡ್ಗಿ ನನ್ಗಿನ್ನು ಕಾಲ್ ಮಾಡಿಲ್ಲ ಅಂತ ಕೇಳ್ತಾ ಇರ್ತಾರೆ. ಆ ನಿದ್ದೆ ಕಣ್ಣಲ್ಲೂ ಜಾನ್ ಎದ್ದು ಹೇಳ್ತಾರೆ, ನೀವು ನಮ್ ಪಿನ್ ಕೋಡ್ ಸರಿಯಾಗಿ ಹೇಳಿದ್ರ ಇಲ್ವಾ ಅಂತ. ಆಗ್ಲೇ ಇವ್ರಿಗೆ ಫ್ಲಾಶ್ ಆಗೋದು, ಅಯ್ಯೋ ನಮ್ ಪಿನ್ ಕೋಡ್ ನಾನು ಹೇಳೋದ್ ಮರ್ತ್ ಬಿಟ್ನೆ ಅಂತ ಹೇಳ್ಬಿಟ್ಟು ಮತ್ತೆ ಇವ್ರಿಗೆ ಬಂದಿದ್ ನಂಬರ್ ಗೆ ಇವ್ರು ರಿಟರ್ನ್ ಮೆಸೇಜ್ ನ ಮಾಡ್ತಾರೆ. ಅಂದ್ರೆ ಒಂದ್ ಕಾಲ್ ನ ಮಾಡ್ತಾರೆ, ಇದು ನನ್ ಪಿನ್ ಕೋಡ್ ಮತ್ತೆ ನಂಬರು, ಮರಿದೇ ನಂಬರ್ ಗೆ ಕಾಲ್ ಮಾಡು ಅಂತ. ಆ ಕಡೆ ಹುಡ್ಗಿನೂ ರಿಪ್ಲೈ ಮಾಡ್ತಾಳೆ. ಇವ್ರು ಕಾಲ್ ಮಾಡಿದ ತಕ್ಷಣ ಅಟೆಂಡ್ ಮಾಡ್ತಾಳೆ. ಹಲೋ ಸುವಿ, ನೀನೇನಾ ಮಾತಾಡ್ತಾ ಇರೋದು ಅಂತ ಪಾರ್ಕ್ ಅವ್ರು ಕೇಳಿದಾಗ ಆ ಕಡೆ ಸಣ್ಣದಾಗ ವಾಯ್ಸ್ ಕೇಳಿಸುತ್ತೆ. ಹತ್ಕೊಂಡೇ ಮಾತಾಡ್ತಾ ಇರುತ್ತೆ. ಮಿಸ್ಟರ್ ಪಾರ್ಕ್ ಸರ್, ನೀವೇನಾ ಮಾತಾಡ್ತಾ ಇರೋದು ಅಂತ. ಈ ವಾಯ್ಸ್ ನ ಕೇಳಿಸ್ಕೊಂಡಿದ ತಕ್ಷಣ ಪಾರ್ಕ್ ಅವ್ರಿಗೆ ತುಂಬಾನೇ ಅಳು ಬರೋ ತರ ಆಗ್ಬಿಡುತ್ತೆ. ಎಲ್ಲಮ್ಮ ಇದೆಯಾ ನೀನು, ನಿನ್ ಅಡ್ರೆಸ್ ಹೇಳು, ನಾನ್ ಬರ್ತೀನಿ ಅಂತ ಕೇಳ್ತಾರೆ. ಆ ಕಡೆ ಆ ಹುಡುಗಿ ಅಲ್ಲಿರೋ ಒಂದು ವಿಸಿಟಿಂಗ್ ಕಾರ್ಡ್ ನ ಎತ್ತಿಟ್ಕೊಂಡಿರ್ತಾಳೇನೋ, ಅದನ್ನ ತಗೊಂಡು ಅದಲ್ಲಿರೋ ಅಡ್ರೆಸ್ ನ ಓದಿ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಇವ್ರಿಗೆ ತುಂಬಾನೇ ಕೋಪ ಬರುತ್ತೆ. ಇಂತ ಜಾಗಕ್ಕೆ ಎತ್ಕೊಂಡೋಗಿ ಹಾಕಿದಾರೆ ನನ್ ಮಕ್ಳು, ಅಷ್ಟ್ ಮಾತ್ರ ಬುದ್ಧಿ ಇಲ್ವಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಆ ಜಾನ್ ನ ಎಪ್ಸಿ ಹಂಗೆ ನೈಟೇ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಜಾಗಕ್ಕೂ ಬಂದ್ಬಿಡ್ತಾರೆ. ಈ ಕಡೆ ಈ ಹುಡುಗಿ ಮಿಸ್ಟರ್ ಪಾರ್ಕ್ ಬರ್ತಾರೆ ಅಂತ ವೇಟ್ ಮಾಡ್ತಾ ಇರ್ತಾಳೆ ಬ್ಯಾಗ್ ನ ತಗ್ಲಾಕೊಂಡು. ಅವರು ಅಡ್ರೆಸ್ ಬಂದ್ಮೇಲೆ ಆ ಕಡೆ ಈ ಕಡೆ ಅಂತ ಹುಡುಕ್ತಾ ಇರ್ತಾರೆ. ಎಲ್ಲೋದ್ಲು ಸುವಿ, ಎಲ್ಲಿದ್ಯಾ ಅಂತ. ಈ ಕಡೆ ಅವಳು ಒಳಗಡೆಯಿಂದ ಸರ್ ಇಲ್ಲಿದೀನಿ ಸರ್ ಅಂತ ಹೇಳ್ತಾರೆ. ಇವ್ರು ಆ ಗ್ಲಾಸ್ ಹತ್ರ ಬಂದ್ ನೋಡ್ತಾರೆ. ಆ ಮಗು ಮುಖ ನೋಡಿದ ತಕ್ಷಣ ಇವ್ರಿಗೆ ಕಣ್ಣಲ್ಲಿ ನೀರ್ ಹಂಗೆ ಬರ್ತಾ ಇರುತ್ತೆ. ಇನ್ನೊಂದ್ ಕಡೆ ಕೋಪನೂ ಬರುತ್ತೆ. ಏನಮ್ಮ ಅದು ಕೆನ್ನೆ ಮೇಲೆ ಗಾಯ, ಬ್ಯಾಂಡೇಜ್ ಹಾಕಿದ್ದಾರೆ, ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಆ ಕಡೆ ಆ ಹುಡುಗಿ ತುಂಬಾನೇ ಅಳ್ತಾ ಇರ್ತಾಳೆ. ಸರ್ ಅಂತ. ಅವ್ರು ಕೇಳ್ತಾರೆ ಸುವಿನ ಡೋರ್ ಓಪನ್ ಮಾಡು ಅಂತ. ಆದ್ರೆ ಅವಳು ಈ ಕಡೆ ಲಾಕ್ ಆಗಿದೆ ಸರ್, ಓಪನ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸರಿ ದೂರ ಹೋಗು ಅಂತ ಹೇಳ್ಬಿಟ್ಟು ಬರೀ ಕೈಯಿಂದನೇ ಗ್ಲಾಸ್ ನ ಹೊಡಿತಾರೆ. ಆಮೇಲೆ ಒಂದು ಬಟ್ಟೆನ ಕೈಗೆ ಸುತ್ಕೊಂಡು ಗ್ಲಾಸ್ ನೆಲ್ಲ ಹೊಡೆದಿದ್ದಾದ್ಮೇಲೆ ಅಲ್ಲಿಂದ ಸುವಿನ ಹೊರಗಡೆ ಕರ್ಕೊಳ್ತಾರೆ. ಆ ಹುಡುಗಿನ ಇವ್ರನ್ನ ಹಗ್ ಮಾಡ್ಕೊಂಡು ತುಂಬಾನೇ ಅಳ್ತಾಳೆ. ಇದ್ರ ನೋಡಿ ಅವ್ರಿಗೂ ಬೇಜಾರಾಗುತ್ತೆ. ಸರಿ ಅಳ್ಬೇಡ, ನನ್ನ ಅಡಮಾನದ ಬೊಂಬೆ ನನ್ನ ಹತ್ರನೇ ಬಂದ್ಬಿಡ್ತು ಅಂತ ಪಾಪ ಇವ್ರಿಗೂ ಒಂದ್ ಕಡೆ ಸಂತೋಷ ಆಗುತ್ತೆ. ಈಗ ಕಾರ್ ಹತ್ರ ಕರ್ಕೊಂಡು ಹೋದವರು ಆ ಮಗುನ ಕೇಳ್ತಾರೆ, ಏನಮ್ಮ ಏನಾಯ್ತು ಕೆನ್ನೆ ಮೇಲೆ ಯಾಕೆ ಬ್ಲಡ್ ಬರ್ತಾ ಇದೆ ಅಂತ ಕೇಳಿದಾಗ ಆ ಹುಡುಗಿನೂ ಅಲ್ಲಿ ನಡೆದಿದ್ದೆಲ್ಲ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅವ್ರಿಗೂ ಕೋಪ ಬರುತ್ತೆ. ಸರಿ ಇನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರ ಅಂತ ಕೇಳಿದ್ರೆ ಆ ಹುಡುಗಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದಿದ ತಕ್ಷಣ ಇವ್ರಿಗೆ ಬರುತ್ತೆ ನೋಡು ಕೋಪ. ಆ ಲೇಡಿನೂ ಬಂದು ಆಚೆ ನಿಂತಿರ್ತಾಳೆ. ಅದನ್ನ ನೋಡಿ ಹಂಗೆ ಹೋಗಿ ಅವ್ಳು ಕತ್ತರನೇ ಹಿಡ್ಕೊಂಡು ಬೈತಾರೆ. ಮನುಷ್ಯರ ನೀವು ಇಂತ ಜಾಗಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರೋದು ಅಲ್ದೆ ಗಾಯ ಆಗಿದೆ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೂ ಆಗಲ್ವಾ, ದುಡ್ಡಿನ ಮದ ಹತ್ ಬಿಟ್ಟಿದೆ ನಿಮ್ಗೆ. ಸರಿ ಎಷ್ಟಕ್ ತಗೊಂಡೆ ಮಗುನ ಅಂತ ಕೇಳಿದಾಗ ಆಯಮ್ಮ $4,000 ಅಂತ ಹೇಳ್ತಾಳೆ. ಸರಿ ಆಯ್ತು, ಆ $4,000 ಜೊತೆ ಗ್ಲಾಸ್ ಡ್ಯಾಮೇಜ್ ಆಗಿರೋದಕ್ಕೂ ಸೇರಿ ನಾನು ದುಡ್ಡು ಕಳಿಸ್ಬಿಡ್ತೀನಿ, ಇದ್ ನನ್ ಪೇಜರ್ ನಂಬರ್, ನಿನ್ ಅಕೌಂಟ್ ನಂಬರ್ ನ ಅದಕ್ಕೆ ಮೆಸೇಜ್ ಮಾಡ್ಬಿಡು ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹಂಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸುವಿನಿ ಈಗ ಪಾರ್ಕ್ ಅವ್ರ ಕೈಗೆ ಗಾಯ ಆಗಿರುತ್ತಲ್ಲ ಗ್ಲಾಸ್ ಹೊಡೆದಿದ್ದಕ್ಕೆ, ಅದನ್ನೆಲ್ಲ ಬ್ಲಡ್ ಎಲ್ಲ ಒರೆಸ್ತಾ ಇರ್ತಾಳೆ. ಹಂಗೆ ಕೇಳ್ತಾಳೆ, ಸರ್ ತುಂಬಾ ನೋವಾಗ್ತಾ ಇದೆಯಾ ಅಂತ. ಇವ್ರು ಅದೆಲ್ಲ ಬಿಡು, ನೀನು ಸರಿಯಾಗಿ ನಿದ್ದೆ ಮಾಡಿರಲ್ಲ, ಇಂದ ಮಲ್ಕೋ ಬಾ ಅಂತ ಹೇಳ್ಬಿಟ್ಟು ಅವ್ರ ತೊಡೆ ಮೇಲೆ ಮಲಗಿಸ್ಕೊಳ್ತಾರೆ. ಆದ್ರೆ ಆ ಮಗು ಅವ್ರ ಕೈನ ಹಿಡ್ಕೊಂಡು ಹಂಗೆ ಸೈಲೆಂಟ್ ಆಗಿ ಮಲ್ಕೊಂಡಿರುತ್ತೆ. ಈಗ ಮನೆಗ್ ಬಂದಾದ್ಮೇಲೆ ಮಗು ಮಲಗ್ಬಿಟ್ಟಿರುತ್ತೆ. ಮಲಗಿಸಿದಾದ್ಮೇಲೆ ಈ ಜಾನ್ ನೋಡ್ಬಿಟ್ಟು ಹೇಳ್ತಾರೆ, ನಮ್ಮ ಅಡಮಾನದ ಬೊಂಬೆಗೆ ಎಷ್ಟು ದೊಡ್ಡ ಗಾಯ ಆಗಿದೆ ಅಲ್ವಾ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ ಪಾರ್ಕ್ಗೆ ತುಂಬಾನೇ ಕೋಪ ಬರುತ್ತೆ. ಏನು ಅಡಮಾನದ ಬೊಂಬೆನ ಹಂಗ್ ಕರೆದ್ರೆ ಅವಳಿಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ, ಸುವಿ ಅಂತ ಕರಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಜಾನ್ಗ್ ಶಾಕು, ಹೆಂಗಿದ್ದಿದ್ ಮನುಷ್ಯ ಹೆಂಗ್ ಆಗ್ಬಿಟ್ಟ, ಇಷ್ಟು ಚೇಂಜ್ ಆಗ್ಬಿಟ್ನಾ ಅಂತ ಹೇಳ್ಬಿಟ್ಟು. ಇದೇ ಟೈಮಲ್ಲಿ ಅವ್ರ ಪೇಜರ್ಗೆ ಒಂದು ಮೆಸೇಜ್ ಬರುತ್ತೆ. ಯಾರಂದ್ರೆ ಇದಕ್ಕೂ ಮುಂಚೆ ಸುವಿ ಇದ್ಲಲ್ಲ ಮನೆ ಓನರ್ ಆಯಮ್ಮ, ಅಕೌಂಟ್ ನಂಬರ್ ನ ಮೆಸೇಜ್ ಮಾಡಿರ್ತಾಳೆ. ಈಗ ಪಾರ್ಕ್ ಅವರು ಅಮೌಂಟ್ ನ ರೆಡಿ ಮಾಡಿ ಅವ್ರಿಗೆ ಹಾಕ್ಬೇಕು, ಇಲ್ಲಾಂದ್ರೆ ಮತ್ತೆ ಮಗುನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಏನ್ ಮಾಡೋದು, ದುಡ್ಡಿಲ್ವಲ್ಲ, ಅದಕ್ಕೆ ಅವ್ರ ಹತ್ರ ಇರೋ ಒಂದು ಕಾರ್ ನ ಮಾರ್ಬಿಟ್ಟು ಆ ದುಡ್ಡನ್ನ ಕಟ್ಟೋಣ ಅಂತ ನೋಡ್ತಾರೆ. ಆಗ ಜಾನ್ ಬೈತಾನೆ, ನಮ್ಮ ಹತ್ರ ಇದ್ದಿದ್ದ ಒಂದು ಕಾರು ಅದನ್ನು ಮಾರ್ಬಿಡ್ತಾ ಇದೀಯಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಏನೋ ಮಾಡಕ್ ಹೇಳ್ತೀಯಾ, ಇನ್ನೇನ್ ಮಾಡಕ್ ಹೇಳ್ತೀಯಾ, ನಾವೇನಾದ್ರೂ ಈಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಮತ್ತೆ ಬಂದು ಮಗುನ ಕರ್ಕೊಂಡು ಹೋಗ್ತಾರೆ, ನನ್ ಮಗುಗೋಸ್ಕರ ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನ ಅರೇಂಜ್ ಮಾಡ್ತಾರೆ. ಇನ್ನೊಂದ್ ಕಡೆ ಸುವಿನ ತೋರಿಸ್ತಾರೆ. ಅವ್ರಿಗೆ ನಿದ್ದೆ ಇದ್ದಿದ ತಕ್ಷಣ ಪಾರ್ಕ್ ಅವ್ರ ಮನೇಲಿ ಇದೀನಿ ಅನ್ನೋದನ್ನ ನೋಡ್ಬಿಟ್ಟು ತುಂಬಾನೇ ಸಂತೋಷ ಪಡ್ತಾಳೆ. ಈಗ ಮತ್ತೆ ಪ್ರೆಸೆಂಟ್ ಸುವಿನ ತೋರಿಸ್ತಾರೆ. ಅಂದ್ರೆ ದೊಡ್ಡೊಳಾಗಿರೋ ಸುವಿನ ಜಾನ್ ಜೊತೆನೆ ಕಾರಲ್ಲಿ ಬರ್ತಾ ಇರ್ತಾರೆ. ಈಗ ಅವರೊಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಸರ್ ನಾನೇ ಕಾಲ್ ಮಾಡಿದ್ದು, ನಾನೇ ಪಾರ್ಕ್ ಡುಕ್ಸಿ ಅನ್ನೋರ್ನ ನೋಡ್ಬೇಕಾಗಿರೋದು ಅಂತ ಹೇಳ್ತಾರೆ. ಅವರು ಆ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಇವರು ತುಂಬಾನೇ ಗಾಬರಿಯಿಂದ ಹೋಗ್ತಾರೆ. ಅಯ್ಯೋ ನಾನು 10 ವರ್ಷ ಆದ್ಮೇಲೆ ನನ್ ಸರ್ ನ ನೋಡ್ತಾ ಇದ್ದೀನಿ, ಸರ್ ಹೆಂಗಿದಾರೋ ಏನೋ ಅಂತ ಒಂದು ಆತಂಕದಿಂದಾನೇ ಹೋಗ್ತಾ ಇರ್ತಾಳೆ. ಅಲ್ಲೋಗಿ ನೋಡಿದ್ರೆ ಅಲ್ಲಿರೋದು ಯಾರೋ ತುಂಬಾ ವಯಸ್ಸಾದವರು. ಅದು ನಮ್ ಪಾರ್ಕೆ ಅಲ್ಲ. ಅದನ್ನ ನೋಡಿದ್ಮೇಲೆ ಇವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಈಗ ಹಂಗೆ ಅದೇ ಬೇಜಾರಲ್ಲಿ ಕಾರಲ್ಲಿ ಹೋಗ್ತಾ ಇರ್ತಾರೆ. ಸ್ಟ್ರೈಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಸರ್ ಪಾರ್ಕ್ ಡುಕ್ಸಿ ಅನ್ನೋರ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಸರ್, ಅವ್ರನ್ನ ಹುಡುಕೊಡಿ ಅಂತ ಹೇಳ್ಬಿಟ್ಟು, ಏನಾಯ್ತು ಸರ್, ನಮಗ್ ತುಂಬಾ ಮುಖ್ಯವಾದವರು ಸರ್ ಅವರು, ದಯವಿಟ್ಟು ಅವ್ರನ್ನ ಹುಡುಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಆ ಪೊಲೀಸು ಹೇಳ್ತಾರೆ, ನೀವ್ ಕೊಟ್ಟಿರೋ ಪಾರ್ಕ್ ಡುಕ್ಸಿ ಅನ್ನೋ ನೇಮ್ ಅಲ್ಲಿ ನಮ್ಗೆ ಮಿಸ್ ಆಗಿರೋರು ಯಾರು ಸಿಕ್ಕಿಲ್ಲ, ಮಾತ್ರ ಏನಾದ್ರು ಸಿಕ್ಕಿದ್ರೆ ನಾನು ನಿಮ್ಗೆ ಖಂಡಿತ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿ ಕಳ್ಸಿಬಿಡ್ತಾರೆ. ಈಗ ಇನ್ನೊಂದ್ ಕಡೆ ಮತ್ತೆ ನಮ್ ಸುವಿನ ತೋರಿಸ್ತಾರೆ. ಆ ಹುಡುಗಿ ಮುಖಕ್ಕೆ ಗಾಯ ಆಗಿರುತ್ತಲ್ವಾ, ಅದಕ್ಕೆ ಟ್ರೀಟ್ಮೆಂಟ್ ಗೋಸ್ಕರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆ ಮಾರ್ಕ್ ಪೂರ್ತಿಯಾಗಿ ಹೋಗ್ಬೇಕಂದ್ರೆ ಪ್ಲಾಸ್ಟಿಕ್ ಸರ್ಜರಿನೇ ಮಾಡ್ಬೇಕು, ಅದಕ್ಕೆ $890 ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. $890 ಆ ದುಡ್ಡು ಹೆಂಗ್ ಅರೇಂಜ್ ಮಾಡೋದು ಅಂತ ನೋಡೋ ಟೈಮ್ ಅಲ್ಲೇ ಪಾರ್ಕ್ ಹೇಳ್ತಾರೆ, ಮಾಡ್ಲೇಬೇಕು, ನನ್ ಮಗುಗ್ ನಾನು ಅಷ್ಟ್ ಮಾತ್ರ ಮಾಡಲ್ವಾ ಅಂತ ಹೇಳ್ತಾರೆ. ಈಗ ಹಂಗೆ ಸ್ಕೂಲ್ ಕರ್ಕೊಂಡು ಹೋಗ್ತಾರೆ ಹುಡುಗಿನ ಸ್ಕೂಲ್ಗೆ ಸೇರ್ಸಕ್ಕೆ
ಅಂತ. ಅಲ್ಲಿ ನೋಡಿದ್ರೆ ಅಲ್ಲಿ ಪ್ರಿನ್ಸಿಪಲ್ ಅಂದ್ರೆ ಹೆಡ್ ಮಾಸ್ಟರ್ ಇರ್ತಾರಲ್ವಾ, ಅವರು ಆ ಹುಡುಗಿನ ಸ್ಕೂಲ್ಗೆ ಸೇರ್ಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಸರ್, ಆ ಮಗು ಒಂದು ಚೈನಾ ಕೊರಿಯನ್ ಮಗು, ಪ್ರಾಪರ್ ಆದ ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತೆ ಪೇರೆಂಟ್ಸ್ ಇಲ್ಲಿ ಇಲ್ಲ ಅಂತ ಹೇಳ್ತಾ ಇದೀರಾ. ಹಂಗಿರುವಾಗ ನಾವೆಂಗ ಮಗುನ ಇಲ್ಲಿ ಅಡ್ಮಿಟ್ ಮಾಡ್ಕೊಳಕ್ ಆಗುತ್ತೆ ಅಂತ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಪಾರ್ಕ್ಗೆ ತುಂಬಾನೇ ಕೋಪ ಬರುತ್ತೆ. ಸರ್ ಏನ್ ಸರ್, ಒಂದ್ ಚಿಕ್ಕ ಮಗುನ ಸ್ಕೂಲ್ಗೆ ಸೇರ್ಕೊಳ್ಳಲ್ಲ ಅಂದ್ರೆ ಹೆಂಗೆ? ಓದೋದು ಆ ಮಕ್ಕಳಿಗೆ ಎಷ್ಟು ಮುಖ್ಯ ಅಲ್ವಾ, ನೀವ್ ಯಾಕೆ ಹಿಂಗ್ ಮಾಡ್ತಾ ಇದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ನಮಗೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಚೈನಾ ಮಕ್ಕಳನ್ನ ನಾವಿಲ್ಲಿ ಸೇರ್ಸ್ಕೊಳ್ಳೋದೇ ಇಲ್ಲ, ಅದು ಪ್ರಾಪರ್ ಆದ ಪೇರೆಂಟ್ಸ್ ಬೇರೆ ಇಲ್ಲ, ನಾವ್ ಹೆಂಗ್ ಸೇರ್ಸ್ಕೊಳಕ್ ಆಗುತ್ತೆ ಅಂತ. ಅದನ್ನ ಕೇಳಿಸ್ಕೊಂಡ್ಮೇಲೆ ಅವ್ರ ಮಗುನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಾಗ ಪ್ರಿನ್ಸಿಪಲ್ ಒಂದ್ ಮಾತನ್ನ ಹೇಳ್ತಾರೆ ಪಾರ್ಕ್ ಅವ್ರಿಗೆ. ಅದನ್ನ ಕೇಳಿಸ್ಕೊಂಡ್ಮೇಲೆ ಈ ಮಗು ಹತ್ಕೊಂಡೆ ಅಲ್ಲಿಂದ ಹೊರಗಡೆ ಓಡ್ ಬರ್ತಾ ಇರುತ್ತೆ. ಪಾರ್ಕ್ ಹಿಂದೆನೆ ಓಡ್ ಬರ್ತಾರೆ. ಮಾ ಸುಬಿ ನಿಂತ್ಕೊಮ್ಮ, ನಾನು ಹೇಳೋದನ್ನ ಕೇಳು, ನನಗ್ ಗೊತ್ತು ನಿನ್ಗೆ ಇದು ಇಷ್ಟ ಆಗಲ್ಲ ಅಂತ, ನಿಮ್ಮ ಮಗು ಕೋಪ ಬರುತ್ತೆ ಅಂತ ಗೊತ್ತು, ಆದ್ರೆ ಬೇರೆ ದಾರಿ ಇಲ್ಲ, ನಿನ್ ಸ್ಕೂಲ್ಗೆ ಸೇರ್ಸಕ್ಕೋಸ್ಕರ ತಾನೇ ನಾವ್ ಈ ತರ ಮಾತಾಡ್ತಾ ಇರೋದು. ನನ್ನ ಅಪ್ಪ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲಮ್ಮ, ಹೇಳ್ಬೋದು ಬಾ ಅಂತ ಕರೀತಾರೆ. ಆದ್ರೆ ಆ ಮಗು ಅಳ್ಕೊಂಡೇ ಹೇಳುತ್ತೆ, ಇಲ್ಲ ನೀವು ನನ್ಗೆ ಓನರ್ ಅಷ್ಟೇ, ನಾನ್ ಹೆಂಗ್ ನಿಮ್ಮನ್ನ ಅಪ್ಪ ಅಂತ ಹೇಳೋದು, ನಾನ್ ಹೇಳಲ್ಲ, ಇದು ನಮ್ಮ ಅಮ್ಮಗೂ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗುತ್ತೆ. ಆ ಮಗು ಹಂಗ ಅಂದಿದ ತಕ್ಷಣ ಪಾಪ ಪಾರ್ಕ್ಗೆ ತುಂಬಾನೇ ಬೇಜಾರಾಗುತ್ತೆ. ಹೆಂಗ್ ಇವಾಗ ಹುಡುಗಿನ ಸಮಾಧಾನ ಮಾಡೋದು ಅಂತ. ಇಲ್ಲಿ ಸ್ಕೂಲಲ್ಲಿ ನಡೆದಿದ್ ವಿಷಯನ ಬಂದು ಜಾನ್ ಹತ್ರ ಹೇಳಿದ್ರೆ ಜಾನ್ ಹೇಳ್ತಾನೆ, ಹೋದ್ರೆ ಹೋಗ್ಲಿ ಬಿಡಿ ಬಾಸ್ ಅಂತ. ಅದಕ್ಕೆ ಮತ್ತೆ ಪಾರ್ಕ್ ಬೈತಾರೆ, ಸಮಾಧಾನ ಮಾಡಕ್ ಬಂದ್ರೆ ಮಾಡು, ಇಲ್ಲಂದ್ರೆ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಈ ಕಡೆ ಜಾನು ಬೈಕೊಂಡ್ ಕೂತಿರ್ತಾನೆ, ಹಂಗೆ ಹೋಗು, ಹಂಗೆ ಆಕ್ಸಿಡೆಂಟ್ ಆಗಿಲ್ಲ ಸತ್ತೋಗ್ಬಿಡು ಅಂತ ಬೈತಾನೆ. ಆಮೇಲೆ ಜಾನ್ ಬಂದು ಸೂವಿ ಹತ್ರ ಮಾತಾಡ್ತಾನೆ. ಆಗ ಹೇಳ್ತಾನೆ ಸೂವಿ ಹತ್ರ, ನೋಡಮ್ಮ ನಿನ್ಗೆ ಸ್ಕೂಲ್ಗೆ ಹೋಗ್ಬೇಕಂತ ಇಷ್ಟ ತಾನೆ, ಚೆನ್ನಾಗಿ ಓದ್ಬೇಕು ಅಂತ ಇಷ್ಟ ತಾನೆ, ಹಂಗಾದ್ರೆ ಈ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿಲ್ಲಮ್ಮ, ಅಪ್ಪ ಅಂತ ಹೇಳ್ಬೋದು, ನಿಮ್ಮಮ್ಮನ ಬೇಕಂದ್ರೆ ನಾವ್ ಸಮಾಧಾನ ಮಾಡಿ ನಿಮ್ಮಮ್ಮಗೆ ಅರ್ಥ ಆಗೋ ತರ ಹೇಳ್ತೀವಿ, ನಿಮ್ಮಮ್ಮನೂ ಒಪ್ಕೊಳ್ತಾರೆ, ನೀನ್ ಒಪ್ಕೊಂಡ್ರೆ ಚೆನ್ನಾಗಿ ಓದ್ಬೋದು, ಅದ್ರಲ್ಲೂ ಒಂದ್ಸತಿ ಅಪ್ಪ ಅಂತ ಹೇಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲಮ್ಮ, ಅದಾದ್ಮೇಲೆ ಯಾರು ನಿನ್ನ ಬಂದು ಅವ್ರ ನಿಮ್ಮಪ್ಪನ ಅಂತ ಯಾರು ಕೇಳಲ್ಲ, ಸೊ ಒಪ್ಕೊಮ್ಮ ಅಂತ ಹೇಳಿ ಸಮಾಧಾನ ಹೇಳ್ತಾರೆ. ಆಮೇಲೆ ಹುಡುಗಿನೂ ಕೇಳ್ತಾಳೆ, ಹಂಗಾದ್ರೆ ಅಮ್ಮ ಒಪ್ಕೊಳ್ತಾರ, ನಾನ್ ಚೆನ್ನಾಗಿ ಓದ್ಬೋದಾ ಅಂತ. ಅದಕ್ಕೆ ಜಾನ್ ಹೇಳ್ತಾರೆ, ನೀನು ಅಂತ ಹೇಳು ಸಾಕು, ಆಮೇಲೆಲ್ಲ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಈಗ ಹಂಗೆ ಹುಡುಗಿಗೆ ಊಟ ಕೊಟ್ಟಿರ್ತಾರ. ಹುಡುಗಿ ಊಟ ಮಾಡ್ಕೊಂಡೆ ತುಂಬಾ ಸಂತೋಷದಲ್ಲಿ ಹೇಳ್ತಾ ಇರ್ತಾರ, ಅಯ್ಯ ನಾನು ನಾಳೆ ಸ್ಕೂಲ್ಗೆ ಹೋಗ್ತೀನಿ, ನಾನು ಓದ್ತೀನಿ ಅಂತ ಹೇಳ್ಬಿಟ್ಟು. ಅದನ್ನ ಇವ್ರಿಬ್ರು ಕೂತ್ಕೊಂಡು ನಗ್ನಗ್ತಾ ನೋಡ್ತಾ ಇರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಸುವಿನ ಸ್ಕೂಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಪಾರ್ಕ್ ಜೋಕರ್ ತರ ವೇಷ ಹಾಕೊಂಡು ಆ ಹುಡುಗಿನ ವೆಲ್ಕಮ್ ಮಾಡ್ತಾ ಇರ್ತಾನೆ ಸ್ಕೂಲ್ ಒಳಗಡೆ. ಅದನ್ನ ನೋಡಿ ಆ ಹುಡುಗಿ, ಯೋ ಫಸ್ಟ್ ಜಿಪ್ ಹಾಕೊಳ್ಳಯ್ಯ ಅಂತ ಗೇಲಿ ಮಾಡ್ಬಿಟ್ಟು ಒಳಗಡೆ ಹೋಗ್ತಾಳೆ. ಈಗ ಹಂಗೆ ಸುವಿಯ ಸ್ಕೂಲ್ ಲೈಫ್ ನ ತೋರಿಸ್ತಾರೆ. ತುಂಬಾನೇ ಜಾಲಿಯಾಗಿರುತ್ತೆ ಮಗು, ದಿನಾಗ್ಲೂ ವಿಧವಾದ ಊಟ, ಹೊಸ ಹೊಸ ಫ್ರೆಂಡ್ಸ್, ಅದ್ರಲ್ಲೂ ಮಾರ್ಕ್ಸ್ ಅಂತೂ ಹೇಳೋದೇ ಬೇಡ. ಆ ಹುಡುಗಿನೇ ಕ್ಲಾಸ್ಗೆ ಫಸ್ಟ್. ಆ ಮಾರ್ಕ್ಸ್ ಗಳನ್ನೆಲ್ಲ ತಗೊಂಬಂದ್ ಪಾರ್ಕ್ ಅವ್ರಿಗೆ ತೋರಿಸಿದಾಗ ಪಾರ್ಕ್ ಜಾನ್ ಫುಲ್ ಖುಷಿ ಆಗ್ಬಿಡ್ತಾರೆ. ಆ ಮಗು ಪೇಪರ್ಸ್ ನೆಲ್ಲ ಎತ್ತಿಟ್ಕೊಂಡು ಇದನ್ನೆಲ್ಲ ನಾನು ನಮ್ಮ ಅಮ್ಮಗ್ ತೋರಿಸ್ತೀನಿ ಅಂತ ಹೇಳಿ ಎತ್ತಿಡ್ತಾ ಇರುತ್ತೆ. ಇದೇ ತರ ಹುಡುಗಿ ಸ್ಕೂಲ್ ಲೈಫ್ ತುಂಬಾನೇ ಸೂಪರ್ ಆಗಿ ಹೋಗ್ತಾ ಇರುತ್ತೆ. ಈಗ ಹಂಗೆ ದಿನಗಳು ಸಾಕ್ತಾ ಈಗ ಟೀನೇಜ್ ನ ವಯಸ್ಸಲ್ಲಿ ತೋರಿಸ್ತಾರೆ. ಸುವಿ ಸ್ಕೂಲ್ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಅವ್ರ ಅಮ್ಮ ಗೇಟ್ ಹತ್ರ ನಿಂತಿರ್ತಾರೆ, ಅವಳನ್ನ ಮಾತಾಡ್ಸ್ಬೇಕು ಅಂತ. ಆದ್ರೆ ಸುವಿ ಹೊರಗಡೆ ಬಂದಿದ ತಕ್ಷಣ ಪಾರ್ಕ್ ಆ ಕಡೆ ಗಾಡಿಯಲ್ಲಿ ಬಂದು ನಿಂತಿರ್ತಾರೆ. ಸುವಿ ಇಲ್ಲಿದೀನಿ ಬಾ ಅಂತ ಹೇಳ್ಬಿಟ್ಟು ಆ ಹುಡ್ಗಿನ ಕರೀತಾರೆ. ಆಗ ಸುವಿ ಹಂಗೆ ಆ ಪಾರ್ಕ್ ಗಾಡಿ ಹತ್ರ ನಗ್ನಾಗ್ತಾ ಹೋಗಿ ಗಾಡಿ ಹತ್ತಾಳೆ. ಅದನ್ನ ನೋಡಿದ ತಕ್ಷಣ ಅವ್ರ ಅಮ್ಮಗೆ ಒಂದ್ ಕಡೆ ಸಂತೋಷ ಆದ್ರೆ ಇನ್ನೊಂದ್ ಕಡೆ ಬೇಜಾರು. ನನ್ ಮಗಳು ಒಳ್ಳೆ ಹತ್ರ ಬೆಳೀತಾ ಇದ್ದಾಳೆ, ಅವಳ ಜೀವನ ಹಂಗೆ ಚೆನ್ನಾಗಿರ್ಲಿ ಅಂತ ಒಂದ್ ಕಡೆ ಯೋಚನೆ ಮಾಡಿದ್ರು, ನಾನ್ ಬೆಳೆಸಿದ ಮಗುಗೆ ನನ್ ಕೈಗೆ ಎಟ್ಟದಂಗ್ ಹೋಗ್ತಾ ಇದೆ ಅಲ್ವಾ ಅಂತ ಒಂದ್ ಕಡೆ ಸಂಕಟ. ಆದ್ರೂ ಅವ್ರಮ್ಮ ಅವ್ರನ್ನೇನು ಡಿಸ್ಟರ್ಬ್ ಮಾಡಲ್ಲ, ಸೈಲೆಂಟ್ ಆಗಿ ಹೊರಟೋಗ್ತಾರೆ. ಈ ಕಡೆ ಪಾರ್ಕ್ ಮತ್ತೆ ಸುವಿ ಇಬ್ರು ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಪಾರ್ಕ್ ಇನ್ನು ಸುವಿನ ಅಡ್ಮಾನದ್ ಬೊಂಬೆ ಅಂತ ಇರೋದು ಅವಳಿಗೆ ಇಷ್ಟ ಆಗಲ್ವಲ್ಲ, ನಿಮ್ಗೆ ಎಷ್ಟು ಸತಿ ಹೇಳೋದು ಹಂಗ ಅನ್ಬೇಡ ಅಂತ, ಮತ್ತೆ ಹಂಗೆ ಅಂತೀರಾ ಪಬ್ಲಿಕ್ ಅಲ್ಲಿ ಅಂತ ಬೈತಾ ಇರ್ತಾಳೆ. ಅದಕ್ಕೆ ಇವ್ರು ಅಂತಾರೆ, ಸರಿ ಮಾ ಸಾರಿ ಮಾ, ಇನ್ಮೇಲೆ ಹಂಗ ಅನ್ನಲ್ಲ ಅನ್ಬಿಟ್ಟು ಮತ್ತೆ ಹಂಗೆ ಅಂತ ಇರ್ತಾರೆ. ಅದಕ್ಕೆ ಸುವಿನೂ ಅಂತಾಳೆ, ನೀವ್ ಚೇಂಜೇ ಆಗಲ್ಲ ಸರ್ ಅಂತ. ಈಗ ಸುವಿ ಒಂದು ಕಾಲೇಜ್ಗೆ ಹೋಗೋ ಹುಡುಗಿ ಆಗಿರ್ತಾಳೆ. ಯಾವ್ದೋ ಒಂದು ಮುಖ್ಯವಾದ ಎಕ್ಸಾಮ್ ಅಂತ ಕಾಣಿಸುತ್ತೆ. ಅವಳನ್ನ ಗೇಟ್ ಹತ್ರ ಬಿಟ್ಮೇಲೆ ಪಾರ್ಕ್ ಹೇಳ್ತಾರೆ, ಈ ಸತಿ ನಾವೇ ವಿನ್ ಆಗೋದು ಅನ್ನೋ ತರ ಅವಳನ್ನ ಚೇರ್ ಅಪ್ ಮಾಡ್ತಾ ಇರ್ತಾಳೆ. ಅವಳು ಆ ಕಡೆ ಸಂತೋಷವಾಗಿ ಹೋಗ್ತಾಳೆ. ಈ ಕಡೆ ಹೊರಗಡೆ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನ ಒಳಗಡೆ ಕಳ್ಸಿದ್ಮೇಲೆ ಪ್ರೇ ಮಾಡ್ತಾ ಇರ್ತಾರಲ್ವಾ, ದೇವರಿಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂತ. ಆ ತರ ಈ ಕಡೆ ಪಾರ್ಕುನು ಒಂದು ಪೇರೆಂಟ್ ತರ ಅವ್ರ ಕೈಲಿ ಆಗೋ ಪ್ರೇಯರ್ನ ಮಾಡ್ತಾರೆ, ಮಗು ಹೆಂಗಾದ್ರೂ ಪಾಸ್ ಆಗ್ಬಿಡ್ಬೇಕು ಅಂತ. ಈಗ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಮುಗ್ದಿರತ್ತೆ. ಸುವಿನು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಈಗ ಕಾಲೇಜ್ಗೆ ಜಾಯ್ನ್ ಆಗಿರ್ತಾಳೆ. ಆತರ ಒಂದಿನ ನೈಟ್ ಪಾರ್ಕ್ ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾರೆ. ಏನ್ ಟೆನ್ಷನ್ ಅಂತ ಗೊತ್ತಿಲ್ಲ. ಈ ಕಡೆ ಜಾನ್ ಬಂದು ಕೇಳ್ತಾರೆ, ಏನ್ ಸರ್ ತುಂಬಾ ಟೆನ್ಷನ್ ಅಲ್ಲಿ ಇದೀರಾ, ಈ ಕಡೆ ಆ ಕಡೆ ಓಡಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಪಾರ್ಕ್ ಹೇಳ್ತಾರೆ, ಏನ್ ಟೆನ್ಷನ್ ಅಂತೆ, ಟೆನ್ಷನ್ ಗಂಟೆ 10 ಆಗ್ತಾ ಇದೆ, ಅವಳು ಇನ್ನೂ ಮನೆಗ್ ಬಂದಿಲ್ಲ ಅಂತ ಭಯ ಪಡ್ತಾ ಇರ್ತಾರೆ. ಅದಕ್ಕೆ ಜಾನ್ ಹೇಳ್ತಾರೆ, ಸರ್ ಇದೇನ್ ಹೊಸ್ದಾ, ಸ್ಕೇಟಿಂಗ್ ಹೋಗಿರೋ ಮಗು ಬರ್ದೇ ಇರುತ್ತಾ, ಬರುತ್ತೆ ವೇಟ್ ಮಾಡಿ ಅಂತ. ಇನ್ ಸ್ವಲ್ಪ ಹೊತ್ತಲ್ಲೇ ಕಾಲಿಂಗ್ ಬೆಲ್ ಹೊಡಿಯೋ ಸೌಂಡ್ ಕೇಳಿಸುತ್ತೆ. ಏನಂತ ನೋಡಿದ್ರೆ ಸುವಿ ಫುಲ್ ಆಗಿ ಕುಡ್ಬಿಟ್ಟು ಬಂದಿರ್ತಾಳೆ. ಜೊತೆಗೆ ಇನ್ನೊಂದು ಹುಡುಗ ಬೇರೆ ಬಂದಿರ್ತಾನೆ. ಆ ಹುಡುಗನ ನೋಡ್ಬಿಟ್ಟು ಸುವಿ ಹೇಳ್ತಾಳೆ, ನಾನು ಇವನನ್ನೇ ಮದ್ವೆ ಆಗೋದು ಅಂತ. ಈ ಕಡೆ ಪಾರ್ಕ್ ಗೆ ಫುಲ್ ಕೋಪ ಬರುತ್ತೆ. ಆ ಮಗುನ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದ್ಮೇಲೆ ಇವನನ್ನ ನೀಲ್ ಡೌನ್ ಮಾಡಿಸ್ಬಿಟ್ಟು ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇರ್ತಾರೆ. ಈ ಹುಡುಗ ಯಾರಂದ್ರೆ ಸುವಿಗೆ ಸೀನಿಯರ್. ಇನ್ 1 ವರ್ಷದಲ್ಲಿ ಇವ್ನ ಸ್ಟಡೀಸ್ ಕಂಪ್ಲೀಟ್ ಆಗುತ್ತೆ. ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿರ್ತಾನೆ, ಒಳ್ಳೆ ಕಡೆ ಜಾಬು ಸಿಕ್ಕಿದೆ. ಈ ತರ ಅವನ್ ಬಗ್ಗೆ ಇರೋ ಒಂದು ಹೆಮ್ಮೆ ವಿಷಯನ ಹೇಳ್ತಾ ಇರ್ತಾನೆ. ಆದ್ರೂ ಈ ಕಡೆ ಪಾರ್ಕ್ ನಿಲ್ಸ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಕ್ವೆಶ್ಚನ್ ಕೇಳ್ತಾನೆ ಇರ್ತಾರೆ. ಈ ಕಡೆ ಜಾನ್ ಕೂತ್ಕೊಂಡು ಪಾರ್ಕ್ ನ ಗೇಲಿ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಜಾನೇ ಹೋಗಿ ಕಾಲ್ ನ ಅಟೆಂಡ್ ಮಾಡೋದು. ಯಾರಂತ ನೋಡಿದ್ರೆ ಸುವಿ ಅವರ ಅಮ್ಮಮ್ಮ, ಅಂದ್ರೆ ಅವ್ರ ಅಮ್ಮಗೆ ಅಮ್ಮ. ಈ ಕಡೆ ಜಾನ್ ಪಾರ್ಕ್ ನ ನೋಡ್ಬಿಟ್ಟು, ನಿಮ್ಗೆ
ಸುವಿಗೆ ಕಾಲ್ ಅಂತ ಹೇಳ್ತಾನೆ. ಈಗ ಪಾರ್ಕ್ ಫೋನ್ ನ ತಗೊಳ್ತಾರೆ. ಆ ಕಡೆ ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸುವಿ ಅವ್ರ ಅಮ್ಮಗೆ ತುಂಬಾನೇ ಮೈಗೆ ಹುಷಾರಿಲ್ಲ, ದಯವಿಟ್ಟು ಸುವಿನ ನಮ್ಮ ಊರಿಗೆ ಕರ್ಕೊಂಡ್ ಬರ್ತೀರಾ, ಅವ್ರ ಅಮ್ಮ ಸಾಯಕ್ ಮುಂಚೆ ಆದ್ರೂ ಒಂದ್ಸತಿ ಅವ್ರ ಮಗು ಮುಖನ ನೋಡ್ಕೊಂತಾರೆ ಅಂತ ತುಂಬಾನೇ ಕೇಳ್ಕೊಳ್ತಾರೆ. ಈ ಕಡೆ ಪಾರ್ಕು ಸೇರಿ ಆಯ್ತು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಕೊರಿಯಾದಿಂದ ಚೈನಾಗೆ ಹೋಗ್ತಾರೆ. ಈಗ ಹಂಗೆ ಅಲ್ಲಿಂದ ನಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಮನೆಗೆ ಪಾರ್ಕ್ ಹೇಳ್ತಾರೆ, ಇಲ್ಲಿ ನೋಡಮ್ಮ ಸುವಿ, ನಿಮ್ಮಮ್ಮ ನಿನ್ನ ಚಿಕ್ಕವಾಗ ಬಿಟ್ಬಿಟ್ಟು ಹೊಟ್ಟೋದ್ರು, ಆಗ ಅವ್ರ ಪರಿಸ್ಥಿತಿ ಹಂಗಿತ್ತು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ಕೋಪ ತೋರಿಸ್ಬೇಡ, ಪ್ರೀತಿಯಿಂದ ಮಾತಾಡ್ಸು ಅಂತ ಒಳ್ಳೆ ವಿಧವಾಗಿ ಹೇಳ್ಕೊಡ್ತಾ ಇರ್ತಾರೆ. ಈಗ ಹಂಗೆ ಬಂದು ಬಾಗಲ್ನ ತಟ್ತಾರೆ. ಹೊರಗಡೆ ಬರೋದು ಅವ್ರ ಅಜ್ಜಿನೇ. ಬಂದು ಹತ್ಕೊಂಡು ಸುವಿನ ಹಗ್ ಮಾಡ್ಕೊಂಡು, ಬಾಮ್ಮ ನಿಮ್ಮಮ್ಮ ಒಳಗಡೆ ಇದ್ದಾರೆ, ಬಾ ಮಾತಾಡ್ಸು ಬಾ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಳಗಡೆ ಅವ್ರ ಅಮ್ಮಗೆ ತುಂಬಾನೇ ಮೈ ಹುಷಾರಿಲ್ಲ, ಆದ್ರೂ ಮಗಳು ಬಂದಿದ್ ಸಂತೋಷದಲ್ಲಿ ಎತ್ ಕುತ್ಕೊಂಡು ಕಣ್ಣೆಲ್ಲ ಒರೆಸ್ಕೊಂಡು ಮತ್ತೆ ಮಗು ಕಡೆ ತಿರುಗಿ ನೋಡ್ತಾರೆ. ಮತ್ತೆ ಹಂಗೆ ಫುಲ್ ಆಗಿ ಹತ್ಕೊಂಡ್ಬಿಡ್ತಾರೆ. ಈ ಕಡೆ ಅವಳು ಅಳ್ತಾ ಇರ್ತಾಳೆ. ಹಂಗೆ ಅವ್ರ ಅಮ್ಮನ ಸಮಾಧಾನ ಮಾಡ್ತಾ ಇರ್ತಾರೆ. ಅವ್ರ ಅಮ್ಮ ತುಂಬಾನೇ ಕ್ಷಮೆ ಕೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸುವಿ, ಆಗ ನನ್ನ ಪರಿಸ್ಥಿತಿ ಹಂಗಿತ್ತು, ನೀನು ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ. ಈ ಕಡೆ ಸುವಿನ ಆದಷ್ಟು ಸಮಾಧಾನ ಮಾಡ್ತಾಳೆ. ಇವ್ರ ಹತ್ರ ಅಳ್ತಾ ಇದ್ದಿದ್ದನ್ನ ನೋಡೋ ಪಾರ್ಕು, ಸರಿ ಆಯ್ತು ಇವ್ರು ಸ್ವಲ್ಪ ಈ ಮೂಮೆಂಟ್ ನ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಹೊರಗಡೆ ಇರ್ತಾರೆ. ಸ್ವಲ್ಪ ತಾದ್ಮೇಲೆ ಸುವಿ ಬಂದು ಹೇಳ್ತಾರೆ ಪಾರ್ಕ್ ಹತ್ರ, ಅಮ್ಮ ನಿಮ್ ಹತ್ರ ಮಾತಾಡ್ಬೇಕಂತ ಹೇಳಿದ್ರು ಅಂತ. ಈಗ ಪಾರ್ಕ್ ಒಳಗಡೆ ಹೋಗಿದ ತಕ್ಷಣ ಸುವಿ ಅವರಮ್ಮ ಹಂಗೆ ನೀಲ್ ಡೌನ್ ಮಾಡ್ಕೊಂಡು ಅವ್ರ ಹತ್ರ, ತುಂಬಾನೇ ಥ್ಯಾಂಕ್ ಯು ಸರ್, ನನ್ ಮಗಳು ಏನಾಗ್ಬಿಡ್ತಾಳೋ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಹತ್ರ ಬೆಳೆದಿದ್ದಕ್ಕೆ ನನ್ ಮಗಳು ಈ ತರ ಒಂದು ಸ್ಟೇಜ್ ಅಲ್ಲಿ ಇರೋದು ಅಂತ ಹೇಳಿ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾರೆ. ತುಂಬಾನೇ ಅಳ್ತಾ ಇರ್ತಾರೆ. ಇದನ್ನ ನೋಡೋ ಪಾರ್ಕ್ ಬಂದು ಸಮಾಧಾನ ಮಾಡ್ತಾರೆ. ಆಗ ಮತ್ತೆ ಅವ್ರಮ್ಮ ಹೇಳ್ತಾರೆ, ನಾನ್ ತುಂಬಾ ವರ್ಷದಿಂದೇನೆ ಸುವಿನ ನೋಡ್ಬೇಕು ಅಂತ ಸ್ಕೂಲ್ ಹತ್ರ ಬಂದಿದ್ದೆ, ಆಗ ಅವಳು ನಿಮ್ ಜೊತೆ ಗಾಡಿಯಲ್ಲಿ ಹೋಗೋದನ್ನ ನೋಡ್ದೆ, ಆಗ್ಲೇ ಗೊತ್ತಾಯ್ತು ನನ್ ಮಗಳು ಒಳ್ಳೆ ಜಾಗದಲ್ಲಿ ಇದ್ದಾಳೆ, ಒಳ್ಳೆ ರೀತಿ ಬೆಳೀತಾ ಇದ್ದಾಳೆ ಅಂತ, ಆಗ ನಿಮ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬಂದ್ಬಿಟ್ಟೆ ಅನ್ನೋ ವಿಷಯನ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಪಾರ್ಕ್ ಹೇಳ್ತಾರೆ, ನಿಮ್ ಮಗಳಿಗಿನ್ ಸ್ವಲ್ಪ ದಿನದಲ್ಲಿ ಕಾಲೇಜ್ ಮುಗಿಯುತ್ತೆ, ಗ್ರಾಜುಯೇಷನ್ ಡೇಗೆ ನೀವ್ ಬರ್ಲೇಬೇಕು ಅಂತ ಕರೀತಾರೆ. ಆಗ ಸುವಿ ಅವ್ರ ಅಮ್ಮ ಹೇಳ್ತಾರೆ, ನನ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್, ನನ್ ಮಗಳು ನಿಮ್ಮ ಹತ್ರನೇ ಚೆನ್ನಾಗಿದ್ದಾಳೆ, ನೀವೇ ಇನ್ಮೇಲೆ ಅವಳನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಈಗ ಹಂಗೆ ನೈಟ್ ಊಟ ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ಸುವಿ ಅವ್ರ ಅಮ್ಮ ಮುಖ ತುಂಬಾನೇ ಡಲ್ ಆಗಿರುತ್ತೆ. ಅದನ್ನ ಗಮನಿಸೋ ಸುವಿ ಹೇಳ್ತಾರೆ, ಏನಾಯ್ತಮ್ಮ ನಮ್ಮ ಊಟ ಹಾಕೋ ಅಂತ ಕೊಡ್ತಾರೆ. ಆಗ ಸುವಿ ಅವ್ರ ಅಮ್ಮ ಹೇಳ್ತಾರೆ, ನನಗೆ ಗೊತ್ತಮ್ಮ, ನೀನ್ ತಿನ್ನು ನಾನ್ ತಿಂತೀನಿ ಅಂತ ಹೇಳ್ಬಿಡ್ತಾರೆ. ಒಂಥರ ಮುಖ ಕೊಡಿಯೋ ತರ ಮಾತಾಡ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ಸುವಿಗೆ ಏನು ಅರ್ಥ ಆಗಲ್ಲ, ಏನಾಯ್ತಮ್ಮಗೆ ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ ಅಂತ. ಅದನ್ನಲ್ಲಿರೋರೆಲ್ಲ ಗಮನಿಸ್ತಾರೆ, ಆದ್ರೆ ಏನು ಮಾತಾಡಲ್ಲ. ಊಟ ಎಲ್ಲ ಆದ್ಮೇಲೆ ಪಾರ್ಕ್ ಈಗ ಹೊರಗಡೆ ನಿಂತಿರ್ತಾರೆ. ಆಗ ಸುವಿ ಅವ್ರ ಅಜ್ಜಿ ಬಂದು ಪಾರ್ಕ್ ನ ಮಾತಾಡಿಸ್ತಾರೆ. ಈ ಸುವಿ ಅವ್ರ ಅಮ್ಮಗೆ ಏನಾಯ್ತಂತಾನೆ ಗೊತ್ತಿಲ್ಲ, ಇಷ್ಟು ದಿನ ಮಗಳು ಮಗಳು ಅಂತ ಅಳ್ತಾ ಇದ್ರು, ಆದ್ರೆ ಅವ್ರ ಮಗಳು ಬಂದಿದ ತಕ್ಷಣ ಇಷ್ಟಾನೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಅವಳಿಗೆ ಬದುಕೋ ಟೈಮ್ ತುಂಬಾನೇ ಕಡಿಮೆ, ಡಾಕ್ಟರ್ ಇನ್ ಹಾಸ್ಪಿಟಲ್ ಅಲ್ಲಿ ಆಗಲ್ಲ, ಮನೆ ಕರ್ಕೊಂಡ್ ಹೋಗಿ ಅಂತ ಹೇಳ್ಬಿಟ್ರು. ಆಮೇಲೆ ನಾವು ಅವಳನ್ನ ಮರೆಗ್ ಕರ್ಕೊಂಡ್ ಬಂದಿದ್ದು, ಜೀವನ ಪೂರ್ತಿ ಅವಳು ಕಷ್ಟಪಟ್ಲು, ನೋವು ಪಟ್ಲು, ಇನ್ನಾದ್ರೂ ಸಾಯೋ ಟೈಮಲ್ಲಿ ಸಂತೋಷವಾಗಿರ್ಲಿ ಅಂತ ಅವ್ರ ಮಗಳನ್ನ ಕರ್ಸಿದ್ರೆ, ಅವಳ ಮಗಳನ್ನ ನೋಡಿದ್ರೆ ಇಷ್ಟ ಇಲ್ಲ ಅನ್ನೋ ತರ ನಡ್ಕೊಂತಾ ಇದ್ದಾಳೆ. ಮೋಸ್ಟ್ಲಿ ಮಗಳನ್ನ ಪ್ರೀತಿಯಿಂದ ಮಾತಾಡ್ಸಿದ್ರೆ ಎಲ್ ಮಗಳು ಇವಳ ಜೊತೆನೆ ಇದ್ಬಿಡ್ತಾಳೆ ಅಂತ ಭಯ ಪಡ್ತಿದ್ದಾಳೆ ಏನೋ ಗೊತ್ತಿಲ್ಲ, ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ ಅಂತ ಇವ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಅದನ್ನ ಪಾರ್ಕ್ ತುಂಬಾನೇ ಫೀಲಿಂಗ್ ಇಂದ ಕೇಳಿಸ್ಕೊಳ್ತಾ ಇರ್ತಾರೆ, ಆದ್ರೆ ಏನು ರಿಪ್ಲೈ ಮಾಡೋದಿಲ್ಲ. ಅದೇ ಟೈಮಲ್ಲಿ ಪಾರ್ಕ್ ಒಂದ್ ವಿಷಯನ ಯೋಚನೆ ಮಾಡ್ತಾರೆ. ಏನಂದ್ರೆ ಇದಕ್ಕೂ ಮುಂಚೆ ಸುವಿ ಅವ್ರ ಅಮ್ಮ ಹತ್ರ ಒಳಗಡೆ ಮಾತಾಡ್ತಾ ಇರ್ಬೇಕಾದ್ರೆ ಸುವಿ ಅವ್ರ ಅಮ್ಮ ಹೇಳಿರ್ತಾರೆ, ಸುವಿ ಅವ್ರ ಅಪ್ಪ ನೀವಿರೋ ಊರಲ್ಲೇ ಇದಾರೆ, ಅವ್ರ ಇನ್ನೂ ಬದುಕಿದ್ದಾರೆ, ಅವ್ರ ಬಗ್ಗೆ ಸುವಿ ತಿಳ್ಕೊಳ್ಳೇಬೇಕು, ದಯವಿಟ್ಟು ಅವ್ರ ಎಲ್ಲಿದ್ದಾರೆ ಏನು ಅಂತ ಸ್ವಲ್ಪ ಹುಡುಕಿ ತಿಳಿಸಿ ಅಂತ ಹೇಳ್ಬಿಟ್ಟಿರ್ತಾರೆ. ಈ ವಿಷಯನ ಕೇಳಿಸ್ಕೊಂಡಿದ ತಕ್ಷಣ ಪಾರ್ಕ್ ಗೆ ಬೆಟ್ಟನೆ ತಲೆ ಮೇಲೆ ಬಿದ್ದಂಗ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಸುವಿನ ಇವ್ರ ಸ್ವಂತ ಮಗಳ ತರ ನೋಡ್ಕೊಂಡ್ರು, ಆದ್ರೆ ಸುವಿಗೆ ಸ್ವಂತ ಅಪ್ಪ ಅಂತ ಒಬ್ರು ಇದಾರೆ, ಅವ್ರ ಹತ್ರ ಸುವಿನ ಕರ್ಕೊಂಡೋಗಿ ಅಂತ ಹೇಳಿದ ತಕ್ಷಣ ಪಾರ್ಕ್ ಕೈಲಿ ಇದನ್ನ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ, ಒಳಗಡೆನೆ ಕೊರಗ್ತಾ ಇರ್ತಾರೆ. ಆದ್ರೂ ಪಾರ್ಕ್ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಸುವಿ ಅವ್ರ ಅಮ್ಮಗೆ ಇರೋ ಒಂದು ಕೊನೆ ಆಸೆ, ಇನ್ ಸ್ವಲ್ಪ ದಿನದಲ್ಲಿ ಅವ್ರು ಸತ್ತೋಗ್ತಾರೆ, ಸೊ ಅವ್ರ ಆಸೆನ್ ಯಾಕೆ ನಾವ್ ಬೇಡ ಅಂತ ಹೇಳ್ಬೇಕು, ಅದನ್ನು ಈಡೇರಿಸ್ಬೇಡ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಈಗ ಹಂಗೆ ನೈಟ್ ತೋರಿಸ್ತಾರೆ, ಸುವಿ ಅವ್ರ ಅಮ್ಮ ಪಕ್ಕನೆ ಮಲಗಿರ್ತಾರೆ. ಸುವಿ ಅವ್ರ ಅಮ್ಮ ತುಂಬಾನೇ ಪ್ರೀತಿಯಿಂದ ಸುವಿನ ನೋಡ್ತಾರೆ, ಒಂದ್ ನಗು ಮುಖದಿಂದ ಅವಳ ಕೆನ್ನೆ ಮೇಲೆ ಹಂಗೆ ಕೈ ಇಡ್ತಾರೆ. ಆದ್ರೆ ಎಲ್ಲಿ ಅವ್ರ ಮೇಲೆ ತುಂಬಾನೇ ಪ್ರೀತಿ ತೋರಿಸ್ಬಿಡ್ತೀನೋ ಅಂತ ಭಯ ಪಟ್ಟು ಅವ್ರಮ್ಮ ಆ ಕಡೆ ತಿರ್ಕೊಂಡ್ಬಿಡ್ತಾರೆ. ಈಗ ಸುವಿನು ಕಣ್ಬಿಟ್ಟು ನೋಡ್ತಾಳೆ, ಅವಳಿಗೂ ಅರ್ಥ ಆಗುತ್ತೆ ಅವ್ರಮ್ಮ ಏನ್ ಫೀಲ್ ಮಾಡ್ತಿದ್ದಾರೆ ಅಂತ. ಆದ್ರೆ ಅವ್ರ ಅಮ್ಮನ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಇವಳು ಯೋಚನೆ ಮಾಡ್ತಿದ್ದಾಳೆ ಏನೋ ಗೊತ್ತಿಲ್ಲ. ಇವಳು ಒಂದ್ ಕಡೆ ಹತ್ಕೊಂಡ್ ಸೈಲೆಂಟ್ ಆಗಿ ಮಲಗಿರ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಪಾರ್ಕ್ ಮತ್ತೆ ಸುವಿ ಅವ್ರ ಅಜ್ಜಿಗೆ ಸರಿ ಹೋಗ್ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಒಳಗಡೆ ಅವ್ರ ಅಮ್ಮ ತುಂಬಾನೇ ಅಳ್ತಾ ಇರ್ತಾರೆ, ಮಗಳು ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ಆದ್ರೆ ಅವ್ರ ಮಗಳು ಚಿಕ್ಕವಾಗಿಂದಾನು ಅವಳು ಬರ್ದಿರೋ ಟೆಸ್ಟ್ ಪೇಪರ್ಸ್ ನೆಲ್ಲ ಎತ್ತಿಟ್ಟಿರ್ತಾಳಲ್ವಾ ಅವ್ರ ಅಮ್ಮಗ್ ತೋರಿಸ್ಬೇಕು ಅಂತ, ಅದನ್ನೆಲ್ಲ ತಗೊಂಬಂದ್ ಕೊಟ್ಟಿರ್ತಾಳೆ. ಈಗ ಅವ್ರಮ್ಮ ಅದನ್ನೆಲ್ಲ ನೋಡ್ಕೊಂಡು ತುಂಬಾನೇ ಸಂತೋಷದಲ್ಲಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ, ನನ್ ಮಗಳು ತುಂಬಾ ಚೆನ್ನಾಗಿ ಬರ್ತಾಳೆ ಲೈಫ್ ಅಲ್ಲಿ ಅಂತ ನೆನ್ಸ್ಕೊಂಡು ತುಂಬಾನೇ ಅಳ್ತಾ ಇರ್ತಾಳೆ, ಬೇಜಾರ್ ಮಾಡ್ಕೊಂತಾ ಇರ್ತಾರೆ. ಈಗ ಅವ್ರು ಬಂದು ಕೊರಿಯಾನ ಸೇರಿರ್ತಾರೆ. ಇಲ್ಲಿ ಸುವಿ ಒಬ್ಳೇ ಇರ್ತಾಳೆ ಮನೆಯಲ್ಲಿ. ಆಗ ಹೊರಗಡೆ ಬಂದು ನೋಡಿದಾಗ ಪಾರ್ಕ್ ಅವರ ಶೂ ತುಂಬಾನೇ ಕಿತ್ತೋಗ್ಬಿಟ್ಟಿರುತ್ತೆ. ಅಯ್ಯಯ್ಯೋ ಸರ್ ಶೂ ತುಂಬಾನೇ ಕಿತ್ತೋಗಿದೆ, ನನ್ಗೋಸ್ಕರ ನೀವು ಇಷ್ಟು ಕಷ್ಟ ಪಡ್ತಾ ಇರೋದು, ಅವ್ರಿಗೊಂದು ಒಳ್ಳೆ ಶೂ ಕೊಡಿಸ್ಬೇಕು ಅಂತ ಒಂದು ಪ್ಲಾನ್ ನ ಮಾಡ್ತಾಳೆ. ಆಗ ಪಾರ್ಕ್ ಗೆ ಕಾಲ್ ಮಾಡ್ಬಿಟ್ಟು, ಸರ್ ನನ್ಗೆ ಕಾಲೇಜಲ್ಲಿ 3 days ಟ್ರಿಪ್ ಕರ್ಕೊಂಡು ಹೋಗ್ತಾ ಇದಾರೆ, ಸೊ ನಾನು ಹೋಗ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಪಾರ್ಕ್ ಹೇಳ್ತಾರೆ, ಇದನ್ನೆಲ್ಲ ನನ್ನ ಕೇಳ್ಬೇಕಾ ಸುವಿ, ನೀನ್ ರೆಡಿಯಾಗಿ ಹೋಗೋದಕ್ಕೆ ನಾನ್ ಸ್ವಲ್ಪ ಹೊರಗಡೆ ಇದೀನಿ, ಬಂದ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಸುವಿ ಇಲ್ಲ ಬೇಡ ದುಡ್ಡೆಲ್ಲ ಏನು ಬೇಡ, ನನ್ಗೆ ಹೋಗಕ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಈಗ ಪಾರ್ಕ್ ಎಲ್ಲಿ ಬಂದಿರೋದು ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಸುವಿ ಅವ್ರ ಅಮ್ಮ ಬಂದಿರ್ತಾರಲ್ವಾ ಅವ್ರ ಗಂಡ ಕೆಲಸ ಮಾಡ್ತಿದ್ದ ಗ್ಯಾರೇಜ್ ಗೆ, ಅದೇ ಗ್ಯಾರೇಜ್ ಗೆ ಇವ್ರು
ಇವ್ರು ಬಂದಿರ್ತಾರೆ. ಇಲ್ಲಿ ಬಂದು ಸುವಿ ಅವ್ರ ಅಪ್ಪ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಆದ್ರೆ ಆ ಗ್ಯಾರೇಜ್ ಅಲ್ಲಿ ಇರೋನು ಸರಿಯಾಗಿ ಆನ್ಸರ್ ಮಾಡ್ತಾ ಇರಲ್ಲ. ಇದನ್ನ ನೋಡಿ ಪಾರ್ಕ್ ಗೆ ತುಂಬಾನೇ ಕೋಪ ಬರುತ್ತೆ. ಒಂಥರ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದೇ ಟೈಮಲ್ಲಿ ಅವ್ರಿಗೆ ತಲೆಯಲ್ಲಿ ಒಂಥರ ತುಂಬಾ ನೋವಾಗೋ ತರ ಆಗುತ್ತೆ. ಇನ್ನೊಂದ್ ಕಡೆ ಸುವಿನ ತೋರಿಸ್ತಾರೆ. ಎಲ್ಲೋ ಪಾರ್ಟ್ ಟೈಮ್ ಗೆ ಜಾಬ್ ಸೇರ್ಕೊಂಡಿರೋ ತರ ಇದೆ ಯಾವ್ದೊಂದು ಶೂ ಕಂಪನಿಯಲ್ಲಿ. ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಈಗ ಮತ್ತೆ ಪಾರ್ಕ್ ನ ತೋರಿಸ್ತಾರೆ. ಅವ್ರ ಹೆಂಗೋ ಸುವಿ ಅವರಪ್ಪ ಕೆಲಸ ಮಾಡ್ತಾ ಇರೋ ಅಂಗಡಿನ ಹುಡುಕ್ಬಿಟ್ಟಿರ್ತಾರೆ. ಈಗ ಮತ್ತೆ ಸುವಿನ ತೋರಿಸ್ತಾರೆ. ಆ ಹುಡುಗಿಯಲ್ಲಿ ಪಾರ್ಟ್ ಟೈಮ್ ಆಗಿ ಜಾಬ್ ಸೇರ್ಕೊಂಡಿರ್ತಾಳಲ್ಲ, ಅಲ್ಲಿ ಸಂಪಾದನೆ ಮಾಡಿರೋ ದುಡ್ಡಿಂದ ಅವ್ರ ಅಪ್ಪಗೋಸ್ಕರ ಒಂದು ಒಳ್ಳೆ ಶೂನ ಸೆಲೆಕ್ಟ್ ಮಾಡಿ ತಗೊಂಡ್ಬರ್ತಾಳೆ. ಈ ಕಡೆ ಮತ್ತೆ ಪಾರ್ಕ್ ನ ತೋರಿಸ್ತಾರೆ. ಸುವಿ ಅವ್ರ ಅಪ್ಪನ ಕಂಡಿಡ್ದ್ ಬಿಟ್ರು. ಇಲ್ಲಿ ಇವ್ರಪ್ಪ ನೋಡಿದ್ರೆ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಅವ್ರಿಗೊಂದ್ ಮಗುನು ಇರುತ್ತೆ. ಈ ತರ ಅವ್ರ ಫ್ಯಾಮಿಲಿ ಇರ್ಬೇಕಾದ್ರೆ ದೂರದಿಂದ ಇವ್ರು ನೋಡ್ತಾ ಇರ್ತಾರೆ. ಈಗ ಮತ್ತೆ ಸುವಿನ ತೋರಿಸ್ತಾರೆ. ಪಾರ್ಕ್ ಮನೆ ಒಳಗಡೆ ಬಂದಿದ ತಕ್ಷಣ ಸರ್ಪ್ರೈಸ್ ಆಗೋ ತರ ಶೂನ ಸೆಟ್ ಮಾಡಿ ಇಟ್ಟಿರ್ತಾಳೆ. ಅವಳು ಒಂಥರ ಸಂತೋಷವಾಗಿರ್ತಾಳೆ. ಈ ಕಡೆ ಪಾರ್ಕ್ ಸುವಿಗೆ ಕಾಲ್ ಮಾಡ್ಬಿಟ್ಟು, ಸುವಿ ಇವಾಗ ಫ್ರೀ ಆಗಿದ್ಯಾ ನೀನು? ನಿನ್ನ ಹತ್ರ ಮಾತಾಡ್ಬೇಕು, ನಿನ್ನ ಮುಖ್ಯವಾದ ಜಾಗಕ್ಕೆ ಕರ್ಕೊಂಡ್ ಹೋಗ್ಬೇಕು, ನಾನ್ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸುವಿನು ಸರಿ ಸರ್ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಪಾರ್ಕ್ ಹೋಗಿ ಸುವಿನ ಕರ್ಕೊಂಡೊಂದು 5 ಸ್ಟಾರ್ ಹೋಟೆಲ್ ಗೆ ಬಂದಿರ್ತಾರೆ. ಸುವಿ ಕೇಳ್ತಾನೆ ಇರ್ತಾಳೆ ಎಲ್ಲಿಗ್ ಸರ್ ಎಲ್ಲಿಗೆ ಅಂತ. ಆದ್ರೆ ಪಾರ್ಕ್ ಅವ್ರು ಏನೋ ಆನ್ಸರ್ ಮಾಡೋದಿಲ್ಲ. ಸೈಲೆಂಟ್ ಆಗಿ ಕರ್ಕೊಂಡೋಗಿ ಒಂದ್ ಜಾಗದಲ್ಲಿ ನಿಲ್ಸ್ಬಿಟ್ಟು ಅಲ್ಲಿ ನೋಡು ದೂರದಲ್ಲಿ ಕೂತಿದಾರಲ್ಲ ಅವರೇ ನಿಮ್ ನಿಜವಾದ ಅಪ್ಪ, ನೀನ್ ಹೋಗಿ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಸುವಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಸೈಲೆಂಟ್ ಆಗಿ ಅವ್ರ ಮುಖನ ನೋಡ್ಬಿಟ್ಟು ಈಗ ಅವಳೋಗಿ ಅವ್ರ ಅಪ್ಪನ ಮೀಟ್ ಆಗ್ತಾಳೆ. ಈ ಕಡೆ ಪಾರ್ಕ್ ನ ತೋರಿಸ್ತಾರೆ. ಪಾರ್ಕ್ ಮತ್ತೆ ಜಾನ್ ಒಂದ್ ಬಾರಲ್ಲಿ ಕುತ್ಕೊಂಡು ಕುಡಿತಾ ಇದಾರೆ ಅಂತ ಕಾಣಿಸುತ್ತೆ. ಜಾನ್ ಬಾಯ್ಗ್ ಬಂದಾಗ ಬೈತಾ ಇರ್ತಾನೆ, ಯೋ ನಿನ್ ವಯಸ್ಸಿಗಾದ್ರೂ ನಿನ್ ಮರ್ಯಾದೆ ಬೇಡವೆಯಾ? ಹೋಗಿ ಹೋಗಿ ಚಿಕ್ಕ ಮಗುನ ಕರ್ಕೊಂಡೋಗಿ ಅವ್ರ ಅಪ್ಪ ಅಂತ ಅವ್ನ ಹತ್ರ ಕರ್ಕೊಂಡೋಗಿ ಬಿಟ್ಬಿಟ್ ಬಂದಿದ್ಯಾ? ಅವ್ನ್ ನೋಡಿದ್ರೆ ಈ ವಯಸ್ಸಲ್ಲಿ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ ಅವ್ನ ಹತ್ರ ಬಿಟ್ಬಿಟ್ ಬಂದಿದ್ಯಾ? ನಿನ್ನ ನನ್ ಬಾಸ್ ಅಂತ ಹೇಳ್ಕೊಳಕ್ಕೆ ನನ್ ನಾಚಿಕೆ ಆಗ್ತಾ ಇದೆ. ಸುವಿಗೂ ಅವ್ರ ನಿಜವಾದ ಅಪ್ಪ ಸಿಕ್ಬಿಟ್ರು. ಅವ್ರ ಅಪ್ಪ ಸಿಕ್ಕಿದ್ರು ಅಂತ ಸಂತೋಷದಲ್ಲಿ ಸುವಿನ ಹೊಟ್ಟೋದ್ರೆ ಏನೋ ಮಾಡ್ತೀಯಾ? ಸಾಲದ್ದಕ್ಕೆ ಅವ್ರ ಅಪ್ಪ ಬೇರೆ ಭಯಂಕರ ಶ್ರೀಮಂತನಾಗಿದ್ದಾನೆ. ಅವ್ರಿಗೆ ಇಷ್ಟಪಟ್ಟಿದ್ದೆಲ್ಲ ತಗೊಡ್ತಾನೆ, ಕೇಳಿದ್ದೆಲ್ಲ ಕೊಡಿಸ್ತಾನೆ. ಇದೊಂದ್ ಸಾಲದ ಈ ವಯಸ್ಸಿನ ಮಕ್ಕಳಿಗೆ ಅಷ್ಟೇ. ಸುವಿನ ನಾವ್ ಮರಿಬೇಕಾಗಿರೋದೆ ಅವ್ರ ಅಪ್ಪ ಜೊತೆ ಅವಳು ಹೊಟ್ಟೋಗ್ತಾಳೆ. ಏನ್ ಮಾಡ್ತೀಯಾ ಮಾಡ್ಕೊ ಅಂತ ಹೇಳ್ಬಿಟ್ಟು ತುಂಬಾನೇ ಬಾಯಿಗೆ ಬಂದಂಗ್ ಬೈತಾ ಇರ್ತಾನೆ. ಇದನ್ನ ಕೇಳಿಸ್ಕೊಳ್ಳೋ ಪಾರ್ಕು ಹಂಗೆ ಎದ್ ನಿಂತ್ಕೊಂಡು ಜಾನ್ ಹತ್ರ ಹೋಗ್ತಾರೆ. ಜಾನ್ ಭಯ ಆಗುತ್ತೆ ಎಲ್ಲಿ ಇದನ್ನೆಲ್ಲ ಮಾತಾಡಿದಕ್ ಬಂದು ಹೊಡಿತಾರೇನೋ ಅಂತ. ಆದ್ರೆ ಪಾರ್ಕ್ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಹಂಗೆ ಎದ್ದೊಟ್ಟೋಗ್ತಾರೆ. ಬಂದವರು ಸುವಿ ರೂಮ್ ಅಲ್ಲಿ ಅವಳ ಬೆಡ್ ಮೇಲೆ ಕೂತ್ಕೊಂಡಂಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿರೋ ಸುವಿ ಫೋಟೋನ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಒಂಥರ ನಗು ಮುಖ ಇರುತ್ತೆ ಅವ್ರ ಮುಖದಲ್ಲಿ. ಆಗ ಇವ್ರಿಗೆ ಒಂದು ಕಾಲ್ ಬರುತ್ತೆ. ಏನಂತ ಅಟೆಂಡ್ ಮಾಡಿದಾಗ ಆ ಕಡೆ ಸುವಿನೇ ಮಾತಾಡ್ತಾ ಇರೋದು. ಅಪ್ಪ ಅಪ್ಪ ಅಂದ್ರಲ್ಲೋ ಅಪ್ಪ ಎಲ್ಲಿದ್ದೀರಾ ಅಪ್ಪ ಅಂತ ಹೇಳಿದ ತಕ್ಷಣ ಈ ಕಡೆ ಪಾರ್ಕ್ ಅವ್ರಿಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಅಪ್ಪ ಅಂತ ಕರೆದ್ಲು ಅಂತ. ಆ ಸುವಿ ನಾನು ಇಲ್ಲೇ ಇದ್ದೀನಿ ಹೇಳಮ್ಮ ಅಂತ ಹೇಳ್ತಾರೆ. ಆ ಕಡೆ ಸುವಿ ಬೈತಾ ಇರ್ತಾಳೆ, ಅಪ್ಪ ನನಗಿಂತ ಯಾರಿದ್ದಾರೆ, ನೀವೇ ತಾನೆ? ಈ ತರ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಯಾರ್ ಜವಾಬ್ದಾರಿ? ನೀವು ನನ್ನ ಎಲ್ಲಿ ಬಿಟ್ಬಿಟ್ಟೋದ್ರು ನಾನು ಅಲ್ಲೇ ಇದೀನಿ, ಬಂದ್ ನನ್ನ ಕರ್ಕೊಂಡೋಗಿ ಅಪ್ಪ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅವ್ರ ಅಪ್ಪಗೆ ತುಂಬಾನೇ ಸಂತೋಷ ಆಗುತ್ತೆ. ಸುವಿ ಬೇರೆ ಅಪ್ಪ ಅಂತ ಕರೆದ್ರಲ್ಲ, ಅದ್ರಿಂದ ಇವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ಅಪ್ಪ ಅಂತ ಕರಿ ಅಂತ ಹೇಳಿದ್ದಕ್ಕೆ ಆ ಮಗು ಕೋಪ ಮಾಡ್ಕೊಂಡಿತ್ತು, ನಾನ್ ಕರಿಯಲ್ಲ ಅಂತ. ಅದ್ರಲ್ಲೂ ಯಾವಾಗ್ಲೂ ಸರ್ ಅಂತ ಕರಿತಾ ಇದ್ದಳು. ಈಗ ಸಡನ್ ಆಗಿ ಅಪ್ಪ ಅಂತ ಕರೆದಿದ ತಕ್ಷಣ ಇವ್ರ ಸಂತೋಷಕ್ಕೆ ಕೊನೆನೇ ಇಲ್ಲ ಅನ್ನೋ ತರ ತುಂಬಾನೇ ಸಂತೋಷವಾಗಿ ಫೀಲ್ ಆಗ್ತಾ ಇರ್ತಾರೆ. ಸರಿ ಸುವಿ ನೀನ್ ಅಲ್ಲೇರು ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗಡೆ ಬರ್ತಾ ಇರ್ಬೇಕಾದ್ರೇನೆ ಸುವಿ ಒಂದ್ ಶೂನ ಇಟ್ಟಿರ್ತಾರಲ್ವಾ ಸರ್ಪ್ರೈಸ್ ಮಾಡ್ಬೇಕು ಅಂತ. ಅದನ್ನ ಕೂಡ ಅವ್ರ ಅಪ್ಪ ನೋಡಲ್ಲ. ಇವಳಿಗೆ ಚಿಕ್ಕ ವಯಸ್ಸಲ್ಲಿ ಒಂದು CD ಕ್ಯಾಸೆಟ್ ನ ತಗೋಟಿರ್ತಾರಲ್ವಾ, ಅದನ್ನ ಎತ್ತಿ ಪಾಕೆಟ್ ಅಲ್ಲಿ ಇಟ್ಕೊಂಡು ತುಂಬಾನೇ ಸಂತೋಷವಾಗಿ ಅಲ್ಲಿಂದ ಹೊರಡ್ತಾರೆ. ಆದ್ರೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ಅವ್ರಿಗೆ ತಲೆ ಮತ್ತೆ ನೋವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೂ ಮುಂಚೆ ಆಗಿರುತ್ತಲ್ಲ ಗ್ಯಾರೇಜ್ ಅಲ್ಲಿ ಆತರ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಅವ್ರಿಗೆ ರೋಡ್ ಏನು ಕಾಣಿಸ್ತಾ ಇರಲ್ಲ. ಹಂಗೆ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿಡ್ತಾರೆ. ಈ ಕಡೆ ಸುವಿನ ತೋರಿಸ್ತಾರೆ. ಅವ್ರ ಅಪ್ಪ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾಳೆ. ಆದ್ರೆ ಎಷ್ಟೊತ್ತಾದ್ರೂ ಅವ್ರ ಅಪ್ಪ ಬಂದೇ ಇರೋದಿಲ್ಲ. ಈಗ ಹಂಗೆ ದಿನಗಳು ಸಾಕ್ತಾ ಈಗ ತೋರಿಸ್ತಾರೆ 10 ವರ್ಷ ಆಗ್ಬಿಟ್ಟಿರತ್ತೆ. ಈಗ ಮತ್ತೆ ಅವ್ರ ಕಾರಲ್ಲಿ ಬರ್ತಾ ಇರ್ತಾರೆ ಸುವಿ ಮತ್ತೆ ಜಾನ್ ಇಬ್ರುನು. ಜಾನ್ ಹೇಳ್ತಾ ಇರ್ತಾರೆ, ಮಾ ಸುವಿ ನಮ್ ಕೈಲಿ ಆದಷ್ಟು ಪ್ರಯತ್ನ ನಾವ್ ಪಟ್ವಿ. ಎಲ್ಲೋ ಒಂದ್ ಕಡೆ ಪಾರ್ಕ್ ಬದುಕಿರ್ಬೇಕು ಅಥವಾ ದೇವ್ರ ಹತ್ರ ಹೋಗಿ ಸೇರಿರ್ಬೇಕು. ಇದನ್ನೇ ನೆನ್ಸ್ಕೊಂಡು ನಿನ್ ಜೀವನ ನೀನ್ ಹಾಳ್ ಮಾಡ್ಕೊಂಬೇಡಮ್ಮ, ನಿನ್ ಜೀವನ ಮುಂದಕ್ ಸಾಗ್ಬೇಕು, ಅದಕ್ಕಾಗಿರೋ ದಾರಿನ ನೋಡು ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಆಗ ಸುವಿ ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಂದು ಬೋರ್ಡ್ ನ ನೋಡ್ತಾಳೆ. ಅಲ್ಲಿರೋ ಒಂದು ಬ್ಯಾನರ್ ನ ನೋಡಿದ್ಮೇಲೆ ಇವ್ಳಿಗೆ ಏನ್ ಸ್ಟ್ರೈಕ್ ಆಯ್ತೋ ಏನೋ ಗೊತ್ತಿಲ್ಲ. ತಕ್ಷಣ ಕಾರ್ನ ಪೊಲೀಸ್ ಸ್ಟೇಷನ್ ಗೆ ತಿರ್ಗಿಸಿ ಅಂತ ಹೇಳ್ತಾರೆ. ಅಲ್ಲೋದವಳು ನಾನ್ ಇದಕ್ ಮುಂಚೆ ನಿಮಗ್ ಕೊಟ್ಟಿದ್ದ ಹೆಸರು ಪಾರ್ಕ್ ಡುಕ್ಸೆ ಅಂತ, ಆದ್ರೆ ಆ ಹೆಸರು ಬೇಡ, ನಾನ್ ನಮ್ಮ ಅಪ್ಪಗಿಟ್ಟಿದ್ದ ಹೆಸರು ಪಾರ್ಕ್ ಶಂಭು ಅಂತ. ದಯವಿಟ್ಟು ಪಾರ್ಕ್ ಶಂಭು ಅನ್ನೋ ಹೆಸರಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಕೇಸ್ ಇದೆಯಾ ಇಲ್ವಾ, ಯಾವ್ದಾದ್ರು ರಿಜಿಸ್ಟರ್ ಆಗಿದ್ಯಾ ನೋಡಿ ಅಂತ ಕೇಳ್ತಾಳೆ. ಈ ಕಡೆ ಪೊಲೀಸ್ ಕೂಡ ಸರಿಮಾ ಆಯ್ತು ನೋಡ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಆ ಕೆಲ್ಸನ ರೆಡಿ ಮಾಡ್ತಾರೆ. ನೋಡಿದ್ರೆ ಇವ್ರು ಅನ್ಕೊಂಡಂಗೆ ಪಾರ್ಕ್ ಶಂಭು ಅನ್ನೋ ಒಂದು ಹೆಸರಲ್ಲಿ ಪಕ್ಕದಲ್ಲಿರೋ ಹಾಸ್ಪಿಟಲ್ ಅಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದ್ರಲ್ಲಿ ಇವ್ರು ಹೇಳಿರೋ ಏಜ್ ಇರುತ್ತೆ ಅವ್ರಿಗೂನು. ಸೊ ತಕ್ಷಣ ನಾನು ಡೀಟೇಲ್ಸ್ ನ ಹಾಸ್ಪಿಟಲ್ ಗೆ ಸೆಂಡ್ ಮಾಡ್ತೀನಿ, ನೀವು ಹೋಗಿ ಅಲ್ಲಿ ನೋಡಿ ಅಂತ ಹೇಳಿ ಕಳಿಸ್ತಾರೆ. ಇವರು ತಕ್ಷಣ ಕಾರ್ ತಗೊಂಡ್ ಹೋಗ್ತಾರೆ. ಹೋಗ್ತಾ ಇರ್ಬೇಕಾದ್ರೇನೆ ಜಾನ್ ಹೇಳ್ತಾರೆ, ಈ ಹೆಸರನ್ನ ನಾವ್ ಹೆಂಗ್ ಮರ್ತ್ವಿ, ಎಲ್ಲೇ ನೋಡಿದ್ರು ಪಾರ್ಕ್, ನನ್ನ ಹೆಸರು ಪಾರ್ಕ್ ಶಂಭು ಅಂತಾನೆ ಹೇಳ್ಕೊಂತ ಇದ್ರು. ಆದ್ರೆ 10 ವರ್ಷದಿಂದ ನಾವ್ ಹೆಸರನ್ನ ಹೇಳ್ದೆ ತುಂಬಾನೇ ತಡ ಮಾಡ್ಬಿಟ್ವಿ, ಆದಷ್ಟು ಬೇಗ ನಾವ್ ಹೋಗೋಣ ಅಂತ ಮಾತಾಡ್ತಾರೆ. ಆಗ ಸುವಿ ಹೇಳ್ತಾರೆ, ಮೋಸ್ಟ್ಲಿ ನಾವ್ ಅನ್ಕೊಂಡಂಗೆ ಅದು ನಮ್ ಪಾರ್ಕ್ ಅಲ್ದೇ ಇರ್ಬೋದೇನೋ ಅಂತ. ಆದ್ರೆ ಜಾನ್ ಬೈತಾರೆ, ಇಲ್ಲಮ್ಮ ನೀನ್ ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡು, ಅದ್ ನಮ್ ಪಾರ್ಕ್ ಇರ್ತಾರೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹತ್ರ ಹೋಗ್ತಾರೆ.
ಈಗ ಅಲ್ಲೋಗಿ ಒಂದು ಡಾಕ್ಟರ್ ನ ಮೀಟ್ ಆದಾಗ ಡಾಕ್ಟರ್ ಒಂದು ವಿಚಾರನ ಹೇಳ್ತಾರೆ. ನೀವ್ ಹೇಳಿದ್ದು ಪಾರ್ಕ್ ಶಂಭು ಅನ್ನೋ ಪೇಷಂಟ್ ಇಲ್ಲೇ ಇದ್ದಾರೆ. ಅವ್ರಿಗೆ ಅವಾಗವಾಗ ಮೈಲ್ಡ್ ಆಗಿ ಸ್ಟ್ರೋಕ್ ಬಂದಿದೆ. ಬಟ್ ಅವ್ರ ಅದನ್ನ ಸರಿಯಾಗಿ ಗಮನಿಸ್ಕೊಳ್ದೆ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತಗೊಳ್ದೆ ಅದು ಬ್ರೈನ್ ಗೆ ಸ್ಟ್ರೋಕ್ ಆಗಿದೆ. ಸೊ ಅವ್ರಿಗೆ ಸ್ವಲ್ಪನೂ ಜ್ಞಾಪಕ ಶಕ್ತಿ ಇರ್ಲಿಲ್ಲ. ಆದ್ರೆ ಈಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಅವರು ಅವಾಗವಾಗ ಈ ಬುಕ್ ಅಲ್ಲಿ ಪಾರ್ಕ್ ಶಂಭು ಅನ್ನೋ ಹೆಸರು ಮತ್ತೆ ಅಡಮಾನದ ಬೊಂಬೆ ಅನ್ನೋ ಒಂದು ಹೆಸರನ್ನ ಬರೀತಾನೆ ಇದ್ರು. ಅದನ್ನ ಇಟ್ಟೆ ನಾವು ಅವ್ರ ಹೆಸರು ಪಾರ್ಕ್ ಶಂಭು ಇರ್ಬೋದು ಅಂತ ಆ ನೇಮ್ ನ ರಿಜಿಸ್ಟರ್ ಮಾಡಿದ್ವಿ ಅನ್ನೋ ವಿಷಯನ ಹೇಳಿದ್ಮೇಲೆ ಆ ಬುಕ್ ನ ಸುವಿ ಹತ್ರ ತೋರಿಸ್ತಾರೆ. ಅದನ್ನ ನೋಡಿದ್ಮೇಲೆ ಸುವಿಗೆ ತುಂಬಾನೇ ಬೇಜಾರಾಗುತ್ತೆ. ನಾವ್ ಅವ್ರನ್ನ ನೋಡ್ಬೋದಾ ಅಂತ ಕೇಳ್ತಾಳೆ. ಆಗ ಅವರು ಸರಿ ನಮ್ಮ ಅಸಿಸ್ಟೆಂಟ್ ನ ಕಳಿಸ್ತೀನಿ, ಅವ್ರ ಪೇಷಂಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವ್ರನ್ನ ಪಾರ್ಕ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಹಂಗ್ ಪಾರ್ಕ್ ಇರೋ ಜಾಗಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ತೋರಿಸ್ತಾರೆ ಅಲ್ಲೊಬ್ಬನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಆಗ್ಲೇ ಅವ್ರಿಗೆ ಅರ್ಥ ಆಗೋದು ಇದೊಂದು ಮೆಂಟಲ್ ಹಾಸ್ಪಿಟಲ್ ಅಂತ. ಈಗ ಅಸಿಸ್ಟೆಂಟ್ ಹೋಗಿ ಒಂದು ಡೋರ್ ನ ಓಪನ್ ಮಾಡ್ಬಿಟ್ಟು ಪಾರ್ಕ್ ಶಂಭು ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ, ಸರ್ಪ್ರೈಸ್, ಬನ್ನಿ ಬನ್ನಿ, ನೀವ್ ಇಲ್ಲಿದ್ದ ಇಷ್ಟು ವರ್ಷನೂ ನಿಮ್ಮನ್ನ ನೋಡಕ್ ಯಾರು ಬಂದಿಲ್ಲ, ಆದ್ರೆ ಇವಾಗ ಒಬ್ರು ಬಂದಿದ್ದಾರೆ, ಬನ್ನಿ ಬನ್ನಿ ಅಂತ ಕರೀತಾನೆ. ಈ ಕಡೆ ಇವ್ರಿಗೂ ತುಂಬಾನೇ ಬೇಜಾರಾಗುತ್ತೆ. ಒಳಗಡೆ ಹೋಗಕ್ಕೆ ತುಂಬಾನೇ ಗಾಬರಿ ಪಡ್ತಾ ಇರ್ತಾರೆ. ಆದ್ರೆ ಈ ಅಸಿಸ್ಟೆಂಟ್ ನೋಡ್ಬಿಟ್ಟು ಏನು ಭಯ ಪಡ್ಬೇಡಿ, ಏನು ಆಗಲ್ಲ, ಒಳಗಡೆ ಹೋಗಿ ಅಂತ ಕಳಿಸ್ಕೊಡ್ತಾನೆ. ಆದ್ರೆ ಫಸ್ಟ್ ಒಳಗಡೆ ಹೋಗೋದು ಜಾನೆ. ಒಳಗಡೆ ತೋರಿಸ್ತಾರೆ ನಮ್ ಪಾರ್ಕ್ ಆ ಕಡೆ ವಿಂಡೋ ಕಡೆ ತಿರುಗಿ ಕೂತ್ಕೊಂಡು ಒಂಥರ ಈ ಕಡೆ ಜ್ಞಾನನೇ ಇರೋದಿಲ್ಲ ಅವ್ರಿಗೆ, ಆ ತರ ಕೂತಿರ್ತಾರೆ. ಈಗ ಜಾನು ಒಳಗಡೆ ಹೋಗ್ತಾರೆ. ಪಾರ್ಕ್ ನ ನೋಡಿದ ತಕ್ಷಣ ಅವ್ರ ಕಾಲ್ನ ಇಟ್ಕೊಂಡು ತುಂಬಾನೇ ಅಳ್ತಾರೆ. ಸಾರಿ ಬಾಸ್, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನಾನ್ ನಿಮ್ಮನ್ನ ಹುಡ್ಕೋ ಪ್ರಯತ್ನ ಮಾಡಿದ್ರು ನನಗೆ ನೀವ್ ಸಿಗ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಮ್ ಮಗಳು ಬಂದಿದ್ದಾಳೆ ನೋಡಿ, ನಮ್ ಸುವಿ ಬಂದಿದ್ದಾಳೆ ನೋಡಿ ಅಂತ ಹೇಳ್ತಾರೆ. ಈ ಕಡೆ ಸುವಿನ ಸ್ಲೋ ಆಗಿ ಒಳಗಡೆ ಬರ್ತಾಳೆ. ಬಂದು ಪಾರ್ಕ್ ನ ನೋಡಿದ ತಕ್ಷಣ ತುಂಬಾನೇ ಅಳ್ತಾಳೆ. ಈ ಕಡೆ ಪಾರ್ಕ್ ನ ತೋರಿಸ್ತಾರೆ. ಪಾಯಿಸಿನ ನೋಡಿದ್ರೆ ನನ್ಗೆ ತುಂಬಾನೇ ಅಳು ಬರುತ್ತೆ. ಸುವಿ ಅವ್ರ ಕಾಲ ಹತ್ರ ಕೂತ್ಕೊಂಡು ತುಂಬಾನೇ ಅಳ್ತಾಳೆ. ಅಪ್ಪ ನಾನ್ ಬಂದಿದ್ದೀನಿ ನೋಡಪ್ಪ, ಸುವಿ ಬಂದಿದ್ದೀನಿ ನೋಡಪ್ಪ, ಸರ್ ಪಾರ್ಕ್ ಸರ್ ನೋಡಿ ಸರ್ ಅಂತ ಹೇಳ್ಬಿಟ್ಟು ತುಂಬಾನೇ ಅಳ್ತಾ ಇರ್ತಾಳೆ. ಆಗ ಪಾರ್ಕ್ ಒಂದೇ ಒಂದ್ ಮಾತನ್ನೇ ಹೇಳೋದು, ಅಡಮಾನದ ಬೊಂಬೆ ಅಂತ. ಇದನ್ನ ಕೇಳಿಸ್ಕೊಂಡ್ಮೇಲೆ ಸುವಿ ಹೇಳ್ತಾಳೆ ಜಾನ್ ಹತ್ರ, ಅಂಕಲ್ ಇವ್ರೇನು ಹೇಳಿದ್ರಲ್ವಾ, ನೀವ್ ಕೇಳಿಸ್ಕೊಂಡ್ರಲ್ವಾ, ಏನು ಏನು ಅಂತ ಕೇಳ್ತಾಳೆ. ಅದಕ್ ಜಾನು ಹೇಳ್ತಾರ ಹೌದಮ್ಮ ಅವ್ರೇನು ಹೇಳಿದ್ರು ಅಂತ. ಈ ಕಡೆ ಪಾರ್ಕ್ ಬೆಡ್ಶೀಟ್ ಕೆಳಗಡೆಯಿಂದ ಒಂದು ಸಿಡಿ ಪ್ಲೇಯರ್ ನ ಎತ್ಕೊಳ್ತಾರೆ. ಇದು ಸುವಿಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ತಗೊಂಡಿದ್ರಲ್ಲ ಅದು. ಅದನ್ನ ಕೈಯಲ್ಲಿ ಇಟ್ಕೊಂಡು ಅಡಮಾನದ ಬೊಂಬೆ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಸುವಿಗೆ ಸಣ್ಣದಾಗ ಒಂದ್ ನಂಬಿಕೆ. ಈಗ ಅವಳು ಪಾರ್ಕ್ ಕೈನ ಇಟ್ಕೊಂಡು ಅಪ್ಪ ನಾನೇ ಅಡಮಾನದ ಗೊಂಬೆ, ನಾನೇ ಬಂದಿರೋದು ಅಂತ ಹೇಳಿ ಇನ್ಮೇಲೆ ನಾನ್ ನಿಮ್ನ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ, ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳಿ ತುಂಬಾನೇ ಅಳ್ತಾಳೆ. ಆಮೇಲೆ ಅವಳು ಅವ್ರ ಅಪ್ಪಗೋಸ್ಕರ ಒಂದು ಶೂನ ತಗೊಂಡಿರ್ತಾಳಲ್ವಾ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ ಬಂದಿರ್ತಾಳೆ. ಅದನ್ನ ಈಗ ಅವ್ರ ಕಾಲ್ಗೆ ಹಾಕೋಣ ಅಂತ ಕಾಲ್ ಮುಟ್ಟಿದಾಗ ಸಾಕ್ಸ್ ಅಲ್ಲಿ ಏನೋ ಇರೋ ತರ ಅನ್ಸುತ್ತೆ. ಏನಂತ ತೆಗೆದ್ ನೋಡಿದ್ರೆ ಅದೊಂದು ಬ್ಯಾಂಕ್ ಪಾಸ್ಬುಕ್. ಅದ್ರಲ್ಲಿ ಇವರು ಸುವಿ ಹೆಸರು ಮೇಲೆ ತುಂಬಾನೇ ಹಣ ಸೇರಿಸಿಟ್ಟಿರ್ತಾರೆ. ಅದನ್ನ ನೋಡಿ ಅವಳು ತುಂಬಾನೇ ಅಳ್ತಾಳೆ. ನಿಜವಾದ ಅಪ್ಪ ಆಗಿದ್ರು ನನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರ್ಲಿಲ್ಲ, ಆದ್ರೆ ಇನ್ಮೇಲೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ, ನಿಮ್ ಜೊತೆನೆ ಇರ್ತೀನಿ, ಇನ್ಮೇಲೆ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಅವ್ರಪ್ಪ ನಂಗೆ ಹಗ್ ಮಾಡ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ. ಈ ಕಡೆ ಪಾರ್ಕ್ ನಲ್ಲೂ ನೀರ್ ಬರ್ತಾ ಇರುತ್ತೆ. ಇವಾಗ ಹಂಗೆ ತುಂಬಾ ವರ್ಷಗಳ ಹಿಂದೆ ಏನಾಯ್ತು ಅಂತ ಒಂದು ಚಿಕ್ಕ ಸೀನ್ ನ ತೋರಿಸ್ತಾರೆ. ಅದ್ರಲ್ಲಿ ಸುವಿ ಬಂದು ಪಾರ್ಕ್ ಅವ್ರನ್ನ ಒಂದ್ ಮಾತನ್ನ ಕೇಳ್ತಾಳೆ, ಅಡಮಾನದ ಗೊಂಬೆ ಅಂದ್ರೆ ಏನು ಅಂತ. ಆಗ ಪಾರ್ಕ್ ಹೇಳ್ತಾರೆ, ನಿನ್ನ ಹತ್ರ ಇರೋ ಒಂದು ವಸ್ತುಗೆ ನೀನ್ ತುಂಬಾನೇ ಬೆಲೆ ಕೊಡ್ತೀಯ, ಆ ವಸ್ತುನ ನೀನು ಯಾವ್ದೇ ಒಂದು ಕಾರಣಕ್ಕೆ ಬಿಟ್ಕೊಡಲ್ಲ. ಆದ್ರೆ ಇನ್ನೊಂದ್ ಹೊತ್ತಿಗೆ ನನಗೆ ಊಟ ಇಲ್ಲ ಅಂದಾಗ ನಿನ್ನ ಹತ್ರ ಇರೋ ಎಲ್ಲಾ ವಸ್ತುನ ನೀನು ಮಾರಿ ಆ ಒಂದು ಟೈಮ್ಗೆ ಹೊಟ್ಟೆ ತುಂಬಿಸ್ಕೊಳ್ತೀಯ. ಆದ್ರೆ ಈ ವಸ್ತುನ ಮಾತ್ರ ನೀನ್ ಮಾರಕ್ಕೆ ತಯಾರಾಗಿರಲ್ಲ. ಆತರ ಒಂದು ವಸ್ತುನ ಅಡಮಾನವಾಗಿ ಇಡ್ತಿರಲ್ಲ, ಅದನ್ನೇ ನಾವು ಅಡಮಾನದ ವಸ್ತು ಅಂತ ಹೇಳೋದು. ಅದನ್ನ ನಾವು ತುಂಬಾನೇ ಅಪರೂಪವಾಗಿ ನೋಡ್ತೀವಿ, ಅದನ್ನ ಒಂದು ನಿಧಿ ತರ ನೋಡ್ಕೊಳ್ತೀವಿ. ಆ ತರ ನೀನ್ ನನಗ್ ಸಿಕ್ಕಿರೋ ನಿಧಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಸುವಿನು ಅಂತಾಳೆ, ಹಂಗಾದ್ರೆ ನಾನು ನಿಧಿನ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡ್ ನಗ್ತಾಳೆ. ಇದನ್ನ ನೋಡಿ ಪಾರ್ಕ್ ಮತ್ತೆ ಜಾನು ನಗ್ತಾ ಇರ್ತಾರೆ. ಇಲ್ಲಿಗೆ ಈ ಫಿಲ್ಮ್ ನ ಮುಗಿಸಿರ್ತಾರೆ. ಈ ಮೂವಿನ ನೋಡಿದ್ಮೇಲೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕಣ್ಣಲ್ಲಿ ನೀರ್ ಬಂತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಹಂಗೆ ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅವಾಗ್ಲೇ ಎಂತ ಒಂದು ಮೂವೀಸ್ ಅಲ್ಲಿ ನೀವು ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಅಂತ ನಮ್ಗೆ ಒಂದು ಐಡಿಯಾ ಬರೋದು. ಆ ಬೇಸಿಸ್ ಮೇಲೆ ನಾವು ಮೂವೀಸ್ ನ ಸೆಲೆಕ್ಟ್ ಮಾಡಿ ನಿಮ್ ಮುಂದೆ ತರಕ್ಕಾಗೋದು. ಸೊ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಥ್ಯಾಂಕ್ ಯು.